ರಾತ್ರಿ ಹೇಳ್ದೆ ಕೇಳಿದೆ ಮನೆ ಬಿಟ್ಟು ಓಡಿ ಬೆಂಗಳೂರಿಗೆ ಬಂದೆ. ಅಲ್ಲಿಂದ 4 ವರ್ಷ ನನ್ನ ಮನೆಯವ್ರ ಜೊತೆ ಕಾಂಟ್ಯಾಕ್ಟ್ ಇಲ್ಲ. ಯಾರ ಜೊತೆ? ಒಬ್ರ ಜೊತೆ ನಾನು ಬದುಕಿದ್ದೀನಿ ಸತ್ತಿದ್ದೀನಿ ಅಂತ ಮನೆ ಅಣ್ಣಂದಿರು ಅಕ್ಕಂದಿರು ಯಾರು ಜೊತೆ ಇಲ್ಲ. ಊಟ ರೂಮ್ ಕೊಟ್ಟು 1,500 ಸ್ಯಾಲ್ರಿ ಕೊಡ್ತಾ ಇದ್ದೆ ತಿಂಗಳಿಗೆ. ಯಾವ ವರ್ಷ ಇದು? 2011. 1,500 ಒಬ್ಬ ವ್ಯಕ್ತಿ ನಿಂತ್ಕೋತಾರೆ ನನ್ನ ಹಿಂದೆ. ಅವ್ರ ಬಗ್ಗೆ ಹೇಳಕ್ ಪದಗಳಿಲ್ಲ. ಬಿಸ್ನೆಸ್ ಹೇಗಂದ್ರೆ ಒಂಥರ ಜೂಜ್ ಇದ್ದಾಗೆ. ಗೆದ್ರೆ ಕುಬೇರ, ಸೋತ್ರೆ ಸಾಲ್ಗಾರ. ಒಂದು ವಿಡಿಯೋ ವೈರಲ್ ಆಗತ್ತೆ ನಂದು. ಆ ವಿಡಿಯೋನೇ ನನ್ನ ಬಿಗ್ ಬಾಸ್ ತಗೊಂಡು ನಾನು ಅನ್ಕೊಂಡಿರ್ಲಿಲ್ಲ. ಮೋಸ್ಟ್ ಪವರ್ಫುಲ್ ವೆಪನ್ ಇನ್ ದ ವರ್ಲ್ಡ್ ಯಾವ್ದಾದ್ರು ಇದ್ರೆ ಸೋಷಿಯಲ್ ಮೀಡಿಯಾ. ಬಿಸ್ನೆಸ್ ಮಾಡೋದು ಎಜುಕೇಶನ್ ಇಸ್ ನಾಟ್ ಇಂಪಾರ್ಟೆಂಟ್. ಮಾತ್ರ ಅಲ್ಲ, ಬುದ್ಧಿ ತಲೆ ಒಂದಿದ್ರೆ ನೀವು ಏನಾದ್ರು ಮಾಡ್ಬೋದು. ತುಂಬಾ ಆಕ್ಟಿವ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ಬಿಕಾಸ್ ಓನ್ಲಿ ಫಾರ್ ನ್ಯೂಸ್ ಅಪ್ಡೇಟ್ಗೋಸ್ಕರ. ನ್ಯೂಸ್ ಏನಾದ್ರು ಬಂದಿಲ್ಲ ಆ ಥರ ಏನಿಲ್ಲ ಮೇಡಮ್. ನನಗೆ ನಾನು ತಲೆನೋ ಕೆಡಿಸ್ಕೊಳಲ್ಲ. 7 ಜನ್ಮ ಅಂತ ಇರುತ್ತಲ್ಲ, ಈ ಥರದ್ದು ಇನ್ನೊಂದು ಜನ್ಮ ಅಂತ ಏನಾದ್ರು ಇದ್ರೆ ಆ ವ್ಯಕ್ತಿ ತಮ್ಮ ನಾನು, ಅಣ್ಣ ನಾನು, ಏನೋ ಒಂದು ಅವಕಾಶ ಸಿಗ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಹಾಯ್, ಎಲ್ಲರಿಗೂ ನಮಸ್ಕಾರ. ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ವಿಶೇಷ ಪಾಡ್ಕಾಸ್ಟ್ ನಲ್ಲಿ ಒಬ್ರು ಚಿನ್ನದಂತ ಮನುಷ್ಯ ಇದ್ದಾರೆ. ಚಿನ್ನ ಅಂದಿದ ತಕ್ಷಣ ಗೋಲ್ಡ್. ಸೊ ಈಗ ನಮ್ಗೆ ಗೋಲ್ಡ್ ಅಂದಿದ ತಕ್ಷಣ ಒಬ್ರೇ ನೆನಪಾಗೋದು, ಅದೇ ಗೋಲ್ಡ್ ಸುರೇಶ್. ಸೊ ನಿಮ್ಮ ಆಸೆಯಂತೆ ನಮ್ಮ ಪಾಡ್ಕಾಸ್ಟ್ ನಲ್ಲಿ ನಮ್ಮ ಪಕ್ಕ ಕೂತು ಮಾತಾಡೋದಕ್ಕೆ ರೆಡಿ ಆಗಿರೋದು ನಮ್ಮೆಲ್ಲರ ನೆಚ್ಚಿನ ಗೋಲ್ಡ್ ಸುರೇಶ್ ಅವರು. ದೊಡ್ಡ ಮನೆಯ ಗೋಲ್ಡ್ ಆಗಿ ಮಿಂಚಿದಂತಹ ಗೋಲ್ಡ್ ಸುರೇಶ್ ಅವರು ಇವತ್ತು ನಮ್ಮ ಜೊತೆ ಪಾಡ್ಕಾಸ್ಟ್ ನಲ್ಲಿ ಕೂತಿದ್ದಾರೆ. ಸೊ ಒಂದಷ್ಟು ಮಾತುಕತೆ ಮಾತಾಡೋಣ. ಅವ್ರ ಬಗ್ಗೆ ಒಂದಷ್ಟು ವಿಶೇಷತೆ ಉಳ್ಳಂತಹ ಮಾಹಿತಿಗಳನ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಗೋಲ್ಡ್ ಸುರೇಶ್ ಅವರೇ, ನಮಸ್ತೆ, ಸ್ವಾಗತ ನಮ್ಮ ವಿಶೇಷ ಪಾಡ್ಕಾಸ್ಟ್ಗೆ. ಫಸ್ಟ್ ಆಫ್ ಆಲ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ತಾವ್ ಹೇಗಿದ್ದೀರಿ? ನಾನ್ ಸೂಪರ್ ಆಗಿದ್ದೀನಿ. ಹೇಗಿತ್ತು ನನ್ನ ಇಂಟ್ರೊಡಕ್ಷನ್? ಚಿನ್ನದಂತ ಮನುಷ್ಯ. ತುಂಬಾ ಚೆನ್ನಾಗಿತ್ರಿ. ಥ್ಯಾಂಕ್ ಯು. ಎಲ್ರು ಹಂಗೆ ಹೇಳ್ತಾರೆ ಆಕ್ಚುಲಿ. ಎಲ್ಲೇ ಹೋದ್ರು ಕೂಡ ನಿನ್ ನಗುನೇ ಒಂಥರ ಚಿನ್ನ ತರ ಇದೆ ಕಣ, ಯಾವತ್ತು ಮುಖದಲ್ಲಿ ಸ್ಮೈಲ್ ಇರ್ತದೆ ಅಂತ ಹೇಳ್ತಾರೆ. ಅದೊಂಥರ ಖುಷಿ ಅನಿಸ್ತದೆ ಮೇಡಮ್ ನನಗೂ ಕೂಡ. ಸರ್, ಈ ಗೋಲ್ಡ್ ಸುರೇಶ್ ಅಂದ್ರೆ ಈ ತರ ಕರೆಸ್ಕೊಳ್ಳೋದೇ ತುಂಬಾ ವಿಭಿನ್ನ ಅಂತ ಅನ್ಸುತ್ತೆ. ಅಂದ್ರೆ ಈ ಸುರೇಶ್ ಅಂತ ಮಾತ್ರ ಯಾರು ಕರೆಯಲ್ಲ, ಗೋಲ್ಡ್ ಸುರೇಶ್ ಅಂತಾನೆ ಕರೀತಾರೆ. ಹಂಗ್ ಹೇಳಿದ್ರೇನೆ ನಮಗೆ ನಿಮ್ಮನ್ನ ಕರ್ದಂಗ್ ಅಂತ ಅನ್ಸೋದು. ಸುರೇಶ್ ಅಂತ ಅಂದ್ರೆ ಅದು ಏನೋ ಖಾಲಿ ಹೊಡಿತಿದ್ಯಲ್ಲ ಅಂತ ಅನ್ಸುತ್ತೆ. ಗೋಲ್ಡ್ ಸುರೇಶ್ ಅಂದ್ರೆ ಅದೇ ಗೋಲ್ಡ್ ಸುರೇಶ್ ಅಲ್ವಾ, ಬಿಗ್ ಬಾಸ್ ಬಂದಿದ್ರಲ್ವಾ, ಹೆಂಗ್ ಫೀಲ್ ಆಗತ್ತೆ ಸರ್ ಗೋಲ್ಡ್ ಅನ್ನಿಸ್ಕೊಳಕ್ಕೆ ಎಲ್ಲರ ಬಾಯಿ? ಆತರ ಏನಿಲ್ಲ ಆಕ್ಚುಲಿ. ಅದು ನನಗೆ ನಾನು ಸುಮಾರು ಇಂಟರ್ವ್ಯೂಗಳಲ್ಲಿ ಹೇಳಿದೀನಿ. ಎಲ್ಲ ಒಂದ್ ಕಡೆ ನನಗೆ ಒಬ್ರು ಫಸ್ಟ್ ನನ್ನನ್ನು ಯಾರು ಅವಮಾನ ಮಾಡಿದ್ರು ಅವರೇ ಕರೆದಿದ್ದೆ ಆಕ್ಚುಲಿ. ಅದು ಅವರೇ ಕರೆದ್ಮೇಲೆ ಅದೇ ಇವತ್ತು ಆ ಟ್ರೆಂಡ್ ಆಗತ್ತೆ, ಈ ತರ ಎಲ್ಲರೂ ಕರೀತಾರೆ ಅಂತ ನನಗೆ ಅನ್ಕೊಂಡಿರ್ಲಿಲ್ಲ. ಮತ್ತೆ ಅದೇ ನನ್ಗೊಂದು ಈ ತರ ಒಂದು ಆಪರ್ಚುನಿಟಿ ಸಿಗುತ್ತೆ ದೊಡ್ಡ ಮನೆಗೆ ಹೋಗಕ್ಕೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ಅದೆಲ್ಲ ವಿಧಿ ಲಿಖಿತ ಮೇಲ್ ಬರ್ದಿರುತ್ತೆ, ಏನ್ ಆಗ್ಬೇಕು ಏನ್ ಬಿಡ್ಬೇಕು ಅಂತೇಳಿ. ಅದ್ರ ಪ್ರಕಾರ ನಡೆಯೋದೆಲ್ಲವೂ ಕೂಡ ಒಂಥರ ಖುಷಿ ಅನ್ಸುತ್ತೆ. ಎಲ್ಲೇ ಹೋಗ್ಲಿ, ಯಾರೇ ಒಬ್ರು ಭೇಟಿ ಮಾಡಿದ್ರು, ಯಾರೋ ಸ್ನೇಹಿತರು ಭೇಟಿ ಮಾಡ್ಲಿ, ಅವ್ರವ್ರು ಇನ್ನೊಬ್ರು ಯಾರೋ ಫ್ರೆಂಡ್ ಮಾಡ್ಲಿ, ಯಾರೋ ಹೊಸ ವ್ಯಕ್ತಿ ಭೇಟಿ ಮಾಡ್ಲಿ, ಅವ್ರು ನೋಡಿ ಅವ್ರು ಕರೆಯೋದಿದೆಯಲ್ಲ, ಗೋಲ್ಡ್ ಫಸ್ಟ್ ಕರೆಯೋದು ಅದನ್ನೇ, ಗೋಲ್ಡ್ ಅಂತಾನೆ ಕರೀತಾರೆ. ಸುರೇಶ್ ಅನ್ನೋ ತುಂಬಾ ಕಮ್ಮಿ, ಗೋಲ್ಡ್ ಅಂತಾನೆ ಕರೆಯೋದು ಜಾಸ್ತಿ. ಬಟ್ ಇದು ಗೋಲ್ಡ್ ಸುರೇಶ್ ಅನ್ನುವಂತಹ ಹೆಸರಿನ ಹಿಂದಿನ ಸೀಕ್ರೆಟ್ ಏನು ಅಂತ, ಅಂದ್ರೆ ಯಾವ ಇಯರ್ ಇಂದ ಈ ತರ ಸ್ಟಾರ್ಟ್ ಆಯ್ತು, ಯಾವಾಗ ಈ ಒಂದು ಹಿಟ್ ಸಿಕ್ತು ನಿಮ್ಗೆ ಗೋಲ್ಡ್ ಸುರೇಶ್ ಅನ್ನೋ ಹೆಸರು ಅಂತ? ಆಕ್ಚುಲಿ ನಾನು ಬೆಂಗಳೂರಿಗೆ ಒಂದು 14 ವರ್ಷ ಆಯ್ತು. ಬೆಂಗಳೂರಿಗೆ 14 ವರ್ಷ ವನವಾಸ ಪಟ್ಟು ಇವತ್ತು ನಮ್ಮ ಗೋಲ್ಡ್ ಸುರೇಶ್ ಅವರು ನಮ್ಮ ಪಾಡ್ಕಾಸ್ಟ್ ನಲ್ಲಿ. ಅವತ್ತು ರಾಮಾಯಣದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸೀತಾಮಾತೆ ಹೆಂಗ್ 14 ವರ್ಷ ವನವಾಸ ಪಟ್ಟರು, ಆತರ ನಾನ್ ಬೆಂಗಳೂರಿಗೆ ಬಂದು 14 ವರ್ಷ ವನವಾಸ ಪಟ್ಟಿದ್ದೀನಿ. ಒಂದಿನ 2 ದಿನದ ಏನ್ ಶ್ರಮ ಅಲ್ಲ ಇದು. ಅವತ್ತಿಂದ ನಾನು ಬೇರೆ ಬೇರೆ ಕೆಲಸ ಮಾಡ್ಕೊಂಡು, ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ. ನಾನು ಅಲ್ಲಿ ಪೂರ್ಣಾವಧಿ ಕೆಲಸ ಮಾಡ್ತಾ ಇದ್ದೆ. ಸುಮಾರು ವರ್ಷ, ಒಂದು 3-4 ವರ್ಷ ಕೆಲಸ ಮಾಡಿದ್ದೀನಿ. ಅದೇ ನಮಗೆ ಸಂಸ್ಕಾರ ಬಂದಿದ್ದೆ ಆಕ್ಚುಲಿ. ಹಾಗಾದ್ರೆ ಯಾವ ವರ್ಷ ನೀವು ಬೆಂಗಳೂರಿಗೆ ಬಂದಿದ್ದು? 2011. 2011, ಇವತ್ತಿಗೆ 2025, 14 ವರ್ಷದ ಕಂಪ್ಲೀಟ್ ಜರ್ನಿ. ಸೊ ನಾವು ಕೇಳ್ತಾ ಇದ್ವಿ ಗೋಲ್ಡ್ ಅನ್ನುವಂಥದ್ದು ಯಾವಾಗ ಸ್ಟಾರ್ಟ್ ಆಯ್ತು, ಯಾವಾಗ ಹಿಟ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತಾ ನೇಮ್ ಅಂತ? 2022. ಹೇಳಿ, 3 ವರ್ಷ ಆಯ್ತು. 3 ವರ್ಷ ಆಯ್ತು.
ಏನೋ ಒಂಥರ ಅದು ಯಾವುದೋ ಒಂದು ನನಗೆ ಒಂದು ಕಡೆ ಅವಮಾನ ಆಗುತ್ತೆ. ಅವಮಾನ ಮಾಡಿ ಒಂದು ಪ್ರಾಜೆಕ್ಟಿಂದ ಹೊರಗಡೆ ಹಾಕ್ತಾರೆ. ಬಟ್ ಆ ವ್ಯಕ್ತಿಗಳು ತುಂಬ ಗೋಲ್ಡ್ ಹಾಕ್ತಾ ಇರ್ತಾರೆ. ಯಾರನ್ನ ಪ್ರಾಜೆಕ್ಟ್ ಕೊಟ್ಟಿದ್ರು ಅವ್ರು ತುಂಬ ಗೋಲ್ಡ್ ಹಾಕ್ತಿರ್ತಾರೆ. ರಿಕ್ವೆಸ್ಟ್ ಮಾಡ್ಕೋತೀನಿ, ಸರ್ ಇಲ್ಲ ಕೆಲಸ ಮಾಡ್ತಾ ಇದ್ದೀನಿ, ಕೈ ಬಿಡಬೇಡಿ ಮಧ್ಯದಲ್ಲಿ, ನನಗೆ ಏನು ಕಮಿಟ್ ಆಗಿದೆ ಅದಕ್ಕೆ ಅಮೌಂಟ್ ಕೊಡಿ ಸರ್ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ. ಅವ್ರು ಒಪ್ಪಲ್ಲ. ಬೇರೆ ಬೇರೆ ವ್ಯಕ್ತಿಗಳ ಮಾತು ಕೇಳಿಕೊಂಡು ನನ್ನನ್ನು ಹೊರಗಡೆ ಹಾಕ್ತಾರೆ. ಕೊನೆಗೆ ಬರಲೇಬೇಕಲ್ಲ ಹೊರಗಡೆ ಹಾಕಿದ್ಮೇಲೆ. ಅವತ್ತೊಂದು ಮಾತು ಹೇಳ್ತೀನಿ, ಸರ್ ಒನ್ ಡೇ ನೀವೇನು ಹಾಕಿದ್ದೀರಾ ಅಷ್ಟು ಥರ ಗೋಲ್ಡನ್ನು ಹಾಕ್ತೀನಿ, ಅದಕ್ಕಿಂತ ಜಾಸ್ತಿನೇ ಹಾಕ್ತೀನಿ ಅಂತ ಹೇಳ್ತೀನಿ. ಭಗವಂತ ಗೊತ್ತಿಲ್ಲ, ಅವತ್ತು ಕೇಳಿಸ್ಕೊಂಡೇನೋ ಭಗವಂತ, ಅದನ್ನು ಮಾಡಿದೆ. ಮತ್ತೆ ಚಿನ್ನ ಬರೀ ಹಾಕೋದು ತೋರಿಕೆ ಪಡಿಕೆಗೆ ಅಲ್ಲ ಮೇಡಮ್, ಕಷ್ಟ ಕಾಲಕ್ಕೆ ಚಿನ್ನ ಆಗುತ್ತೆ. ಖಂಡಿತ. ಆವಾಗಿನ ಕಾಲದಲ್ಲಿ ಹಿರಿಯರು ಹೇಳ್ತಿದ್ರು, ಹೌದು, ನಿಮ್ಗೆ ಏನೇ ಇಲ್ಲ, ಒಂದು ಜಮೀನ್ ಇರಲಿ, ಒಂದು ಆಸ್ತಿ ನೀವು ಏನೇ ಮಾಡಿ ಕಷ್ಟ ಕಾಲಕ್ಕೆ ನಿಮ್ಗೆ ಸಿಗಲ್ಲ ಅದು. ಹೌದು. ಇವಾಗ ನಿಮ್ಮ ಹತ್ರ ಒಂದು 10 ಎಕರೆ 20 ಎಕರೆ ಜಮೀನ್ ಇದೆ ಅಂದ್ರೆ ಅದನ್ನ ತೊಗೊಂಡೋಗಿ ಬ್ಯಾಂಕಲ್ಲಿ ಇಡ್ತೀನಿ ದುಡ್ಡು ಕೊಡಿ ಅಂದ್ರೆ ಯಾರು ದುಡ್ಡು ಕೊಡಲ್ಲ ನಿಮ್ಗೆ. ಸೇಲ್ ಮಾಡ್ತೀನಿ ಅಂದ್ರೆ ಇಮಿಡಿಯೇಟ್ ಸೇಲ್ ಆಗಲ್ಲ. ಚಿನ್ನ ಇನ್ಸ್ಟೆಂಟ್ ಮನಿ, ATM ಇದ್ದಂಗೆ, ಎನಿ ಟೈಮ್ ಮನಿ. ಇದೆಯಾ ಮೈ ಮೇಲೆ ಹಾಕೊಂಡ್ರೆ ಚಿನ್ನ, ಬ್ಯಾಂಕಲ್ಲಿ ಇಟ್ಟರೆ ದುಡ್ಡು, ಇಷ್ಟೇ ವ್ಯತ್ಯಾಸ. ನಾನು ಎಲ್ರಿಗೂ, ನಾನು ಎಷ್ಟು ಜನ ಕೇಳಿದವ್ರಿಗೆಲ್ಲ ಹೇಳ್ತೀನಿ, ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ರಿ, ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ರಿ ಅಂತ. ದಟ್ ಈಸ್ ಟ್ರೂ. ಬೆಸ್ಟ್ ಆಕ್ಚುಲಿ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ನಿಮ್ಗೆ 3 ವರ್ಷದ ಹಿಂದೆ ಯಾರೋ ಒಬ್ರು ಅವಮಾನ ಮಾಡ್ತಾರೆ, ಅದೇ ಅವಮಾನ ಇಲ್ಲ, ಅವಮಾನ ಆಗಿದ್ದು ನನಗೆ 2018ಕ್ಕೆ. ಸೊ ಅಲ್ಲಿಂದ ಈ ಒಂದು ಗೋಲ್ಡ್ ಅನ್ನುವಂಥದ್ದು ಸ್ಟಾರ್ಟ್ ಆಯ್ತು. ಒಂದು ಚಿಕ್ಕದಾಗ ಒಂದು ಪೆಂಡೆಂಟ್, ಒಂದು ಲಕ್ಷ್ಮಿ ಪೆಂಡೆಂಟ್ ತಗೊಂಡೆ. ಓಕೆ, ಅಲ್ಲಿಂದ ಸ್ಟಾರ್ಟ್ ಆಯ್ತು. ಓಕೆ, ಈಗ ಗೋಲ್ಡ್ ಸುರೇಶ್ ಅಂದಿದ ತಕ್ಷಣ ನಮ್ಗೆ ನೆನಪಾಗೋದು ಅಯ್ಯಮ್ಮ ತುಂಬಾ ಗೋಲ್ಡ್ ಹಾಕ್ತಾರೆ. ಸುದೀಪ್ ಸರ್ ಕೂಡ ಹೇಳಿದ್ರು, ತೋರ್ಸೋದಕ್ಕಿಂತ ಸ್ವಲ್ಪ ಒಳಗಿಡ್ಕೊಳ್ಳಿ ಅಂತ ಒಂದು ಮಾತು ಹೇಳ್ತಾರೆ. ಬಟ್ ಅಗೈನ್ ಗೋಲ್ಡ್ ಹಿಂಗೆಲ್ಲ ಹಾರಾಡ್ತಿರುವಾಗ ಅಥವಾ ನಿಮ್ಮ ನೇಮ್ ಹಿಟ್ ಆದಾಗ, ಇದೆಲ್ಲ ಆಗುವಾಗ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಕೈಯಾರೆ ಮೊದಲನೇ ಗೋಲ್ಡ್ ಅಂತ ನೀವು ತಗೊಂಡಿದ್ದು ಯಾವ್ದು? ಒಂದು ಚಿಕ್ಕದೊಂದು ಲಕ್ಷ್ಮಿ ಪೆಂಡೆಂಟ್ ತಗೊಂಡಿದ್ದೆ. ಒಂದು ಪೆಂಡೆಂಟ್ ತಗೊಂಡಿದ್ದೆ, ಅದಕ್ಕೆ ಚೈನ್ ತಗೊಳಕ್ಕೂ ನನ್ನ ಹತ್ರ ದುಡ್ಡಿರಲಿಲ್ಲ. ಸುಮ್ಮನೆ ಒಂದು ಲಕ್ಷ್ಮಿ ಪೆಂಡೆಂಟ್ ತಗೊಳ್ಳೋಣ ಅಂತ ಅದನ್ನ ತಗೊಂಡೆ. ಒಂದು 3-4 ಮಂತ್ಸ್ ಆದ್ಮೇಲೆ ಒಂದು ಚಿಕ್ಕದೊಂದು ಚೈನ್ ತಗೊಂಡೆ. ಅದನ್ನ ಹಾಕೊಂಡು ತಿರ್ಗಾಡ್ತಾ ಇದೆ, ಸುಮಾರು ದಿನ ಓಡಾಡ್ತಾ ಇದೆ. ಒಂದು 2-3 ತಿಂಗಳಾದ್ಮೇಲೆ ಅದು ಹಂಗೆ ಬಂದಿರೋ ಪ್ರಾಫಿಟ್ ಅಲ್ಲಿ ನಾನು ಅದನ್ನ ತಗೊಳ್ತಾ ಸ್ಟಾರ್ಟ್ ಮಾಡಿದೆ. ಹಾಗೆ ಸ್ಟಾರ್ಟ್ ಆಗಿದೆ ಆಕ್ಚುಲಿ. ಸೊ ಗೈಸ್, ಸೀಕ್ರೆಟ್ ಏನಂದ್ರೆ ಫಸ್ಟ್ ಒಂದು ಪೆಂಡೆಂಟ್ ತಗೊಳ್ಳಿ, ಆಮೇಲೆ ಒಂದು ಚೈನ್ ತಗೊಳ್ಳಿ. ಆ ಚೈನ್ ನಿಮ್ಗೆ ಲಿಂಕ್ ಮಾಡ್ಕೊಡುತ್ತೆ ಮತ್ತಷ್ಟು ಗೋಲ್ಡ್ನ ಪಡ್ಕೊಳ್ಳೋದಕ್ಕೆ ಅಂತ ಆಯ್ತು. ಸರ್, ಎಷ್ಟೋ ಜನ ಆಸೆ ಪಡ್ತಾರೆ, ನಾನು ಒಂದು ಚಿನ್ನ ಖರೀದಿಸ್ಬೇಕು, ಈ ಥರ ನಾನು ಅದನ್ನ ಸೇಫ್ಟಿಯಾಗಿ ಮೇಂಟೈನ್ ಮಾಡಬೇಕು, ಬಿಸ್ನೆಸ್ಸಲ್ಲಿ ನಾನು ಹಿಟ್ ಆಗಬೇಕು, ಜಮೀನು ತಗೋಬೇಕು. ಈಗ ಈ 30 ಆಸುಪಾಸಿನಲ್ಲಿರೋರು ಒಂದೇ ಕನ್ಸು ಕಾಣೋದು, ಈ ಥರ ನಾನು ಜಮೀನು ಮಾಡಬೇಕಪ್ಪ, ಒಂದು ಲ್ಯಾಂಡ್ ಮಾಡ್ಕೋಬೇಕು, ಒಂದು ಸೈಟ್ ತಗೋಬೇಕು, ಇಲ್ಲ ಚಿನ್ನನಾದರೂ ಮಾಡಬೇಕು, ಏನಾದ್ರಲ್ಲಾದರೂ ಒಂದು ಪ್ರಾಫಿಟ್ ಮಾಡಬೇಕು ಅಂತ. ಸೊ ಆ ಥರ ಇರೋರಿಗೆ ನಿಮ್ದೊಂದು ಸಜೆಷನ್. ಇವತ್ತು ನೀವು ಸಕ್ಸಸ್ಫುಲ್ ಆಗಿ ಇಲ್ಲಿ ಕೂತಿದ್ದೀರಾ ಅಂದರೆ ಒಂದಷ್ಟು ಕಷ್ಟಗಳನ್ನ ಅನುಭವಿಸಿ ಕೂತಿರ್ತೀರಾ. ಅಂಥವ್ರಿಗೆ ನೀವೇನಾದರೂ ಒಂದು ಸೇಫ್ಟಿ ಸಜೆಷನ್ ಅಂತ ಕೊಡೋದಾದರೆ ಫಿನಾನ್ಸ್ ವೈಸ್ ಏನು ಕೊಡ್ತೀರಾ? ಮೇಡಮ್, ನಾವು ನಡಿಬೇಕಾದ್ರೆ ಕಲ್ಲು ಮುಳ್ಳುಗಳು ತುಂಬ ಬರ್ತವೆ. ಹೌದು. ಅದೆಲ್ಲ ದಾಟ್ಕೊಂಡು ಬರಬೇಕು. ಮತ್ತೆ ಕಲ್ಲು ಮುಳ್ಳುಗಳು ಬರ್ತವೆ, ಅದನ್ನ ದಾಟ್ಕೊಂಡು ಬರಬೇಕು. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಬಿಸ್ನೆಸ್ ಸಕ್ಸಸ್ ಮಾಡ್ಕೊಂಡು ಹೋದ್ರೆ ಬಿಸ್ನೆಸ್ ಮ್ಯಾನ್ ಆಗಲ್ಲ. ಫೇಲ್ಯೂರ್ ಕಂಡ್ರೆ ಮಾತ್ರ ಅವ್ನು ಬಿಸ್ನೆಸ್ ಮ್ಯಾನ್ ಆಗಕ್ಕೆ ಸಾಧ್ಯ. ಫೇಲ್ಯೂರ್ ಅವ್ರ ಸಕ್ಸಸ್, ಕೊನೆಗೆ ನಮಗೆ ಸಿಗ್ಬೇಕು, ಸಕ್ಸಸ್ ಸಿಗಬೇಕು. ನಾನು ಸ್ಟಾರ್ಟ್ ಮಾಡಿದ್ದು, ನನಗೆ ಯಾರೋ ತುಂಬ ಜನ ಸ್ನೇಹಿತರುಗಳನ್ನು ಸಪೋರ್ಟ್ ಮಾಡಿ ನನ್ನನ್ನು ಮೇಲೆ ತೊಗೊಂಡ್ಬಂದರು. ಇವತ್ತು ತುಂಬ ಕಮ್ಮಿ ಸ್ನೇಹಿತರುಗಳು ಸಿಗೋದು. ಫಸ್ಟ್ ನಾನು ಹೇಳ್ತೀನಿ, ಬಿಸ್ನೆಸ್ ಮ್ಯಾನ್ ಆಗ್ತೀನಿ, ಏನಾರು ಮಾಡ್ತೀನಿ ಅನ್ನೋರಿಗೆ, ಮನೆ ಇಲ್ಲ ಅಂದರೆ ನೀವು ಮನೇಲಿ ಮಾಡಕ್ಕೆ ಹೋಗ್ಬೇಡಿ, ಬಾಡಿಗೆ ಮನೇಲೇ ರೀ. ಕರೆಕ್ಟ್. ನೀವು ಸ್ವಂತ ಮನೆಗೆ ಏನು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಅದನ್ನ ಬಿಸ್ನೆಸ್ ಮೇಲೆ ಹಾಕಿ. 100 ರೂಪಾಯಿ ಬಿಸ್ನೆಸ್ಗೆ ಹಾಕಿದ್ರೆ ನಿಮ್ಗೆ 200 ರೂಪಾಯಿ ಲಾಭ ಕೊಡುತ್ತೆ. ನೀವು ಮನೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 100 ರೂಪಾಯಿ ಅದು ಹಂಗೆ ಇರುತ್ತೆ. ನಿಮಗೆ ಆ 100 ರೂಪಾಯಿ ದುಡ್ಡು ಡಬಲ್ ಆಗೋದಕ್ಕೆ 10 ವರ್ಷ ಬೇಕು. ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಅದು. ಶಾರ್ಟ್ ಟೈಮಲ್ಲಿ ನಾವು ಹಾಕಿರೋ ದುಡ್ಡನ್ನ 100 ರೂಪಾಯಿ 200 ರೂಪಾಯಿ ಮಾಡ್ಬೇಕಾದ್ರೆ ಬಿಸ್ನೆಸ್ ಮೇಲೆ ಹಾಕಬೇಕು. ನೀವು ಕೋಟಿ ಇನ್ವೆಸ್ಟ್ಮೆಂಟ್ನ ಬಿಸ್ನೆಸ್ ಮೇಲೆ ಹಾಕಿದ್ರೆ ನಿಮಗೆ ಸಡನ್ 6 ತಿಂಗಳು 1 ವರ್ಷದಲ್ಲಿ 2-3 ಕೋಟಿ ದುಡ್ಡು ಮಾಡ್ತೀರಾ. ಹೌದು. ನೀವು ಅದೇ 1 ಕೋಟಿ ತೊಗೊಂಡು ಮನೆ ಮೇಲೆ ದುಡ್ಡು ಹಾಕಿದ್ರೆ ಆ ದುಡ್ಡು ನಿಮಗೆ ಡಬಲ್ ಆಗೋದಕ್ಕೆ 10 ವರ್ಷ ಕಾಯಬೇಕು. ಹೌದು. ನಾನು ಹೇಳೋದು, ಫಸ್ಟು ನೀವು ಬಿಸ್ನೆಸ್ ಮೇಲೆ ದುಡ್ಡು ಹಾಕಿ, ಆಮೇಲೆ ನೀವು ಮನೆ ತಗೊಳ್ಳಿ. ನಿಮಗೆ ಕಮ್ಮಿ ರೇಟ್ಗಳಲ್ಲಿ. ಎಕ್ಸಾಂಪಲ್, ಇವಾಗ ಬೆಂಗಳೂರು, ನಾನು ಬೆಂಗಳೂರು 2011ರಲ್ಲಿ
ಇದ್ದಿರೋ ರೇಟ್ಗಳು ಬೆಂಗಳೂರು ಸಿಟಿಯಲ್ಲಿ ಇವಾಗಿಲ್ಲ. ಸಿಟಿ ಔಟ್ ಸೈಡು ಅವಾಗ 300-400 ರೂಪಾಯಿ ಸ್ಕ್ವೇರ್ ಫೀಟ್ ರೇಟ್ಗಳು ನಡೀತಾ ಇತ್ತು ಪರ್ ಸ್ಕ್ವೇರ್ ಫೀಟ್ಗೆ, ಸೈಟ್ ರೇಟ್ ಎಲ್ಲ. ಇವಾಗೆಲ್ಲ ಆ ಜಾಗದಲ್ಲಿ ಹೇಗಿದೆ ಅಂತಂದ್ರೆ 2,000-3,000 ಓಡ್ತಾ ಇದೆ. 14 ವರ್ಷ ಆದ್ಮೇಲೆ ನಾನು ರೇಟ್ ಹೇಳ್ತೆ, 14 ವರ್ಷದ ಹಿಂದೆ ಹೇಳ್ತಾ ಇರೋದು ನಾನು. 14 ವರ್ಷ 400 ರೂಪಾಯಿ ಇದ್ದಿರೋ ರೇಟಲ್ಲಿ ಇವಾಗ 2,000 ರೂಪಾಯಿ ಇದೆ. 14 ವರ್ಷ ಟೈಮ್ ಬೇಕಾಗಿತ್ತು ಅದು. ನಾನು ಅವಾಗ ಏನು ಮಾಡಿದೆ, ನಾನು ಯಾವಾಗ ಸೈಟೇ ತೊಗೊಳ್ಳಿ ಏನೂ ಮಾಡಲಿಲ್ಲ, ನಾನು ಬಿಸ್ನೆಸ್ ಮೇಲೆ ದುಡ್ಡು ಹಾಕ್ತಾ ಹೋದೆ. ಇವಾಗ ಡೆವಲಪ್ಮೆಂಟ್ ತುಂಬ ಆಗ್ತಾ ಇದೆ. ನೀವೇನು ಮಾಡಬೇಕು ಅಂದರೆ ಸಿಟಿಯಿಂದ ಒಂದು 10-20 ಕಿಲೋಮೀಟರ್ ದೂರದಲ್ಲಿ ನೀವು ಒಂದು ಜಾಗ ತೊಗೊಂಬಿಡಿ. ನಿಮಗೆ 10 ವರ್ಷ 20 ವರ್ಷ ಆದ್ಮೇಲೆ ಅಲ್ಲಿ ರೇಟ್ ಬರುತ್ತೆ. ಹೌದು, ಅಲ್ಲಿ ಡಬಲ್ ರೇಟ್ ಆಗುತ್ತೆ. ನೀವು ಇವಾಗ್ಲೇನೆ ನೀವು ಸಿಟಿಯಲ್ಲಿ ತಗೊಂಡು ನಾವು ಆಮೇಲೆ ಬೆಳೆದ ಮೇಲೆ ನಾವು ಅಲ್ಲಿ ತಗೋತೀವಿ ಅನ್ನೋದು ಕಲ್ಪನೆ ಮಾಡಕ್ ಹೋಗ್ಬೇಡಿ. ಅದು ಈಗಂತೂ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ ಈಗಿರೋ ಜನರೇಷನ್. ನಾನು ಹೇಳ್ತೀನಿ ಮೇಡಮ್, ಯಾವುದೇ ಒಂದು ಸಿಟಿ ಇಂಪ್ರೂವ್ಮೆಂಟ್ ಆಗ್ತಿದೆ, ಯಾವುದೇ ಒಂದು ಸಿಟಿ ಡೆವಲಪ್ಮೆಂಟ್ ಆಗ್ತಿದೆ ಅಂದ್ರೆ ಸಿಟಿಯಲ್ಲಿ ಏನೂ ಮಾಡಕ್ ಹೋಗ್ಬೇಡಿ. ಸಿಟಿಯಿಂದ 10-20-30 ಕಿಲೋಮೀಟರ್ ದೂರದಲ್ಲಿ ನೀವು ಡೆವಲಪ್ಮೆಂಟ್ ಏನಾದರೂ ಒಂದು ಪ್ರಾಪರ್ಟಿ ತಗೊಳ್ಳಿ, ಅದು ನಿಮಗೆ ದುಡ್ಡು ಕೊಡುತ್ತೆ, ನಿಮಗೆ ಲಾಭ ತಂದು ಕೊಡುತ್ತೆ. ಯಾಕಂದ್ರೆ ಆ ಸಿಟಿ ಡೆವಲಪ್ಮೆಂಟ್ ಆಗೋದಕ್ಕೂ 15-20 ವರ್ಷ ಬೇಕಾ? ಅಷ್ಟೊತ್ತಿಗೆ ನೀವು ಇಲ್ಲಿ ಸಿಟಿಯಲ್ಲಿ ಆಲ್ರೆಡಿ ದುಡ್ಡು ಮಾಡಿಬಿಟ್ಟಿರ್ತೀರಾ. ನೀವು 100 ಕೋಟಿ ಹಾಕಿ 1 ಕೋಟಿ ಹಾಕಿ ಮನೆ ತಗೊಳ್ಳೋ ಸಿಟಿಯಲ್ಲಿ ತಗೊಳ್ಳೋ ಬದಲು 10 ಲಕ್ಷ ಹಾಕ್ಬಿಟ್ಟು ಒಂದು 2 ಸೈಟ್ ತಗೊಂಡ್ಬಿಡಿ 20 ಕಿಲೋಮೀಟರ್ದಲ್ಲಿ. 90 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, 10 ಲಕ್ಷ ನಿಮ್ ಪ್ರಾಪರ್ಟಿ ತಗೊಂಡಿರ್ತೀರಾ, ನಿಮ್ಗೆ ಅಲ್ಲಿ ಪ್ರಾಪರ್ಟಿನೂ ಆಯ್ತು, ನಿಮ್ಗೆ ಇಲ್ಲಿ ದುಡ್ಡು ಇದೆ ಬಿಸ್ನೆಸ್ ಮಾಡೋಕ್ಕೆ. 10 ವರ್ಷ ಬಿಟ್ಟು ಏನಾಗುತ್ತೆ, ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ನಿಮ್ ಬಿಸ್ನೆಸ್ ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ಅದೇ ಐಡಿಯಾ ಪ್ಲಾನ್ ತುಂಬಾ ಇಂಪಾರ್ಟೆಂಟ್ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ. ಅದರಲ್ಲೂ ಒಂದು ಬಿಸ್ನೆಸ್ ಫೇಲ್ಯೂರ್ ಆಗೋದು ಅದು ಆಕ್ಚುಲಿ ಸಕ್ಸಸ್ ನಮಗೆ ಸಿಗುವಂಥದ್ದು. ಯಾಕಂದ್ರೆ ನೆಕ್ಸ್ಟ್ ನಾವು ಏನಾದ್ರು ಬಿಸ್ನೆಸ್ ಮಾಡುವಾಗ ಏನ್ ಮಾಡಬಾರ್ದು ಅನ್ನೋದು ನಾವು ಫಸ್ಟ್ ಅಲ್ಲಿ ತಿಳ್ಕೊಂಡಿರ್ತೀವಲ್ಲ ಮೇಡಮ್. ಇವಾಗ ನಾವು ನಡಿಬೇಕಾದ್ರೆ ಎಡು ಬೀಳ್ತೀವಿ. ಹೌದು, ಏನಕ್ಕೆ ಎಡು ಬೀಳ್ತೀವಿ, ಮುಂದೆ ಏನೋ ಕಲ್ಲ ಏನೋ ಒಂದು ಇರ್ತದೆ, ನಮ್ಗೆ ಗೊತ್ತಿರಲ್ಲ. ಹೌದು, ನೆಕ್ಸ್ಟ್ ಟೈಮ್ ನಡಿಬೇಕಾರೆ ನೋಡ್ಕೊಂಡು ನಡಿತೀವಿ ಕೆಳಗಡೆ, ಅಪ್ಪ ಕಲ್ಗಿಲಿದ್ದು ಮುಳ್ಳುಗಳಿದ್ದು ಏನಾರು ಇದ್ದು, ಅದಕ್ಕೆ ಫಸ್ಟ್ ಬೀಳ್ಬೇಕು, ಆಮೇಲೆ ಮುಂದೆ ನಡಿಬೇಕು. ಓಕೆ, ಸೊ ಬಿಸ್ನೆಸ್ ಗೋಲ್ಡ್ ಸುರೇಶ್ ಅವರು ಎಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ದಾರೆ. ಆದ್ರೆ ನಮ್ಮ ಬಿಗ್ ಬಾಸ್ ಅಲ್ಲಿ ಬೇರೆ ತರನೇ ಇದ್ರು ನಮ್ಮ ಗೋಲ್ಡ್ ಸುರೇಶ್ ಅವರು. ಫಸ್ಟ್ ಆಫ್ ಆಲ್ ನಿಮ್ಮ ಜರ್ನಿನೇ ಒಂದು ಖುಷಿ ಜರ್ನಿ ಅಂತ ಅನ್ಸುತ್ತೆ. ನಮ್ಮ ಬಿಗ್ ಬಾಸ್ ಸೀಸನ್ 11ಕ್ಕೆ ಒಂದ್ ಕಡೆ ಒಂದು ಕಾಮನ್ ಪೀಪಲ್, ಒಂದ್ ಕಡೆ ಒಂದು ಸೋಷಿಯಲ್ ಮೀಡಿಯಾ ನಿಮಗೆ ಕೊಟ್ಟಂತಹ ರೆಸ್ಪಾನ್ಸ್, ಈ ಎರಡರು ಬ್ಲೆಂಡ್ ಆಗಿ ನೀವು ಸೆಲೆಕ್ಷನ್ ಆಗ್ತೀರಾ ಬಿಗ್ ಬಾಸ್ಗೆ. ಅದಕ್ಕಿಂತ ಮುಂಚೆ ಗೋಲ್ಡ್ ಸುರೇಶ್ ಬಗ್ಗೆ ಮಾತಾಡೋಣ. ಫಸ್ಟ್ ಚೈಲ್ಡ್ಹುಡ್ ಗೋಲ್ಡ್ ಸುರೇಶ್ ಹುಟ್ಟು ಎಲ್ಲಿ, ಯಾವ ಆಸ್ಪತ್ರೆ ಅಂತ ಕೇಳ್ತಿಲ್ಲ, ಯಾವ ಊರು ಅಂತ ಕೇಳ್ತಾ ಇದ್ದೀನಿ. ಇಲ್ಲ, ನಾನು ಹೇಗೆ ಬಂದಿದ್ ನೀವು? ತುಂಬಾ ಚಿಕ್ಕ ಹಳ್ಳಿ ನಮ್ದು. ಆಕ್ಚುಲಿ ಉತ್ತರ ಕರ್ನಾಟಕದ ಬೆಳಗಾವಿ ಡಿಸ್ಟಿಕ್ನ ಅಥಣಿ ತಾಲೂಕಿನ ಒಂದು ಚಿಕ್ಕ ಒಂದು ಹಳ್ಳಿ, ಕುಗ್ರಾಮ, ಪಾರತ್ನಹಳ್ಳಿ ಅಂತ ನಮ್ಮೂರು. ಅಲ್ಲಿಂದ ಹುಟ್ಟಿ ಬೆಳೆದು ಬಂದಿದ್ದು. ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಹುಟ್ಟಿದ್ದು. ಆಸ್ಪತ್ರೆ ಹೆಸರು ಹೇಳೋಟ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಹುಟ್ಟಿದ್ದು. ಕೂಡು ಕುಟುಂಬ ನಮ್ದು, ತುಂಬಾ ದೊಡ್ಡ ಫ್ಯಾಮಿಲಿ. ನಾವು 8 ಜನ ಮಕ್ಕಳು, 4 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು. ತಮ್ಮ ಬಂದು ಆರ್ಮಿಯಲ್ಲಿ ಇದ್ದಾನೆ, ಅಣ್ಣ ಇಬ್ರು ವ್ಯವಸಾಯ ಮಾಡ್ತಾರೆ, ಅಕ್ಕಂದಿರದೆಲ್ಲ ಮದುವೆ ಆಗಿದೆ, ಎಲ್ಲ ವೆಲ್ ಸೆಟಲ್ ಕುಟುಂಬ. ಮತ್ತು ನಮ್ಮ ಫ್ಯಾಮಿಲಿ ಹೇಳ್ಕೊಳ್ಳೋ ಥರ ರಿಚ್ ಫ್ಯಾಮಿಲಿ ಏನಲ್ಲ. ನಾನು ಬೈ ಬರ್ತ್ ಗೋಲ್ಡನ್ ಸ್ಪೂನ್ ಏನು ಇಲ್ಲ ನಂದು. ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ದುಡಿಬೇಕು, ತಿನ್ನಬೇಕು. ಇವತ್ತು ನಾವು ದುಡಿದ್ರೆ ನಮ್ಗೆ ಊಟ, ಇಲ್ಲ ಅಂದ್ರೆ ಇಲ್ಲ, ಆ ಥರದಿಂದ ಬಂದವರು. ನಮ್ಮ ತಾತಂದು ಒಂದು ಸ್ವಲ್ಪ ಜಮೀನಿತ್ತು, ಅದನ್ನ ನಮ್ಮ ತಂದೆ ಮಾಡ್ಕೊಂಡು ಬಂದರು. ಇವಾಗ ನಮ್ಮ ಅಣ್ಣವ್ರು ಮಾಡ್ತಾ ಇದ್ದಾರೆ. ಅದೇನೋ ಗೊತ್ತಿಲ್ಲ, ನಮಗೆ ಜಮೀನಲ್ಲಿ ಮಾಡೋ ಅದೃಷ್ಟ ಇರಲಿಲ್ಲ. ಮತ್ತು ಅದು ನನಗೆ ಸುಮಾರು ಸಲ ನನಗೆ ಎಜುಕೇಷನ್ ತಲೆಗೆ ಹತ್ತಿದಾಗ ನಾನು ಎಷ್ಟೊಂದು ಸಲ ಜಮೀನಲ್ಲಿ ಮಾಡೋಕ್ಕೆ ಹೋದ್ರೆ ನನಗೆ ಆಗ್ತಾ ಇರಲಿಲ್ಲ, ನನಗೆ ಕಷ್ಟ ಆಗೋದು. ಆವಾಗಲೇ ನಾನು ಬೆಂಗಳೂರು ದಾರಿ ಹಿಡಿದಿದ್ದು. ಮನೇನೆಲ್ಲ ಬೇಡ ಅಂತೇಳಿ ತುಂಬ ಫೋರ್ಸ್ ಮಾಡಿ, ನೀನು ಹೋಗಲೇಬಾರ್ದು ಎಲ್ಲಿಗೂ ಅಂಥೇಳಿ ನನ್ನನ್ನು ಕಟ್ಟು ಹಾಕಿದಾಗಲೂ ಕೂಡ ನಾನು ಮನೆಯಿಂದ ಓಡಿ ಬಂದಿದ್ದೀನಿ. ಫಸ್ಟ್ ಒಂದು ಸಲ ಓಡಿ ನಾನು ಬೆಳಗಾಂಗೆ ಹೋಗಿದ್ದೆ. ಅಲ್ಲೊಂದು 2-3 ತಿಂಗಳಿದ್ದೆ. ಮನೇಲಿ ಗೊತ್ತಾಯಿತು ಬೆಳಗಾಮಲ್ಲಿ ಇದ್ದೀನಿ ಅಂತ, ಕರ್ಕೊಂಡು ಹೋದರು ವಾಪಸ್ ಊರಿಗೆ. ಮತ್ತೆ ಒಂದು 6 ತಿಂಗಳಿದ್ದೆ ಮನೆಯಲ್ಲಿ. ನನಗೆ ತಡಿಯೋಕ್ಕಾಗ್ತಿಲ್ಲ, ಯಾಕಂದ್ರೆ ನಾನು ಓದಿದ್ದೆಲ್ಲ ಮೈಸೂರಲ್ಲಿ. ನನಗೆ ಆ ವಾತಾವರಣ ನೋಡಿದ್ನಲ್ಲ, ನನಗೆ ಹೊರಗಡೆ ಹೋಗಿ ಏನಾರು ಒಂದು ಮಾಡ್ಬೇಕು ಅಂತ ಇತ್ತು. ಬಟ್ ವಿದ್ಯೆ ತಲೆಗೆ ಹತ್ತುತ್ತಾ ಇಲ್ಲ, ನನಗೆ ಕರೆಕ್ಟಾಗಿ ಓದೋಕ್ಕೂ ಆಗ್ತಾ ಇಲ್ಲ, ನನಗೆ ತೋಟದಲ್ಲಿ ಇರೋಕ್ಕೂ ಆಗ್ತಾ ಇಲ್ಲ. ಆವಾಗ ನಾನು ಬೆಳಗಾವಿಯಿಂದ ಕರ್ಕೊಂಡು ಹೋಗಿದಾಗ ನಮ್ಮ ಮನೇಲೆಲ್ಲ ಹೋಗಿ ಹತ್ತು ಕರೆದೆಲ್ಲ ಮಾಡಿ ಬಿಡಲೇ ಇಲ್ಲ. ಕೊನೆಗೆ ಒಂದಿನ ಏನಾಯಿತು, ರಾತ್ರಿ ಹೇಳ್ದೆ ಕೇಳಿದೆ ಮನೆ ಬಿಟ್ಟು ಓಡಿ ಬೆಂಗಳೂರಿಗೆ ಬಂದೆ. ಅಲ್ಲಿಂದ 4 ವರ್ಷ ನನ್ನ ಮನೆಯವ್ರ ಜೊತೆ ಕಾಂಟ್ಯಾಕ್ಟ್ ಇಲ್ಲ. ಯಾರ ಜೊತೆ?
ಒಬ್ರ ಜೊತೆ ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಅಂತ ಮನೇಲಿ ಅಣ್ಣಂದಿರು ಅಕ್ಕಂದಿರು ಯಾರ ಜೊತೆನೇ ಇಲ್ಲ. 4 ವರ್ಷ. 4 ವರ್ಷ. ಒಂದು ದಿವಸ ನಾನು ಟ್ರೈನ್ ಜರ್ನಿ ಮಾಡ್ತಾ ಇದ್ದೆ ಥ್ರೂ ಮೈಸೂರು ಟು ಬೀದರ್. ಆವಾಗ ಟ್ರೈನಲ್ಲಿ ಒಬ್ಬ ವ್ಯಕ್ತಿ ನನ್ನನ್ನು ನೋಡ್ತಾರೆ. ನಮ್ಮೂರ ಕಡೆಯವ್ರ ವ್ಯಕ್ತಿ ನೋಡ್ತಾರೆ. ಅಲ್ಲಿ ನನ್ನ ನಂಬರ್ ತೊಗೊಂಡು ನನ್ನ ಹತ್ರ ಮಾತಾಡಿ ಆ ನಂಬರ್ನ ತೊಗೊಂಡು ನಮ್ಮ ತಾಯಿ ಕೈಲಿ ಕೊಡ್ತಾರೆ. ನಮ್ಮ ತಾಯಿ ಇದ್ದಾರೆ, ನನ್ನ ತಮ್ಮನಿಗೆ ಕೊಟ್ಬಿಟ್ಟು ನನ್ನ ತಮ್ಮನ ಕಡೆಯಿಂದ ಫೋನ್ ಮಾಡಿಸ್ತಾರೆ. ಅವತ್ತು ನಾನು 4 ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಮಾತಾಡಿದ್ದು. 4 ವರ್ಷ ಆದ್ಮೇಲೆ. 4 ವರ್ಷ ಆದ್ಮೇಲೆ. ಈ 4 ವರ್ಷ ಏನ್ ಮಾಡಿದ್ರಿ? ಮನೆಯಿಂದ ಓಡೋಗಿದ್ದ ಕ್ಷಣಗಳು ಹೇಗಿತ್ತು? ಬೇರೆ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಓದು ಕಮ್ಮಿ, 10ನೇ ಕ್ಲಾಸ್ ಆಗಿದೆ. ಬೆಂಗಳೂರಲ್ಲಿ ಮೊದಲನೇ ಕೆಲಸ ನೆನಪಿದ್ಯಾ? ಮೊದಲನೇ ಕೆಲಸ ಬಂದು ನಾನು ಮೆಜೆಸ್ಟಿಕಲ್ಲಿ ಇದ್ದೆ ಸುಮಾರು ಒಂದು 4-5 ದಿವಸ ಬೆಂಗಳೂರಿಂದ ಊರಿಂದ ಬಂದಮೇಲೆ. ಮೆಜೆಸ್ಟಿಕಲ್ಲಿ ಇದ್ದಾಗ ಪೇಪರ್ ಓದೋದು ಹುಚ್ಚು ನನಗೆ. ಕೆಲಸ ಖಾಲಿ ಇದೆಯಾ ಅಂತ ಬರ್ತಾವಲ್ಲ, ಅದನ್ನು ಓದ್ತಾ ಇದ್ದೆ. ಅದು ಹುಚ್ಚು ಜಾಸ್ತಿ. ಅವಾಗ ಒಂದು ಕೆಲಸ ನೋಡಿದೆ, ಉತ್ರಳ್ಳಿಯಲ್ಲಿ ಸ್ಟಾರ್ಟ್ ಆಗಿತ್ತು ಫಸ್ಟ್ ನನ್ನ ಜರ್ನಿ. ಉತ್ರಳ್ಳಿಯಲ್ಲಿ ಫೋನ್ ಮಾಡಿದೆ ಅವ್ರಿಗೆ. ಒಬ್ಬರ ಮೇಡಮ್ ಫೋನ್ ಇತ್ತು, ಬನ್ನಿ ಕೊಡ್ತೀವಿ ಕೆಲಸ ಅಂತ. ಊಟ ರೂಮ್ ಕೊಟ್ಟು 1,500 ಸ್ಯಾಲ್ರಿ ಕೊಡ್ತಾ ಇದ್ರು ತಿಂಗಳಿಗೆ. ಯಾವ ವರ್ಷ ಇದು? 2011. 1,500 ಕೆಲಸ ಏನು? ಕೆಲಸ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ. ಓಕೆ. ಈ ಈವೆಂಟ್ಗಳಿಗೆ ಸೆಟಪ್ ಎಲ್ಲ ಮಾಡ್ತಾರಲ್ಲ, ಫ್ಲವರ್ ಡೆಕೋರೇಷನ್ ಅದೆಲ್ಲ ಮಾಡ್ತಾರಲ್ಲ, ಆ ಥರದೊಂದು ಕೆಲಸ. ಆ ಕೆಲಸ ಮಾಡ್ತಾ ಇದ್ದೆ. ಒಂದು 3 ತಿಂಗಳು ಕೆಲಸ ಮಾಡಿದೆ. ನಾನು ಕೆಲಸದಲ್ಲಿ ನಾನು ಶ್ರದ್ಧೆ ತುಂಬ ತೋರಿಸ್ತಾ ಇದ್ದೆ. ನಾನು ಏನೇ ಕೆಲಸ ಕೊಟ್ಟರು ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡ್ಬಿಟ್ಟು ನಾನು ಕೂತ್ಕೊಂಡ್ಬಿಡ್ಬೇಕು ಅನ್ನೋ ಸ್ವಭಾವ ನಂದು. ಊಟ ತಿಂಡಿಗೆ ಏನು ಮೋಸ ಇರಲಿಲ್ಲ ನನಗೆ. ರೂಮ್ ಕೊಟ್ಟಿದ್ರು, ಊಟ ತಿಂಡಿ ಕೊಡ್ತಾ ಇದ್ರು, ಚೆನ್ನಾಗಿ ನೋಡ್ಕೊತಾ ಇದ್ರು, 1,500 ಸ್ಯಾಲ್ರಿ ಕೊಡ್ತಾ ಇದ್ರು. ಅದು ಹಂಗೆ ಉಳಿಸ್ಕೊತಾ ಇದ್ದೆ. ಆಮೇಲೆ 3,000 ಸ್ಯಾಲ್ರಿ ಮಾಡಿದ್ರು ಅದೇ ಈವೆಂಟ್ ಕಂಪನಿ. ಒಂದು 15 ದಿವಸ ಆಯಿತು. 15 ದಿವಸ ಆದಮೇಲೆ ಹೇಳಿದ್ರು, ಸುರೇಶ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀಯ, ನಿನ್ಗೆ 1,500 3,000 ಸ್ಯಾಲ್ರಿ ಕೊಡ್ತೀನಿ, ಎಂಜಾಯ್ ಮಾಡು ಅಂದರು. ನನ್ಗೆ ಖುಷಿ ಆಯಿತು. ಮೊದಲನೇ ಖುಷಿ. ನಾನು ಫಸ್ಟ್ ಟೈಮ್ ನಾನು ಸ್ಯಾಲ್ರಿ ತೊಗೊಂಡಾಗ ಫಸ್ಟ್ ಹೇಳಿದ್ದು 1,500. ಆಮೇಲೆ 3,000 ಕೊಡ್ತೀನಿ ಅಂದ್ರು. ಫುಲ್ ಖುಷಿ ಆಗ್ಬಿಡ್ತು. ಸಾಕಪ್ಪ 3,000 ಸಾಕಾಗತ್ತಲ್ಲ, ಊಟ ತಿಂಡಿ ಕೊಟ್ಟು 3,000 ಕೊಟ್ರೆ ಇನ್ನೇನಿದೆ ನನಗೆ ಬೇಕು. ಆಮೇಲೆ ಆ ಒಂದು ಏರಿಯಾದಲ್ಲಿ ನಮ್ಮ ಊರ ಕಡೆ ಹುಡುಗರುಗಳು ಕೆಲಸ ಮಾಡ್ತಾ ಇದ್ರು. ಈ ಸಿನಿಮಾ ಸೀರಿಯಲ್ಗೆಲ್ಲ ವರ್ಕ್ ಮಾಡ್ತಾ ಇದ್ರು. ಅಲ್ಲೊಂದು ಕಡೆ ಲಿಂಕ್ ಸಿಕ್ಕು. ಹೇಳಿದ್ರು, ನಿನ್ ಒಳ್ಳೆ ಟ್ಯಾಲೆಂಟ್ ಇದೆ ಕಣೋ, ಯಾಕೋ ಇದೆಲ್ಲ ಮಾಡ್ತೀಯ, ಬಾರ ನಿನ್ ಒಳ್ಳೆ ಸ್ಯಾಲ್ರಿ ಕೊಡಿಸ್ತೀವಿ ಅಂತೇಳಿ ಅವರು ಮತ್ತೆ ವಾಪಸ್ ಅವ್ರ ಜೊತೆಗೆ ಸೇರಿಸ್ಕೊಂಡ್ರು. ಅಲ್ಲೊಂದು 2 ತಿಂಗಳು ಕೆಲಸ ಮಾಡಿದೆ. ಸೀರಿಯಲ್ ಸೆಟ್ ಸಿನಿಮಾ ಇದರಲ್ಲೆಲ್ಲ ಮಾಡಿದೆ. ಸುಮಾರು ಒಂದು ತಿಂಗಳು ನಾನು ಒಂದು ಹೆಸರು ಬೇಡ, ಒಂದು ಸೀರಿಯಲ್ಗೆ ನಾನು ಟೀ ಕಾಫಿ ಕೊಡ್ತಾ ಇದ್ದೆ. ಆಮೇಲೆ ಅಲ್ಲಿ ನನ್ನನ್ನು ಒಬ್ಬ ವ್ಯಕ್ತಿ ನೋಡ್ತಾರೆ, ರವಿ ಅಂತ ಅವ್ರ ಹೆಸರು. ಇವಾಗ ಎಲ್ಲಿದ್ದಾರೆ ಗೊತ್ತಿಲ್ಲ ಅವರು, ರವಿ ಅಂತ. ಆ ವ್ಯಕ್ತಿ ಏನು ಮಾಡ್ತಾರೆ, ಒಬ್ಬ ವ್ಯಕ್ತಿ ಹತ್ರ ಕರ್ಕೊಂಡೋಗ್ಬಿಡ್ತಾರೆ ನನ್ನನ್ನು. ಸರ್ ತುಂಬ ಟ್ಯಾಲೆಂಟ್ ಇರೋ ಹುಡುಗ, ಏನೇ ಕೆಲಸ ಕೊಟ್ಟರು ಮಾಡ್ತಾನೆ, ಚೆನ್ನಾಗಿ ನೋಡ್ಕೊಳ್ಳಿ ಸರ್ ಅವನ್ನ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡೋಗಿ ಅಲ್ಲಿ ಬಿಡ್ತಾರೆ ಅವ್ರ ಹತ್ರ. ನನ್ನ ಸೆಕೆಂಡ್ ಸ್ಯಾಲ್ರಿ ಬಂದು 29,000. ವಾವ್! 1,500 ಇಲ್ಲಿ. ಅಲ್ಲಿಂದ ಅವ್ರು ಇಷ್ಟಪಟ್ಟು ಅದನ್ನ 3,000ಕ್ಕೆ ಹೆಚ್ಚಿಗೆ ಮಾಡ್ತಾರೆ. ಅಲ್ಲಿಂದ 29,000 ಸ್ಯಾಲ್ರಿ ಎಲ್ಲಿ? 29,000 ಸ್ಯಾಲ್ರಿ ಫಿಕ್ಸ್ ಮಾಡ್ತಾರೆ. ಒಬ್ರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಸುಮಾರಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ. ಬರ್ತಾ ಬರ್ತಾ ನನಗೆ ಹೇಗಾಯ್ತು ಅಂದ್ರೆ, ನನ್ನನ್ನು ತೊಡಸ್ಕೊಂಡೆ. ಆ ವ್ಯಕ್ತಿ ಹೇಗಿದ್ರು ಅಂದ್ರೆ, ಒಳ್ಳೆ ಹೆಸರಿರುವಂತ ವ್ಯಕ್ತಿ. ನಾನು ಬೆಳಗ್ಗೆ ಹೋಗಿ ಅವ್ರನ್ನ ಎಬ್ಬಿಸ್ಬೇಕು. ಅವ್ರು ₹1 ಖರ್ಚು ಮಾಡಿದ್ರೆ ಅವ್ರ ಜೋಬಲ್ಲಿ ಎಷ್ಟು ದುಡ್ಡಿದೆ ಅಂತ ಅದನ್ನ ತೆಗೆದು ಲೆಕ್ಕ ಮಾಡಿ ನಾನೇ ಬರೆದಿಡ್ಬೇಕು. ಈ ಥರ ಎಲ್ಲ ಮಾಡ್ತಿದ್ದೆ. ತುಂಬ ನನ್ನನ್ನು ನಂಬಿದ್ರು, ನಾನು ಅಷ್ಟೇ ಅವ್ರನ್ನ ನಂಬಿದ್ದೆ. ನಮ್ಮ ಮನೆಯವ್ರನ್ನ ಬಿಟ್ಟರೆ ನೆಕ್ಸ್ಟ್ ಅವರೇ ನನಗೆ ಅನ್ನೋ ಥರ ನಾನು ಅಷ್ಟು ಅವ್ರ ಮೇಲೆ ನನಗೆ ಡಿಪೆಂಡ್ ಆಗಿಬಿಟ್ಟಿದ್ದೆ. ಯಾವುದೋ ಒಂದು ಸಿಚುವೇಶನಲ್ಲಿ ಒಂದು ಜಗಳ ಆಗುತ್ತೆ ಅವ್ರಿಗೂ ನನಗೂ. ಮಾತಲ್ಲಿ ಬರುತ್ತೆ, ಅವ್ರೇನೋ ಒಂದು ನಡೀತಾ ಇರುತ್ತೆ. ಅವಾಗ ತುಂಬ ರೂಢಾಗಿ ಒಂದು ಪದ ಯೂಸ್ ಮಾಡ್ತಾರೆ. ನಾನು ಅಲ್ಲಿಂದ ಜಗಳ ಮಾಡ್ಕೊಂಡು ನಾನು ಬಂದ್ಬಿಡ್ತೀನಿ. ಆ ಸೆಟ್ಟಿಂದ ನಾನು ಹೊರಗಡೆ ಬಂದ್ಬಿಡ್ತೀನಿ. ಬಂದ್ಮೇಲೆ ಬೇರೆ ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿಸ್ತಾರೆ, ಬೇರೆ ಎಲ್ಲಾ ಪ್ರಯತ್ನನೂ ಮಾಡಕ್ ಟ್ರೈ ಮಾಡ್ತಾರೆ. ನಾನು ಎಲ್ಲೂ ಕನೆಕ್ಟ್ ಆಗಲ್ಲ.
ನಾನು ವಾಪಸ್ ಬೇಡ, ನಾನು ದುಡ್ದದ್ದು ನಾನು ದುಡ್ಡು ನಾನು ಕೊಟ್ಬಿಡಿ, ನಾನು ಹೋಗ್ತೀನಿ ಊರಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು ನಾನು ಸುತ್ತೂರು ಮಠಕ್ಕೆ ಹೋದೆ. ಸುತ್ತೂರು ಮಠಕ್ಕೆ ನಾನು ಓದಿದ್ದಲ್ಲೇ, ಸುತ್ತೂರು ಮಠದಲ್ಲಿ ನನ್ನ ಎಜುಕೇಶನ್ ಆಗಿದ್ದು. ಇದೆಲ್ಲ ನೋಡಿದ್ನಲ್ಲ, ಜನನ ಇಷ್ಟೇ ಅವ್ರವ್ರ ಬೆಳೆ ಬೇಯಿಸ್ಕೊಳ್ಳೋಕೆ ಏನಾರು ಮಾಡ್ತಾರೆ ಅಂತ ಗೊತ್ತಾಯ್ತು ನನಗೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ನಮ್ಮ ಸಂಘದ ಒಂದು ಕಾರ್ಯಕ್ರಮ ನಡೀತಾ ಇತ್ತು, RSS. ಆ ಶಿಬಿರಕ್ಕೆ ನಾನು ಜಾಯ್ನ್ ಆಗಿ ಅಲ್ಲಿಂದ ನನಗೆ RSS ಪರಿಚಯ ಆಯಿತು. ಅಲ್ಲಿಂದ ಒಂದು 3-4 ವರ್ಷ ನಾನು ಟೈಮ್ ಕೊಟ್ಟೆ. 2015 RSS ಅಲ್ಲಿ ಇದ್ದೆ. ಆಮೇಲೆ RSS ಅಲ್ಲಿ ತುಂಬಾ ಪ್ರಾಮಾಣಿಕತೆಯಿಂದ ನನ್ನ ಕೆಲಸ ನಾನು ಮಾಡ್ತಾ ಇದ್ದೆ. ಎಲ್ರಿಗೂ ಅದು ಇಷ್ಟ ಆಗೋದು. ಅಲ್ಲಿ ನೋಡಿ ನನ್ನ ಟ್ಯಾಲೆಂಟ್ನ ನೋಡಿ ಸುಮಾರು ಜನ ನನಗೆ ನೀನು ಈ ಫೀಲ್ಡ್ಗೆ ಹೋಗು, ಇನ್ನೇನಾದ್ರು ಮಾಡು, ನಾವು ಸಪೋರ್ಟ್ ಮಾಡ್ತೀವಿ ಅಂತೆಲ್ಲ ಹೇಳಿ ನನ್ನನ್ನು ಹೊರಗಡೆ ತಗೊಂಡ್ಬಂದ್ರು. ಅದಾದ್ಮೇಲೆ ನಡೆದಿದ್ದೆಲ್ಲವೂ ಒಂದು ಅಲ್ಲ, ಆ ಶ್ರಮಕ್ಕೆ ಸಿಕ್ಕಂತ ಪ್ರತಿಫಲ 2015 ಮೇಲೆ ನಡೆದಿದ್ದೆಲ್ಲವೂ ಅಷ್ಟೇ. ಎಲ್ಲಿಂದ ಎಲ್ಲಿಗೆ ಒಬ್ಬ ಮನುಷ್ಯ ಅಂದ್ರೆ ಸರ್ ನಿಮ್ಮ ಎಜುಕೇಶನ್ ಸರ್? ಮೇಡಮ್ ನಂದು ಎಜುಕೇಶನ್ SLC ಕಂಪ್ಲೀಟ್ ಆಗಿದೆ. PUC ಅಡ್ಮಿಷನ್ ಮಾಡಿ 1-2 ತಿಂಗಳು ಹೋದೆ ಅಷ್ಟೇ. ಆಮೇಲೆ ಮನೆಯಿಂದ ಓಡೋಗ್ಬಿಟ್ಟೆ. ಆಮೇಲೆ ಇದ್ರ ಮಧ್ಯದಲ್ಲಿ ಸುಮಾರು ಜನ ಸ್ನೇಹಿತರುಗಳು ನಿಂತ್ಕೊಂಡ್ರು ನನಗೆ. 2015 ಸುಮಾರು ಜನ ನಿಂತ್ಕೊಂಡ್ರು. ಅದಾದ್ಮೇಲೆ ನಿಂತವ್ರಂತರೂ ಒಬ್ಬ ವ್ಯಕ್ತಿ ನಿಂತ್ಕೋತಾರೆ ನನ್ನ ಹಿಂದೆ. ನಾನು ಅನ್ಕೊಳ್ಳೋಕ್ಕೂ ಆಗಲ್ಲ, ಅವ್ರ ಬಗ್ಗೆ ಹೇಳಕ್ ಪದಗಳಿಲ್ಲ. ಅವ್ರ ಬಗ್ಗೆ ನಾನು ಏನೇ ಹೇಳಕ್ ಹೋದ್ರು ಕೂಡ ಅವರು ಒಂದು ಪದಗಳಿಗೆ ವ್ಯಕ್ತಿ ಅವರು. ಮುಂದೊಂದಿನ ಅವಕಾಶ ಸಿಕ್ಕಾಗ, ಕಾಲ ಸಿಕ್ಕಾಗ ಆ ವ್ಯಕ್ತಿ ಜೊತೆಗೆ ಎಲ್ರಿಗೂ ಆ ವ್ಯಕ್ತಿನ ಪರಿಚಯ ಮಾಡಿಸ್ಕೊಡ್ತೀನಿ. ಸೊ ಬಹಳಷ್ಟು ವ್ಯಕ್ತಿತ್ವಗಳು ಸುರೇಶ್ ಅವರ ಲೈಫಲ್ಲಿ ಬಂದಾದ್ಮೇಲೆ ಗೋಲ್ಡ್ ಸುರೇಶ್ ಅಂತ ಹೆಸರಾಗಿದ್ದು. ಅಂದ್ರೆ ಬೆನ್ನೆಲುಬು ಇರಬೇಕು. ಅಂದ್ರೆ ಒಂದು ವ್ಯಕ್ತಿಯಿಂದ ವ್ಯಕ್ತಿಯಷ್ಟೇ ಬೆಳೆಯೋಕ್ಕೆ ಸಾಧ್ಯ ಇಲ್ಲ, ವ್ಯಕ್ತಿಯಿಂದ ವ್ಯಕ್ತಿ ಇದ್ದಾಗಲೇ ಅಲ್ವಾ, ಒಂದು ಸಪೋರ್ಟ್ ಸಿಸ್ಟಮ್ ಇದ್ದಾಗಲೇ ಒಬ್ಬ ಮನುಷ್ಯ ಬೆಳೆಯೋದಕ್ಕೆ ಸಾಧ್ಯ. ಅದುವೇ ಗೋಲ್ಡ್ ಸುರೇಶ್ ಅವರ ಲೈಫಲ್ಲಿ ಆಗಿದ್ದು. ಸೊ ಇವತ್ತು ಗೋಲ್ಡ್ ಸುರೇಶ್ ಆಗಿ ಕೂತಿರೋದಕ್ಕೆ ಕಾರಣ ಬಹಳಷ್ಟು ವ್ಯಕ್ತಿತ್ವಗಳು ಅಂತ ಹೇಳಿದ್ರು. ಸೊ ಇದಾದ ನಂತರದಲ್ಲಿ ಗೋಲ್ಡ್ ಸುರೇಶ್ ಆಗಿ ಬದಲಾಗ್ತಾರೆ 2015 ಆದ್ಮೇಲೆ. ಆ ಜರ್ನಿ ಹೇಗಿತ್ತು? ಅಷ್ಟು ಪರಿಶ್ರಮವನ್ನ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರು? ಸಡನ್ ಒಂದು ಫೇಮ್ ಬರುತ್ತೆ ಗೋಲ್ಡ್ ಸುರೇಶ್ ಅಂತ, ಅದನ್ನ ಹ್ಯಾಂಡಲ್ ಮಾಡಕ್ಕೆ ಏನೆಲ್ಲ ಪ್ರಯತ್ನ ಪಟ್ರು? 4 ವರ್ಷಗಳಾದ್ಮೇಲೆ ಮತ್ತೆ ಮನೆಗೆ ವಾಪಸ್ ಹೋದ್ರ? ಅವ್ರನ್ನೇ ಕೇಳೋಣ ಸರ್, ಇಷ್ಟಕ್ಕೂ ಆನ್ಸರ್ ಈಗ. ಮೇಡಮ್ 4 ವರ್ಷ ಆದ್ಮೇಲೆ ಮನೆಗೆ ಹೋದೆ. ಮನೆಗೆ ಹೋಗಿ ಫೈನಲಿ ಮನೆಗೆ ಹೋದ್ರು ನಮ್ ಸರ್. ಮನೆಗೆ ಹೋದೆ. ಚೆನ್ನಾಗೆಲ್ಲ ಮಾತಾಡಿದ್ರು, ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಆಮೇಲೆ ಮನೆಯವ್ರಿಗೆಲ್ಲ ಹೇಳಿ ವಾಪಸ್ ಬೆಂಗಳೂರಿಗೆ ಬರ್ತೀನಿ ಅಂತ ಬಂದ್ಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಅವತ್ತಿಂದ ಒಂದಾದ್ಮೇಲೆ ಒಂದು ನಡ್ಕೊಂಡ್ ಬರ್ತಾನೆ ಇದೆ. ಹಂಗೆ ಜೀವನದಲ್ಲಿ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಾ ಇದಾರೆ. ಕೆಟ್ಟವ್ರು ಇದಾರೆ, ಅವ್ರ ಬಗ್ಗೆ ಮಾತಾಡಲ್ಲ, ಒಳ್ಳೆಯವ್ರ ಬಗ್ಗೆ ಮಾತ್ರ ಮಾತಾಡೋಣ. ಕೆಟ್ಟವರು ಒಳ್ಳೆ ಪಾಠಗಳನ್ನ ಕಲಿಸೋಗ್ತಾರೆ ಜೀವನದಲ್ಲಿ. ಅದು ನಮ್ಗೆ ಮುಂದಿನ ಬೆಳವಣಿಗೆಗೆ, ಮುಂದಿನ ಜರ್ನಿಗೆ ಹೆಲ್ಪ್ ಆಗುತ್ತೆ. ಅದನ್ನ ಮಾತ್ರ ತಗೊಂತೀನಿ. ಒಳ್ಳೆಯವ್ರಂತರೂ ಜೊತೆಗೆ ಯಾವತ್ತೂ ಇರ್ತಾರೆ. ಅವ್ರಿಗೆ ನಾವೇನು ಅಂತ ಗೊತ್ತಿರುತ್ತೆ. ಅವ್ರನ್ನ ಮಾತ್ರ ನಾನು ನೆನ್ಸ್ಕೊಳಕ್ ಇಷ್ಟಪಡ್ತೀನಿ. ಅದ್ಮೇಲೆ ಏನೇನೋ ಜರ್ನಿಗಳಾಯ್ತು, ಏನೇನೋ ಕೆಲಸ ಮಾಡಿದ್ವಿ. ನಾನು ಫಸ್ಟ್ ಹೇಳ್ದಂಗೆ ಅದು ವ್ಯಕ್ತಿ ನನ್ನನ್ನು ತುಂಬ ಅವಮಾನ ಮಾಡಿ ಆ ಪ್ರಾಜೆಕ್ಟ್ ನಡುವಲ್ಲಿ ಮಧ್ಯದಲ್ಲೇ ಬಿಟ್ಟು ಕಳಿಸ್ತಾರೆ. ಅವತ್ತು ನಾನು ಅವ್ರಿಗೆ ಚಾಲೆಂಜ್ ಮಾಡಿ ಬಂದಾಗಲೇ ನಾನು ಸ್ಟಾರ್ಟ್ ಮಾಡಿದ್ದು ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ, ಗೋಲ್ಡ್ ಹಾಕೊಳ್ಳೋದಕ್ಕೆ. ಒಂದು ಕಡೆ ಏನಾಗುತ್ತೆ, ನಾನು ಒಂದು ಈವೆಂಟ್ಗೆ ಹೋಗಿರ್ತೀನಿ. ಅವರು ಒಂದು ವಿಡಿಯೋ ವೈರಲ್ ಆಗುತ್ತೆ ನಂದು. ಆ ವಿಡಿಯೋನೇ ನನ್ನನ್ನು ಬಿಗ್ ಬಾಸಿಗೆ ತೊಗೊಂಡೋಗುತ್ತೆ. ನಾನು ಅನ್ಕೊಂಡಿರ್ಲಿಲ್ಲ ಅಲ್ವಾ. ಈ ಜಗತ್ತಿನಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಪವರ್ ಏನಿದೆ, ಅದನ್ನ ನಮ್ಮನ್ನ ಹೆಂಗ್ ಬೇಕಾದ್ರೂ ತೋರಿಸುತ್ತೆ ಜಗತ್ತಿಗೆ ಅನ್ನೋದು. ಮೇಡಮ್, ವರ್ಲ್ಡ್ ಮೋಸ್ಟ್ ಪವರ್ಫುಲ್ ವೆಪನ್ ಇನ್ ದ ವರ್ಲ್ಡ್ ಯಾವುದಾದ್ರೂ ಇದ್ರೆ ಸೋಷಿಯಲ್ ಮೀಡಿಯಾ. ನೀವು ಒಬ್ಬ ವ್ಯಕ್ತಿನ ಗನ್ ತಗೊಂಡು ಸಾಯಿಸೋದು ಬೇಕಾಗಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಸಾಯಿಸ್ಬಿಡ್ತೀನಿ. ಹೌದು. ಮತ್ತೆ ಜನಕ್ಕೆ ನಾನೊಂದು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ನಾವು ಡಿಪೆಂಡ್ ಆಗಿಬಿಟ್ಟಿದ್ದೀವಿ ಸೋಷಿಯಲ್ ಮೀಡಿಯಾ ಮೇಲೆ. ಮತ್ತೆ ಅದ್ರಲ್ಲಿ ಬರೋದು ಎಲ್ಲವೂ ಸತ್ಯ ಅಲ್ಲ. ಅದಕ್ಕೆ ಅಂತಾನೆ ಕಮೆಂಟ್ ಮಾಡಕ್ಕೆ ಸ್ವಲ್ಪ ಜನ ಇರ್ತಾರೆ. ಒಳ್ಳೇದು ಮಾಡೋರಿದ್ರೆ, ಕೆಟ್ಟವರು ಮಾಡೋರಿದ್ದಾರೆ. ಒಳ್ಳೇದು ಮಾಡೋರ ಹಾಬಿ ಏನಂತಂದ್ರೆ ನೋಡ್ತಾರೆ, ಅದ್ರಲ್ಲಿ ಸತ್ಯ ಯಾವುದು ಅಸತ್ಯ ಯಾವುದು ತಿಳ್ಕೊಂಡು ಅವ್ರು ಕಮೆಂಟ್ ಮಾಡ್ತಾರೆ. ಇನ್ನು ಸ್ವಲ್ಪ ಜನ ಇರ್ತಾರಲ್ಲ, ಅವ್ರಿಗೆ ಕೆಟ್ಟದ್ದೇ ಮಾಡಬೇಕು ಅನ್ಕೊಂಡು ಕೂತಿರ್ತಾರೆ ಅಂಥವ್ರು. ಇವೆರಡು ವರ್ಗ ಇದೆ. ಮತ್ತೆ ನಾವು ನಮ್ಮ ಟೈಮ್ನ ಎಷ್ಟು ಕೊಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾಗೆ ಅನ್ನೋದು.
ಇವಾಗ ನೀವು ಸೋಷಿಯಲ್ ಮೀಡಿಯಾ ಕೊಡೋ ಟೈಮ್ನ ಬಿಸ್ನೆಸ್ ಮೇಲೆ ಕೊಡಿ, ನಿಮ್ಮ ಪರ್ಸ್ನಲ್ ಕೆಲಸದ ಮೇಲೆ ಕೊಡಿ. ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅದು ನಿಮಗೆ. ಹೌದು ಸರ್. ಹಾಂ, ಸೋಷಿಯಲ್ ಮೀಡಿಯಾ ಅನ್ನೋದು ಅದೇ ನೀವು ಹೇಳಿದ ಹಾಗೆ ಗೌಡ್ ಸುರೇಶ್ ಅವ್ರಿಗೆ ಮತ್ತೊಂದು ಜನಕ್ಕೆ ಪರಿಚಯಿಸಿದಂತಹ ಒಂದು ಪ್ಲಾಟ್ಫಾರ್ಮ್ ಅದು. ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗ್ಬಿಟ್ಟಿದ್ರು ಒಂದು 3 ವರ್ಷಗಳ ಹಿಂದೆ. ಈಗ ಡಬಲ್ ಸ್ಟಾರ್ ಆಗಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಬಟ್ 2015 ಆದ್ಮೇಲೆ ಗೌಡ್ ಸುರೇಶ್ ಆಗಿ ಬದಲಾದಂತಹ ಕಾರಣಕರ್ತರು ಬೇರೆ ಯಾರು ಅಲ್ಲ, ಅದು ಸೋಷಿಯಲ್ ಮೀಡಿಯಾ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಫೇಮ್ ಸಿಗುತ್ತೆ ಗೋಲ್ಡ್ ಸುರೇಶ್ ಅವರಿಗೆ. ಅವರೇ ಹೇಳಿದ ಹಾಗೆ ಈ ಒಂದು ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಪ್ರಮುಖ ಕಾರಣವೇ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವರ್ಷಗಳಿಂದ ಈ ತರ ಗೋಲ್ಡ್ ಬರ್ತಾರಂತೆ, ಬಿಗ್ ಬಾಸ್ಗೆ ಗೋಲ್ಡ್ ಬರ್ತಾರಂತೆ. ಬಟ್ ಒಂದಿನ ಬಂದೇ ಬಿಟ್ರು, ಅದೇ ಬಿಗ್ ಬಾಸ್ ಸೀಸನ್ 11ಕ್ಕೆ. ಇದೆಲ್ಲ ಹೇಗೆ ಶುರು ಆಯ್ತು? ಈಗ ನಾವು ಎಲ್ಲಿಂದನೋ ಬಂದಿರ್ತೀವಿ, ಅಲ್ಲಿಂದನೂ ಒಂದು TV ಶೋ ಅದ್ಭುತವಾಗಿ ಬರ್ತಿರುತ್ತೆ. ಎಲ್ಲೋ ಮೂಲೆಯಲ್ಲಿ ಯಾವುದೋ ಹೋಟ್ಲಲ್ಲಿ ಕುತ್ಕೊಂಡು ನೋಡ್ತಿರ್ತೀವಿ, ಅಥವಾ ಮನೆಗೆ ಯಾವಾಗಲೂ ಒಂದ್ಸಲ ಬೈ ಗಾಡ್ ಗ್ರೇಸ್ TV ತರುವಂತಹ ಆಪರ್ಚುನಿಟಿ ಸಿಕ್ಕಿದಾಗ TV ಹಾಕೊಂಡು ನೋಡುವಂಥ ಶೋ. ಬಟ್ ಒಂದಿನ ಗೋಲ್ಡ್ ಸುರೇಶ್ ಅವ್ರಿಗೆ ಫೋನ್ ಬರುತ್ತೆ, ಸುರೇಶ್ ಬರ್ತೀರಾ ಇದಾರ ಗೋಲ್ಡ್, ನೀವು ನಮ್ಮ ಬಿಗ್ ಬಾಸಿಗೆ ಬರಲೇಬೇಕು ಅಂತ ಒಂದು ಫೋನ್ ಬರುತ್ತೆ. ಹೆಂಗ್ ಫೀಲ್ ಆಯ್ತು ಅವತ್ತಿನ ದಿನ? ಏನೋ ಒಂದು ಸಕ್ಸಸ್ ಅಂತ ತಲುಪಟ್ನಾ ಅಂತ ಅನ್ನಿಸ್ತಾ? ಏನ್ ಅನ್ನಿಸ್ತು? ನಾನು ತಪ್ಪಾಗಿ ಕೇಳ್ತಿದ್ದೀನಿ, ನಾನು ಆಗ್ತಿದ್ದಾರೆ. ಇಲ್ಲ, ಆ್ಯಕ್ಚುಲಿ ನಾನು ಏರ್ಪೋರ್ಟಲ್ಲಿ ಇದ್ದೆ. ಏರ್ಪೋರ್ಟಲ್ಲಿ ಇದ್ದೆ. ಸಡನ್ ಒಂದು ಕಾಲ್ ಬರುತ್ತೆ, ನಾನು ಈ ಥರ ಫೋನ್ ಮಾಡ್ತಾ ಇದ್ದೀವಿ, ನಿಮ್ಮ ಹತ್ರ ಮಾತಾಡ್ಬೇಕು ಒಂದು ಅರ್ಧ ಗಂಟೆ, ದಯವಿಟ್ಟು ಮಾತಾಡ್ಬೋದಾ ಅಂತ ಕೇಳಿದ್ರು. ಮೀಡಿಯಾ ಹೆಸರು ಹೇಳ್ಬಿಟ್ರು ಸಡನ್ ಆಗಿ. ನಾನು ಇಷ್ಟು ವರ್ಷ ಆಯ್ತು ನಾನು ಮೀಡಿಯಾಗೆ, ನಾನು ಯಾವುದೇ ಥರದ ನನಗೆ ಕಾಂಟ್ರವರ್ಸಿ ಇಲ್ಲ, ನಂದೇನು ಇಲ್ವೇ ಇಲ್ಲ. ನನಗೆ ಯಾಕಪ್ಪ ಇವ್ರು ಫೋನ್ ಮಾಡ್ತಾರೆ ಚಾನಲ್ ಅವ್ರು ಅಂತ. ನಾನು ಅವ್ರು ಯಾವ ಚಾನಲ್ ಹೆಸರು ಹೇಳಿಲ್ಲ ಫಸ್ಟ್ಗೆ. ನಾನಂದೆ, ಸರ್ ಫೋನ್ ಮಾಡ್ತೀನಿ ಒಂದು ಅರ್ಧ ಗಂಟೆ ಸರ್, ಏರ್ಪೋರ್ಟ್ ಅಲ್ಲಿ ಚೆಕ್ ಇನ್ ಆಗ್ತಾ ಇದ್ದೀನಿ ಸರ್. ಭಯ ಆಗೋಯ್ತು ಅನ್ಸುತ್ತೆ ಸಡನ್ ಮೀಡಿಯಾ ಕಾಲ್ ಅಂದ್ರೆ, ಯಾರಿಗೆ ಭಯ ಆಗಲ್ಲ ಸರ್? ಆಮೇಲೆ ವಾಪಸ್ ಫೋನ್ ಮಾಡಿದೆ. ಸುಮಾರು ಒಂದು 45 ನಿಮಿಷ ಮಾತುಕತೆ ಮಾಡಿದ್ರು. 3/4 ಗಂಟೆ ಮಾತಾಡಿದ್ರು. ಆಮೇಲೆ ಹೇಳಿದ್ರು, ಬರ್ರಿ ನೀವು ಬೆಂಗಳೂರಿಗೆ ಬಂದು ನಮ್ಮನ್ನ ಭೇಟಿ ಆಗ್ಬೇಕು, ಒಂದು ಹಾಫ್ ಅನ್ ಅವರ್ ಟೈಮ್ ಅಂತ. ಓಕೆ ಸರ್, ಆಯ್ತು. ಯಾವಾಗ ಫ್ರೀ ಇದ್ದೀರಾ ಸರ್? ಡೇ ಆಫ್ಟರ್ ಟುಮಾರೋ ಐ ವಿಲ್ ಕಮ್ ಬ್ಯಾಂಗ್ಳೂರ್, ಆಫ್ಟರ್ ದ್ಯಾಟ್ ಐ ವಿಲ್ ಮೀಟ್ ಅಂತ ಹೇಳಿದೆ. ಹೋದೆ, ಭೇಟಿ ಮಾಡಿದೆ. ಭೇಟಿ ಮಾಡಿ ಒಂದು 10 days ಟೈಮ್ ತಗೊಂಡ್ರು ಇನ್ನೊಂದು ನೆಕ್ಸ್ಟ್ ಮೀಟಿಂಗಿಗೆ ಅಂತ. ನಾನು ಅನ್ಕೊಂಡೆ, ಬಿಡು ಸುಮ್ಮನೆ ಫೋನ್ ಮಾಡಿದಾರೆ, ಏನೋ ಅವ್ರಿಗೆ ಏನೋ ಪ್ರೊಸೆಸರ್ ಇರುತ್ತೆ, ಅದು ಇದು, ಇವ್ರನ್ನೆಲ್ಲ ಭೇಟಿ ಮಾಡಿದೀವಿ ಅಂದ್ರೆ ಇಷ್ಟು ಜನ ನಾವು ಇಂಟರ್ವ್ಯೂ ಮಾಡಿದ ನಮ್ಮ ಹತ್ರ ಏನಾಗಿರ್ಬೇಕು ಅದಕ್ಕೆ ಮಾಡಿದ್ದಾರೆ ಅಂತ ಅನ್ಕೊಂಡು ನಾನು ಸುಮ್ಮನೆ ಅದೇ. ಆಮೇಲೆ ಸೆಕೆಂಡ್ ಕಾಲ್ ಬಂತು, ಇಷ್ಟೊತ್ತಿಗೆ ಇಲ್ಲಿ ಬರ್ಬೇಕು ಸರ್ ಅಂತ. ಓಕೆ ಸರ್, ಆಯ್ತು ಬರ್ತೀನಿ. ಅದಾದ್ಮೇಲೆ ಸುಮಾರು ಒಂದು 20 days ಯಾವ ಕಾಲ್ ಬರಲ್ಲ, ಮೆಸೇಜ್ ಬರಲಿಲ್ಲ, ಸುಮ್ಮನೆ ಸೈಲೆಂಟ್. ನನ್ನ ಬಿಸ್ನೆಸ್ ನಾನು ಇನ್ವಾಲ್ವ್ ಹೋಗ್ಬಿಟ್ಟೆ. ಮತ್ತೆ ಸಡನ್ ಆಗಿ ಒಂದು ಕಾಲ್ ಬರುತ್ತೆ. ಅದಾದ್ಮೇಲೆ ನೀವು ಬಿಗ್ ಬಾಸ್ಗೆ ಹೋಗ್ತಿದ್ದೀರಿ ಅಂತ ಹೇಳ್ಬಿಟ್ಟು ಕನ್ಫರ್ಮೇಶನ್ ನನಗೆ ಬರುತ್ತೆ. ಬಂದ್ರು ಕೂಡ ನಾನು ಎಲ್ಲೂ ಕೂಡ ಯಾರಿಗೂ ಕೂಡ ನಾನು ಹೇಳಕ್ ಹೋಗಿರ್ಲಿಲ್ಲ. ದಟ್ ಈಸ್ ಒನ್ ಆಫ್ ದ ಪ್ರೋಟೋಕಾಲ್ ಏನಿದೆ ಅದನ್ನ ಫಾಲೋ ಮಾಡ್ಲೇಬೇಕು ನಾವು. ಮಸ್ಟ್ ಅಂಡ್ ಶುಡ್ ಪ್ರೋಟೋಕಾಲ್ ಫಾಲೋ ಮಾಡ್ಲೇಬೇಕು. ನನ್ನ ಮನೇಲಿ ನನ್ನ ಹೆಂಡತಿಗೆ, ನಮ್ಮ ತಾಯಿಗೆ, ನಮ್ಮ ತಂದೆ, ನಮ್ಮ ಅಣ್ಣಂದ್ರಿಗೆ ಅಷ್ಟು ಮಾತ್ರ ಗೊತ್ತಿತ್ತು. ನಮ್ಮ ಸ್ಟಾಪ್ ಗೊತ್ತಿತ್ತು. ನನಗೆ ತುಂಬಾ ಕಮ್ಮಿ ಟೈಮ್ ಸಿಕ್ತು. ನನ್ನ ಎಲ್ಲ ಸೆಟ್ ಮಾಡ್ಬೇಕಾಗಿತ್ತು ಆಕ್ಚುಲಿ. ನನ್ನ ಬಿಸ್ನೆಸ್ ಎಲ್ಲ ನೋಡ್ಕೊಳ್ಳೋದಕ್ಕೆಲ್ಲ ಸೆಟ್ ಮಾಡ್ಬೇಕಾಯ್ತು. ಅದೇ ನನಗೆ ತುಂಬಾ ಪ್ರಾಬ್ಲಮ್ ಆಯ್ತು ಆಕ್ಚುಲಿ. ನಾನು ಯಾರು ನೋಡ್ಕೋತಾರೆ, ಯಾರು ಹ್ಯಾಂಡಲ್ ಮಾಡ್ತಾರೆ ಅನ್ಕೊಂಡೆ ಹೊರಗಡೆ ಹೊರಗಡೆ ಬಂದ್ಬಿಟ್ಟೆ. ನಮ್ಮ ಅಕ್ಕಪಕ್ಕ ಎಂಥ ಜನ ಇರಬೇಕು ಅಂದ್ರೆ, ನಾನು ಹೆಂಗೆ ನಂಬಿಟ್ಟಿದ್ದೆ ಆ ಥರ ಜನಗಳನ್ನೆಲ್ಲ ಅಂತಂದ್ರೆ, ಅವ್ರ ವಿಷಯ ತಂದ್ಕೊಟ್ರೆ ಅಮೃತ ಅಂತ ತಿನ್ನೋ ವ್ಯಕ್ತಿ ಆಗಿದೆ ನಾನು. ಆಮೇಲೆ ಗೊತ್ತಾಯ್ತು ನನಗೆ ಅವರೆಲ್ಲ ವಿಷಕಾರ ಅಂತವ್ರು ಅಂತ. ಒಳ್ಳೇದಾಗ್ಲಿ ಅವ್ರಿಗೂ ಎಲ್ರಿಗೂ ಜೀವನದಲ್ಲಿ ಏನೋ ಮಾಡ್ತಾ ಇದ್ದಾರೆ. ಇವತ್ತು ನನಗೆ ಬಂದಿರೋ ಅವಕಾಶ, ನನಗೆ ಬಂದಿರೋ ಟೈಮು ಒಂದಿನ ಅವ್ರಿಗೂ ಬಂದೇ ಬರುತ್ತೆ. ಕಾಲ ಒಂದೇ ಥರ ಇರಲ್ಲ ನೋಡಿ. ಶ್ರೀಕೃಷ್ಣ ಪರಮಾತ್ಮ ಎಷ್ಟೇ ಒಳ್ಳೇದು ಮಾಡಕ್ ಹೋದ್ರು ಕೂಡ ಅವನಿಗೆ ಕಷ್ಟಗಳು ತಪ್ಪಲಿಲ್ಲ ಅಲ್ವಾ? ನಾವೆಲ್ಲ ಯಾವ ಲೆಕ್ಕ? ನಾನು ಒಂದೊಂದ್ಸಲ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತೀನಿ, ನಾವು ಏನೇನೆಲ್ಲ ಮಾಡಕ್ ಹೋಗ್ತೀವಿ, ಏನಾಗುತ್ತೆ? ನಮ್ದು ಯಾವ ಲೆಕ್ಕ, ಅವ್ರದ್ದು ಯಾವ ಲೆಕ್ಕ? ಮತ್ತು ಏನೇ ಒಂದಿದ್ರು ಕೂಡ ಮೇಡಮ್, ಭಗವಂತ ವಿಧಿ ಲಿಖಿತ ಮೇಡಮ್. ಅದ್ರ ಮುಂದೆ ನಾವೆಲ್ಲ ಯಾರು ಅಲ್ಲ ಮೇಡಮ್. ಕರೆಕ್ಟ್. ಭಗವಂತ ಏನ್ ಬರೆದು ಕಳ್ಸಿರ್ತಾನೆ, ಹಿಂಗೆ ಆಗ್ಬೇಕು ಅಂತ ಹಂಗೆ ಆಗತ್ತೆ. ನಾವೆಲ್ಲ ಬಂದಿರೋದಿಲ್ಲಿ ಕ್ಷಣಿಕ ಮಾತ್ರ.
ಹೌದು. ನಾನು ಮೊದ್ಲಾದ್ರೂ ಬಹಳ ಸಿಂಪಲ್ ಆಗೇ ಇದ್ದೆ. ನಾನು ಹಿಂಗೆ ಓಡಾಡ್ಕೊಂಡು ಏನು ಗೋಲ್ಡ್ ಹಾಕೊಳ್ಳೋದು ಏನು ಹಾಕೊಳ್ಳೋದು ಹಿಂಗೆ ಓಡಾಡ್ಕೊಂಡು ಹಿಂಗೆ ಆರಾಮಾಗಿ ಒಬ್ಬನೇ ಓಡಾಡ್ಕೊಂಡಿದ್ದೆ ನಾನು ಜೀವನದಲ್ಲಿ. ನನಗೆ ಹಂಗೆ ಇರ್ಬೇಕು ಅಂತ ಇಷ್ಟ ಆಕ್ಚುಲಿ. ಯಾವ್ದಾರ ಇವೆಂಟ್ಗಳಿದ್ರೆ ಪ್ರೋಗ್ರಾಮ್ಗಳಿದ್ರೆ ಆತರ ಹೋಗ್ತಿದ್ದೆ ಅಷ್ಟೇ. ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ವೇದಿಕೆಗೆ ಫಸ್ಟ್ ಟೈಮ್ ಬಂದಾಗ ಸುದೀಪ್ ಸರ್ ಶಾಕ್ ಆಗಿದ್ರು. ಎಷ್ಟು ಕೆಜಿ ಇದೆ ಗೋಲ್ಡ್ ಸುರೇಶ್ ಅವರೇ ನಿಮ್ಮ ಮೈ ಮೇಲೆ? ಸರಿ ಹೇಳಿ, ಎಷ್ಟಿದೆ ಸರ್ ಗೋಲ್ಡ್ ನಿಮ್ಮ ಹತ್ರ? ಬೇಡ ಮೇಡಮ್, ದಯವಿಟ್ಟು ಕಟ್ ಮಾಡಿಪ್ಪ ಇದನ್ನ. ಇಲ್ಲ ಹೇಳ್ಬೇಕಪ್ಪ, ಅಲ್ಲ ಗೊತ್ತಾಗ್ಬೇಕಲ್ಲ. ಈಗ ಗೋಲ್ಡ್ ಸುರೇಶ್ ಅಂತ ಹೆಸರು ಇಟ್ಕೊಂಡಿದ್ದಾರೆ ಅಂದ್ರೆ ಗೋಲ್ಡ್ ಎಷ್ಟಿದೆ ಅನ್ನೋದು ಸಾಮಾನ್ಯವಾಗಿ ಕೇಳೋ ಪ್ರಶ್ನೆ. ಸುದೀಪ್ ಸರ್ ಹೇಳಿದ್ದಾರೆ, ನಿಮ್ಮನ್ನ ಗೋಲ್ಡ್ ಅಂತ ಮನ್ಸಿದೆ ನಿಮ್ಗೆ, ಹೌದು, ಯಾಕೆ ನೀವು ಗೋಲ್ಡ್ ಹಾಕ್ತೀರಾ ಅಂತ. ದಯವಿಟ್ಟು ನಾನು ಇರೋಷ್ಟು ಗೋಲ್ಡೆ. ಅಬ್ಬಬ್ಬಾ, ಅದೇ ಅದಕ್ಕೆ ನಮ್ಗೆ ಕೊಟ್ಟಿದ್ದೆ ಇಂಟ್ರೊಡಕ್ಷನ್, ಚಿನ್ನದಂತ ಮನುಷ್ಯ. ಬಟ್ ಎನಿವೆ ಸರ್, ಆ ಬಿಗ್ ಬಾಸ್ ವೇದಿಕೆಗೆ ಬರ್ತೀರಾ, ನಮ್ಗೆಲ್ಲಾ ಶಾಕ್. ವೈಟ್ ಶರ್ಟ್, ವೈಟ್ ಪಂಚೆ, ಬೌನ್ಸರ್ಸ್, ಅಯ್ಯೋ ಬೌನ್ಸರ್ಸ್, ಅದ್ರ ಬಗ್ಗೆ ಮಾತಾಡ್ಬೇಕು ಸರ್. ಏನ್ ಎಂಟ್ರಿ ಸರ್ ಅದು? ಬಿಗ್ ಬಾಸ್ಗೆ ಯಾರು ಆತರ ಎಂಟ್ರಿನೇ ತಗೊಂಡಿರ್ಲಿಲ್ವಲ್ಲ. ನಮ್ ಜೀವನದಲ್ಲಿ ಎಲ್ಲವೂ ಅನುಭವಿಸಿ ಸಾಯ್ಬೇಕು. ಸುದೀಪ್ ಸರ್ ಏನ್ರಪ್ಪ, ನನ್ನಲ್ಲಿ ಒಂದಿಬ್ರು ಇದಾರೆ, ಇಲ್ಲಿ ನೋಡಿದ್ರೆ 4-5 ಜನ ಇದಾರೆ ಗೋಲ್ಡ್ ಸುರೇಶ್ ಅವ್ರಿಗೆ ಅಂತ. ಆತರನಿಲ್ಲ ಮೇಡಮ್, ಆಕ್ಚುಲಿ ಅದು ರಿಕ್ವೈರ್ಮೆಂಟ್ ಇತ್ತು ಅಲ್ಲಿಗೆ, ಅದಕ್ಕೆ. ಮತ್ತೆ ನಾನು ಆತರ ಫಂಕ್ಷನ್ ಗಳಿಗೆ ಹೋದಾಗ ನಾನು ಹಂಗೆ ಹೋಗ್ತಾ ಇದ್ದೆ, ಅದಕ್ಕೆ ಆತರ ಹೋಗಿದ್ದೆ. ಬಟ್ ಹೆಂಗೆ ಫುಲ್ ಡಿಸೈನ್ ಗೋಲ್ಡ್, ಡಿಸೈನ್ ಇದು ಖಡ್ಗಗಳು ಎಲ್ಲ ಹಾಕೊಂಡು ಹೋಗಿದ್ರಿ ಸರ್. ಅವತ್ತು ಎಷ್ಟು ಖುಷಿ ಆಯ್ತು ಸರ್. ಬಿಗ್ ಬಾಸ್ ವೇದಿಕೆಗೆ ಲಿಟ್ರಲಿ ಗೋಲ್ಡ್ ಬಂದೆ ನಿಂತಿದೆ ಅನ್ನಿಸ್ಬಿಡ್ತು ಅವತ್ತು ನಮ್ಗೆ. ಒಂದು ವೇದಿಕೆ ಸೃಷ್ಟಿ ಆಗತ್ತೆ, ಸುದೀಪ್ ಸರ್ ನಿಂತಿರ್ತಾರೆ, ಅಷ್ಟು ನಮ್ಮ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವ್ರ ಮುಂದೆ ನೀವು ಹೋಗಿ ನಿಲ್ಲದಿದೆಯಲ್ಲ, ಆ ರೀತಿ ಈ ಕಡೆ ಒಂದ್ ಸಕ್ಸಸ್, ಈ ಕಡೆ ಒಂದ್ ಸಕ್ಸಸ್, ಎರಡು ಮುಖಾಮುಖಿ ಆದಾಗ. ಇಲ್ಲ ಮೇಡಮ್, ಸುದೀಪ್ ಸರ್ ನನ್ನ ಜೀವನದಲ್ಲಿ ನಾನು ಗಾಡ್ ಅಂತ ನೀವ್ ಅವತ್ತು ಹೇಳಿದ್ರಿ ಈ ಮಾತು. ಗಾಡೆ ಮೇಡಮ್, ಅವ್ರು ನಮ್ಗೆ ಯಾವತ್ತೂ ಕೂಡ ತುಂಬಾ ಅವರಿಂದ ಪಾಠ ಕಲ್ತಿದ್ದೀನಿ. ಅವ್ರ ಮನೇಲಿ ಹೇಳೋ ಪ್ರತಿಯೊಂದು ಮಾತು ಕೂಡ ನನಗೆ ಬರ್ತಾ ಇತ್ತು. ಸುದೀಪ್ ಸರ್ ಮಾತ್ರ ಅವ್ರ ಸಕ್ಸಸ್ ಮೇಡಮ್. ನಾವ್ ಅವ್ರ ಮುಂದೆ ಇನ್ನ ಕಲಿಬೇಕು, ತುಂಬಾ ಇದೆ ಮೇಡಮ್. ಹೌದು ಸರ್, ಅವ್ರ ಮಾರ್ಗದರ್ಶನದಲ್ಲಿ ನಾವ್ ಇನ್ನ ಹೋಗ್ಬೇಕು ಮೇಡಮ್ ಮುಂದೆ. ನನಗೆ ಅವ್ರು ನೋಡಿದಾಗ ಮಾತೇ ಬರ್ತಾ ಇರ್ಲಿಲ್ಲ, ಏನು ಫುಲ್ ನರ್ವಸ್ ಆಗ್ಬಿಟ್ಟಿದ್ದೇನೆ ಸ್ಟೇಜ್ ಮೇಲೆ. ಎಷ್ಟು ನರ್ವಸ್ ಅಂದ್ರೆ ಫುಲ್ ನರ್ವಸ್. ಅಯ್ಯಪ್ಪ, ಅಯ್ಯೋ ದೇವ್ರೆ, ಏನ್ ಮಾತಾಡೋದು ಅಂತ ದೊಡ್ಡ ವ್ಯಕ್ತಿ ಹತ್ರ, ಅವ್ರ ಹತ್ರ ಏನ್ ಮಾತಾಡೋದು? ಅವ್ರ ಜನ ಅವ್ರದ್ದು ಸೇಕೆಂಡ್ ಮಾಡಕ್ಕೇನೆ ಅಯ್ಯೋ ಅಂತಾರೆ, ನೋಡಕ್ಕೆ ಎಷ್ಟೊಂದ್ ಜನ ಇದ್ ಮಾಡ್ತಾರೆ. ನಾವು ಅವ್ರ ಹತ್ರ ಮುಂದೆ ನಿಂತು ಸುದೀಪ್ ಸರ್ ನೋಡ್ಬೇಕಾದ್ರೆ ನನಗೊಂಥರ ಹೇಳಕ್ಕೆ ಆಗ್ತಿಲ್ಲ, ವರ್ಣಿಸಲಾದಂತಹ. ಆಮೇಲೆ ಸುದೀಪ್ ಸರ್ ಹಗ್ ಮಾಡ್ಕೊಂಡ್ರು, ಅದಂತರ ಬಹಳ ಖುಷಿ ಆಗ್ಬಿಡ್ತು ನನಗೆ. ಹಗ್ ಮಾಡ್ಕೊಂಡು ಅಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿ ಅಲ್ಲಿ ಮಾತಾಡ್ಸಿದ್ರು. ಆಮೇಲೆ ಅದು ತುಂಬಾ ಚೆನ್ನಾಗಿತ್ತು, ಒಂಥರ ಒಂದು ಇಂಟ್ರೊಡಕ್ಷನ್, ಆ ಒಂದು ಪ್ರೊಮೋ ನೋಡೋದು ಒಂಥರ ಹೊಸ ಜರ್ನಿ, ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಅಲ್ಲಿಂದ ನಮ್ಗೆ ಗೋಲ್ಡ್ ಸುರೇಶ್ 2.0 ಸಿಗ್ತಾರೆ. ಆಕ್ಚುಲಿ ಅಲ್ಲಿವರೆಗೂ ಗೋಲ್ಡ್ ಸುರೇಶ್ ಆಗಿ ಮೆರೆದಾಡ್ತಿದ್ದವರು 2.0 ಆಗ್ತಾರೆ ಬಿಗ್ ಬಾಸ್ ಮನೆ ಒಳಗೆ ಹೋಗಿ. ಸ್ಟಾರ್ಟಿಂಗ್ ವೀಕ್ಸ್ ನಮ್ಗೆ ಅನ್ಸೋದು, ಏನಪ್ಪ ಅವರು ಹಿಂಗ್ ಪಟ ಮಾತಾಡ್ತಾರೆ, ಹಂಗೆ ಆ ಗೋಲ್ಡ್ನ ಹೆಂಗ್ ಸೀಕ್ರೆಟ್ ಆಗಿ ಬಚ್ಚಿಡ್ತಿದ್ರು ಅಂದ್ರೆ ಕ್ಯಾಮ್ರಾದವ್ರು ಅದನ್ನ ಝೂಮ್ ಮಾಡಿ ತೋರಿಸ್ತಿದ್ರು. ಆ ಬಾಕ್ಸ್ ಒಳಗೆ ಮುಚ್ಚಿಡೋದು, ಅಲ್ಲಿಂದ ತೆಗ್ದು ಒಂದೊಂದೇ ರಿಂಗ್ ಹಾಕೊಳ್ಳೋದು, ಒಂದೊಂದೇ ಸರ್ ಹಾಕೊಳ್ಳೋದು, ಅದೆಲ್ಲ. ವೀಕೆಂಡ್ ಬಂತು ಅಂದ್ರೆ ಕಲರ್ಫುಲ್ ಆಗಿ ಕುತ್ಕೊಳ್ಳೋರು ಗೋಲ್ಡ್ ಸುರೇಶ್ ಅವರು. ಆಹಾ, ಎಂತ ಅನುಭವ ಅಲ್ವಾ ಸರ್ ಬಿಗ್ ಬಾಸ್ ಮನೆ. ಸರ್ ಆ ಖುಷಿನ ಮತ್ತೊಂದ್ಸಲ ಹಂಚ್ಕೊಳ್ಳೋದಾದ್ರೆ ಯಾವ ರೀತಿ ನೆನಪಿಸ್ಕೊಳಕ್ ಇಷ್ಟಪಡ್ತೀರಾ ಮೇಡಮ್? ಆ ಮನೆಯಲ್ಲಿ ಆಗಿದ್ದು ಒಂದೊಂದು ಕ್ಷಣನೂ ಕೂಡ ಗೋಲ್ಡನ್ ಟೈಮ್, ಅಷ್ಟು ದಿನ ಗೋಲ್ಡನ್ ಕ್ಷಣಗಳು. ಅದನ್ನ ನಾವು ಜೀವನದಲ್ಲಿ ಮರೆಯಕ್ಕಾಗಲ್ಲ. ನನ್ನ ಜೀವನದಲ್ಲಿ ಮರೆಯಕ್ಕೆ ಆಗದೆ ಇರೋಂಥ ಕ್ಷಣಗಳದು. ಹೌದು ಹೌದು. ಸೊ ತದನಂತರದಲ್ಲಿ ಗೋಲ್ಡ್ ಸುರೇಶ್ ಅವರು ನಾನು ಆಗ್ಲೇ ಹೇಳ್ದಾಗೆ ಇದೊಂದು ಕಾಮನ್ ಪೀಪಲ್, ಹಾಗೇನೆ ಒಂದೊಳ್ಳೆ ಫೇಮ್, ಅಂದ್ರೆ ಒಂದೊಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿದಂತಹ ಫೇಮ್ ಸೋಷಿಯಲ್ ಮೀಡಿಯಾದಲ್ಲಿ. ಅದೆರಡು ಬ್ಲೆಂಡ್ ಆಗಿ ಒಳಗ್ ಬರ್ತೀರಾ ಕಂಟೆಸ್ಟೆಂಟ್ ಆಗಿ. ಸೊ ಈ ಬ್ಲೆಂಡೆಡ್ ಕಂಟೆಸ್ಟೆಂಟ್ ಅಲ್ಲಿರುವಂತ ಆರ್ಟಿಸ್ಟ್ ಗಳನ್ನ ಯಾರು ನೋಡಿರ್ಲಿಕ್ಕೆ ಸಾಧ್ಯ ಇರಲ್ಲ ಅಂದ್ರೆ ಸಾಮಾನ್ಯವಾಗಿ ದೂರದಿಂದ ನೋಡಿರ್ಬೋದು, ಅಥವಾ ಪರಿಚಯ ಇಲ್ದಲೇ ಇರುವಂತ ಸ್ಥಿತಿ ಅದು. ಮನೆಯಲ್ಲಿ ಯಾರು ಪರಿಚಯ ಇರಲಿಲ್ಲ. ಅದೇ ಯಾರು ಪರಿಚಯ ಇರಲಿಲ್ಲ, ಯಾರು ಪರಿಚಯ ಇರಲಿಲ್ಲ. ಹೌದು ಹೌದು. ಸೊ ಆದ ನಂತರದಲ್ಲಿ ಅವ್ರ ಜೊತೆ ನಾವು ಏನೋ ಮಿಕ್ಸಪ್ ಆಗೋದು, ಅದು ಅಲ್ದಲೇ ನಾನು ಶಶಿನ ಭೇಟಿ ಮಾಡಿದ್ದೆ. ಗೋಲ್ಡ್ ಆಗಿದ್ದವರು ಸೀದಾ ನರ್ಕಕ್ಕೆ ಹೋಗ್ಬಿಡ್ತಾರೆ. ಅದೊಂದು ಸರ್ ಎಲ್ಲ ನೆನಪಾಯ್ತು. ನರ್ಕ ನನಗೆ ಹೊರಗಡೆ ಜಗತ್ತಲ್ಲೇ ನರ್ಕ ನೋಡಿರೋ ನಾನು, ಅದು ನನಗೇನ್ ಅಷ್ಟು ಹೊಸದ ಅನ್ಸ್ಲಿಲ್ಲ. ಬಟ್ ಒಳಗಡೆ ಮೇಡಮ್ ಭಯಾನಕ ನರ್ಕ. ಬಿಗ್ ಬಾಸ್ ಮನೆಯಲ್ಲಿ ಅಯ್ಯಪ್ಪ, ಅಲ್ಲೇನಿದ್ರಲ್ಲ 1,000 ಸಂಬಳ ತಗೊಳ್ಳುವಾಗ ಅಟ್ಲೀಸ್ಟ್ ಊಟ ಸಿಕ್ತಿತ್ತು, ಎಲ್ಲ ಸಿಕ್ತಿತ್ತು. ಅಲ್ಲಿ ಗೋಲ್ಡ್ ಸುರೇಶ್ ಆಗಿ ಹೋಗಿ ಗಂಜಿ ಕುಡಿತಿದ್ರು ನರ್ಕದಲ್ಲಿ.
ಹೆಂಗಿತ್ತು ಸರ್ ಅನುಭವ? ಜೀವನದಲ್ಲಿ ಪಾಠ ಮಾಡ್ಬೇಕು ಮೇಡಮ್, ಅದನ್ನ ಕಲಿಬೇಕು. ನಾನು ಹೇಳ್ದಲ್ಲ, ನೀವು ಎಷ್ಟೇ ಜೀವನದಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಸಕ್ಸಸ್ ಆಗ್ತಾ ಇರಿ, ಫೇಲ್ಯೂರ್ ನಮ್ಮ ನೆಕ್ಸ್ಟ್ ಸ್ಟೆಪ್ಗೆ ಅಡಿಪಾಯ ಆಗುತ್ತೆ. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳೆಲ್ಲ ತಗೊಳ್ಳಿ, ಅವ್ರು ಎಷ್ಟು ಸಕ್ಸಸ್ ಆಗಿದ್ದಾರೆ, ಎಷ್ಟು ಫೇಲ್ಯೂರ್ ಆದ್ಮೇಲೆ ಅವ್ರು ನೆಕ್ಸ್ಟ್ ಗಟ್ಟಿಯಾಗಿ ನಿಂತ್ಕೊಂಡ್ರು. ನೀವು ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಸಕ್ಸಸ್ ಆಗ್ತೀರಾ, ಸಕ್ಸಸ್ ಆದಾಗ ಎಲ್ಲರೂ ಜೊತೆಗಿರ್ತಾರೆ. ಫೇಲ್ಯೂರ್ ಆಗ್ತಿರಲ್ಲ, ಅವಾಗ ಯಾರು ಜೊತೆಗಿರಲ್ಲ. ಅಲ್ಲೇ ಕಲಿಯೋದು. ಯಾಕೆ ಗೊತ್ತಾ? ಅವಾಗ ನಮಗ್ ಗೊತ್ತಾಗತ್ತೆ ಪಾಠಗಳು. ವಾಹ್, ನಾನು ಏನೇನ್ ಜನ ಸಂಪಾದನೆ ಮಾಡಿದ್ದೀನಿ, ನನ್ನ ಹಿಂದೆ ಎಷ್ಟು ಜನ ಇದ್ದಾರೆ ನೋಡ್ರಿ, ಅಲ್ಲೇ ಗೊತ್ತಾಗತ್ತೆ ನಮ್ಗೆ. ಹೌದು, ಯಾರು ನಮ್ಮವರಲ್ಲ. ನಾವ್ ಅನ್ಕೊಂತೀವಿ ದೊಡ್ಡ ಮುಟ್ಟಾಳ್ರು ನಾವು, ಏನಂದ್ರೆ ಅವ್ರು ನಮ್ಮವರು, ನಮ್ಗ ಆಗ್ತಾರ ಅವರು, ಅವ್ರ ಕಷ್ಟಕ್ಕೆ ನಾವಾಗಿದೀವಿ, ನಮ್ ಕಷ್ಟಕ್ಕೆ ಅವ್ರು ಆಗ್ತಾರೆ. ಎಲ್ಲ ಸುಳ್ಳು, ಯಾರು ಆಗಲ್ಲ. ನನ್ ಜೀವನದಲ್ಲಿ ಬಹಳ ಉದಾಹರಣೆಗಳಿವೆ. ಸುರೇಶು ಗೋಲ್ಡ್ ಸುರೇಶ್ ಆದ್ಮೇಲೆ ಎಲ್ರು ಇದ್ರು. ಸುರೇಶ್ ಹತ್ರ ಏನು ಇಲ್ಲ ಅಂತಂದಾಗ ಯಾರು ಬರಲ್ಲ, ಯಾರು ಮಾತು ಆಡ್ಸಲ್ಲ, ನಿಮ್ಮನ್ನ ಊಟ ಮಾಡೋದಂತಾನು ಕೇಳಲ್ಲ. ಅಂತ ಜನನು ಇದ್ದಾರೆ. ನನಗೆ ಅನುಭವಗಳಾಗಿದೆ ಜೀವನದಲ್ಲಿ. ಅದೆಲ್ಲ ಆ ಅನುಭವಗಳು ಇವತ್ತು ಈ ಒಂದು ಜಾಗಕ್ಕೆ ತಂದು ನಿಲ್ಲಿಸಿರೋದಂದ್ರೆ ತಪ್ಪಾಗಲ್ಲ ಮೇಡಮ್. ಎಂಥ ಜನ ಇದ್ದಾರೆ ಅಂದ್ರೆ ನಂಬಿಸಿ ಕುತ್ತಿಗೆ ಕೊಯ್ಯೋಕೆ ಸುಳ್ಳನ್ನ ಸತ್ಯ ಅಂತ ಹೇಳ್ತಾರೆ, ವಿಷಯ ಅಮೃತ ಅಂತ ಹೇಳ್ಬಿಡ್ತಾರೆ. ಅದು ನಮ್ಗೆ ಕುಡ್ದಾಗ್ಲೇ ಗೊತ್ತಾಗೋದು ಅದು ವಿಷಯ ಅಂತ ಹೇಳಿ. ಬಟ್ ಅವ್ರ ಬಗ್ಗೆ ಬೇರೆಯವ್ರು ಹೇಳ್ತಿರ್ತಾರಲ್ಲ, ಅದನ್ನ ನಾವು ಕೇಳಲ್ಲ. ಆ ವ್ಯಕ್ತಿ ಸರಿ ಇಲ್ಲ ಕಣೋ ಅಂತ ಇನ್ನೊಬ್ಬ ಹೇಳ್ತಿರ್ತಾನಲ್ಲ, ನಾವೇನ್ ಅನ್ಕೋತೇವೆ ಗೊತ್ತಾ, ಈ ನನ್ನ ಮಗ ಸರಿ ಇಲ್ಲ, ಫಸ್ಟ್ ಇವನ್ ಬಗ್ಗೆ ಮಾತಾಡ್ತಾನೆ, ನಮಗ್ ಅನಿಸ್ತಿರುತ್ತೆ ಇವ್ನ್ ಕೆಟ್ಟವ್ರು ಮಾಡ್ತಿರ್ತ, ಇವ್ನ್ ನಮ್ಗೆ ಕೆಟ್ಟದೇ ಮಾಡ್ತಿರ್ತಾನೆ, ಬಟ್ ಇವ್ನ್ ನಮ್ಗೆ ಒಳ್ಳೇದ್ ಮಾಡ್ತಿರ್ತಾನೆ. ನಮಗ್ ಒಳ್ಳೇದ್ ಮಾಡೋನೇ ನಾವು ಕೆಟ್ಟವ್ರು ಅನ್ಕೋತೀವಿ, ಕೆಟ್ಟದ್ ಮಾಡೋಣ ಒಳ್ಳೇದ್ರು ಅನ್ಕೋತೀವಿ. ನಮ್ ಕಲ್ಪನೆ ತಪ್ಪೆಲ್ಲ ನಾವು ತಿಳ್ಕೊಳ್ಳೋದು ತಪ್ಪು. ಹಾಗಾದ್ರೆ ಬಿಗ್ ಬಾಸ್ ಮನೆ ಒಳಗ್ ಹೋಗಿ ನರ್ಕ ಏನು ಅಂತ ಅಂದ್ರೆ ಆಚೆನೂ ನೋಡಿದಾರೆ, ಬಟ್ ಅದೊಂಥರ ಡಿಫ್ರೆಂಟ್ ನರ್ಕ. ಅದೊಂಥರಾನೇ ನರ್ಕ ಅದು, ಯಾಕಂದ್ರೆ ಎದುರುಗಡೆ ಸ್ವರ್ಗ ಇದೆ. ಅವ್ರಿಗೆ ಎಲ್ಲಾ ತರನು ಕೊಡೋರು, ಅದೇ ನಮ್ಗೆ ಏನು ಸಿಗ್ತಾ ಇರ್ಲಿಲ್ಲ. ಅಲ್ಲಿ ಕಲರ್ಫುಲ್ ಬಟ್ಟೆಗಳು ಹಾಕೋಬಹುದಿತ್ತು, ಎಲ್ಲಾ ಮಾಡಬಹುದು, ಕೂತ್ಕೋಕ್ ಚೇರ್ ಟೇಬಲ್ ಸೋಫಾ ಎಲ್ಲಾ ಇತ್ತು, ನಮ್ಗೇನು ಇರ್ಲಿಲ್ಲ, ನಿಂತ್ಕೋಬೇಕಾಗಿತ್ತು. ಅದನ್ನ 2 ವಾರಗಳ ಕಾಲ ನೋಡಿರ್ಲಿಲ್ಲ ಗೋಲ್ಡ್ ಸುರೇಶ್ ಅವರು. ಆ ಒಂದು ಬಿಗ್ ಬಾಸ್ ಮನೆನ ಪರಿಪೂರ್ಣವಾಗಿ ಅನುಭವಿಸೋದಕ್ಕೆ ಸಾಧ್ಯ ಆಗಿದೆ 2 ವಾರ ಆದ್ಮೇಲೆ. ಸೊ ಅದಾದ ನಂತರದಲ್ಲಿ ಗೋಲ್ಡ್ ಸುರೇಶ್ ಅವರ ರಿಯಲ್ ಆಟ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಸ್ಟಾರ್ಟ್ ಮಾಡಿರ್ತಾರೆ. ನನಗ್ ನೆನ್ಪಿರೋಂಗೆ ನೀವು ಬಿಗ್ ಬಾಸ್ ಮನೇಲಿ ಫಸ್ಟ್ ಜಗಳ ಶುರು ಮಾಡಿದ್ದೆ ಅನುಷಾ ರೈ ಅವ್ರ ಜೊತೆ, ನರ್ಕದ ಒಳಗಡೆ. ಅದೇ ಹೋಗಕ್ಕೂ ಮುಂಚೆ 1 ವಾರ 2 ವಾರದ ಹಿಂದೆ ಅನುಷಾ ರೈ ಅವರ ಜೊತೆನೆ ಒಂದು ಪೇರಪ್ ಆಗತ್ತೆ. ಅವಾಗ ಇಬ್ರಿಗೂ ಕೂಡ ಬೆಸ್ಟ್ ಪರ್ಫಾರ್ಮರ್ ಅಂತ ಸಿಗುತ್ತೆ. ನಿಮಗೆ ಸ್ಪೆಷಲಿ ಸಿಗೋದು ಅವಾಗ ಬೆಸ್ಟ್ ಪರ್ಫಾರ್ಮರ್ ಅಂತ ಸಿಗುತ್ತೆ. ಅಂದ್ರೆ ಬಿಗ್ ಬಾಸ್ ಮನೇನು ಒಂದು ಲೈಫ್ ಅಂತ ಹೇಳ್ಬೋದು, ಒಂದು 10 ವರ್ಷದ ಜರ್ನಿನ ಒಂದು 100 ದಿನದಲ್ಲಿ ನೋಡುವಂತ ಅದ್ಭುತವಾದಂತಹ ಜಗತ್ತು ಅದು. ಫಸ್ಟ್ ವೀಕ್ ಇಂದಾನೆ ಸ್ಟಾರ್ಟ್ ಆಯ್ತು. ಅನುಷಾದ ನಂದು ಕನೆಕ್ಟ್ ಆಗಿರ್ಲಿಲ್ಲ, ನಾ ಆಕ್ಚುಲಿ ಅನುಷಾ ಕನೆಕ್ಟ್ ಆಗಿರ್ಲಿಲ್ಲ. ಯಾವುದೋ ಒಂದು ಸ್ಮಾಲ್ ಇನ್ಸಿಡೆಂಟ್ ಅಲ್ಲಿ ನಾನೇನೋ ಒಂದು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅದನ್ನೇ ಇಟ್ಕೊಂಡು ನನ್ನ ಮೇಲೆ ತುಂಬಾ ಜೋರಾಗಿ ಹೋಗಾಡ್ತಾರೆ, ಎಲ್ಲ ಮಾಡ್ತಾರೆ. ಕೊನೆಗೆ ನಾನು ಆ ಮನೆಯಲ್ಲಿ ಬದಲಾವಣೆ ಆಗೋದಕ್ಕೆ ಅನುಷಾನೇ ಕಾರಣ. ಹೌದು, ಅದಕ್ಕೆ ಬಿಗ್ ಬಾಸ್ ಸ್ವಲ್ಪ ಪ್ಲಾನ್ ಮಾಡಿ ನೀವಿಬ್ರನ್ನೇ ಪೇರ್ ಅಪ್ ಮಾಡ್ತಾರೆ. ಅಂಡ್ ಆಕ್ಚುಲಿ ತುಂಬಾ ವರ್ಕ್ ಆಯ್ತು ನಿಮ್ಮಿಬ್ರಿಗೂ. ಆಗಂತೂ ನೀವು ಕಾಲು ನೋವನ್ನ ಇಟ್ಕೊಂಡು ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರಿ ಆ ವೀಕ್ ನೀವು. ಮೇಡಮ್ ನನಗೆ ಕಾಲ್ ಲೆಗ್ಮೆಂಟೆಡ್ ಆಗಿತ್ತು. ಹೌದು. ಅದ್ರ ಹಿಂದಿನ ವಾರನು ಅನುಷಾ ಜೊತೆ ನಾನು ಜಗಳ ಆಡಿದ್ದೆ. ಮಂಜಣ್ಣ ಮತ್ತೆ ತ್ರಿವಿಕ್ರಮ್ ಬಂದು ಆ ನೀರಿನ ಡ್ರಮ್ ಟಾಸ್ಕ್ ಅಲ್ಲಿ ನನ್ನ ಕಾಲ್ ಮೇಲೆ ಬೀಳ್ತಾರೆ. ಕಾಲ್ ಒಳಗಡೆ ಲೆಗ್ಮೆಂಟೆಡ್ ಆಗಿತ್ತು, ನಿಂತ್ಕೊಳಕ್ ಬರ್ತಾ ಇರಲ್ಲ, ಸಪೋರ್ಟ್ ಕೊಡಕ್ ಬರ್ತಾ ಇರಲ್ಲ. ಅದ್ರ ನೆಕ್ಸ್ಟ್ ವೀಕೆ ಒಂದು ಟಾಸ್ಕ್ ಬರುತ್ತೆ. ಹತ್ತತ್ರ ಬಿಗ್ ಬಾಸ್ ನಮ್ಗೆ ಹೇಳಿದ್ದು 3 ಅವರ್ ಎಷ್ಟೋ ನಿಮಿಷ ನಿಂತಿದ್ದೀರಾ ನೀವು ಕಾಲ್ ಮೇಲೆ, ಇದು ಬ್ಯಾಲೆನ್ಸ್ ಮಾಡಿದೀರಾ ಅಂತ ಹೇಳಿದ್ರು. ಅವಾಗ ನಮ್ಗೆ ಅನ್ಸಿದ್ದು, ಯಪ್ಪ ಅಷ್ಟ್ ನಾನ್ ನಿಂತಿದ್ವ ನಾವು ಕೆಪಾಸಿಟಿ. ಅವಾಗ್ಲೇ ಕೆಪಾಸಿಟಿ ಗೊತ್ತಾಗಿದ್ದು ಗೋಲ್ಡ್ ಸುರೇಶ್ ಅವ್ರದ್ದು. ಅಯ್ಯೋ ಮೇಡಮ್, ಅಲ್ಲಿ ಹೆಂಗಂದ್ರೆ ಆಟ ಅಂತ ಬಂದ್ರೆ ನಾನ್ ನುಗ್ಬಿಡ್ತಿದ್ದೆ. ಹೌದು, ಪ್ಯಾಲೇನೇ ಕೆಡ್ಸುತ್ತಾರಲ್ಲ ಏನಾದ್ರೂ ಆಗ್ಲಿ ಅಂತ ಹೇಳ್ಬಿಟ್ಟು. ಒಂದ್ ಕಡೆ ಮಂಜಣ್ಣ ಆದ್ರೆ ಇನ್ನೊಂದ್ ಕಡೆ ನಾನು. ಅಲ್ಲ, ಸ್ಟಾರ್ಟಿಂಗ್ ವೀಕ್ಸ್ ಹಾಗೆ ಇತ್ತು. ನಿಮ್ಮಿಬ್ಬರ ಜುಗಲ್ ಬಂದಿ ಅಥವಾ ಮನೆಯವರಲ್ಲಿ ಗೋಲ್ಡ್ ಸುರೇಶ್ ಅವರು ಎದ್ದು ಕಾಣಿಸೋದಕ್ಕೆ ಸ್ಟಾರ್ಟ್ ಆದ್ರು ನರ್ಕದಿಂದ ಆಚೆ ಬಂದ ಮೇಲೆ. ಆಟ ಅಂತೂ ಸೂಪರ್ ಆಗಿ ಆಡಿದ್ರು. ಐ ಥಿಂಕ್ ಬಿಗ್ ಬಾಸ್ ಬಗ್ಗೆ ತುಂಬಾ ಮಾತಾಡಿದೀವಿ ನೀವು, ಈಗ ತುಂಬಾ ಇಂಟರ್ವ್ಯೂಸ್ ನಲ್ಲಿ ಯಾವ ತರ ಟಾಸ್ಕ್ ಆಡಿದಿರಾ ಎಲ್ಲವನ್ನೂ ಮಾತಾಡಿದೀವಿ. ಬಟ್ ಇವತ್ತಿಗೆ ಬಿಗ್ ಬಾಸ್, ಬಿಕಾಸ್ ಈಗ ನಾಳೆ ನಾಡ್ದು ಹೋದ್ರೆ ಬಿಗ್ ಬಾಸ್ ಸೀಸನ್ 12 ಶೀಘ್ರದಲ್ಲಿ ಬರ್ತಾ ಇರುವಂತದ್ದು. ಮತ್ತೆ ಸುದೀಪ್ ಸರ್ ಹೋಸ್ಟ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಅ ಸ್ವೀಟೆಸ್ಟ್ ನ್ಯೂಸ್ ಫ್ರಮ್ ಕಲರ್ಸ್ ಕನ್ನಡ ಅನ್ಸುತ್ತೆ. ಸೊ ಬಟ್ ಇವತ್ತು ಕುತ್ಕೊಂಡು
ನೆನ್ಪು ಮಾಡ್ಕೊಂಡಾಗ ಏನ್ ಕಲ್ತಿದ್ದೀರಾ, ಏನು ಖುಷಿಯ ಕ್ಷಣ ಅಂತ ನೆನಪಾಗೋದು ಅಂದ್ರೆ ಏನು, ಯಾರನ್ನ ಇವತ್ತು ಕುತ್ಕೊಂಡು ನೆನಪಿಸ್ಕೊಂತೀರಾ? ಸುದೀಪ್ ಸರ್ ಓಕೆ. ಯಾವತ್ತು ನಾನು ಅವ್ರನ್ನ ಪ್ರತಿ ಕ್ಷಣ ನಾನು ನೆನ್ಸ್ಕೊಂತಾನೆ ಇರ್ತೀನಿ, ಅವ್ರು ಹೇಳಿರೋ ಮಾತುಗಳನ್ನ ನೆನ್ಸ್ಕೊಂತಾ ಇರ್ತೀನಿ. ಬಟ್ ಆ ಮನೆಯಲ್ಲಿ ನನಗೆ ಯಾರು ಮಿತ್ರರಲ್ಲ, ಶತ್ರುನಲ್ಲ, ಎಲ್ಲರೂ ಒಳ್ಳೆ ಕಾಮನ್. ಅವ್ರವ್ರು ಹೇಗಿದ್ದಾರೆ ಅವ್ರವ್ರ ಕೆಲಸ ಮಾಡ್ಕೊಂಡು ಅವ್ರವ್ರು ಇದ್ದಾರೆ, ನಾನು ಕೆಲಸ ಮಾಡ್ಕೊಂಡು ನಾನಿದ್ದೀನಿ. ಬಟ್ ನಮಗ್ ಗೊತ್ತು, ವಾರ ವಾರ ನಾಮಿನೇಷನ್ ಅಂತ ಬಂದಾಗ ಶತ್ರು ಆಗ್ತಿದೆ ಚೈತ್ರ ಕುಂದಾಪುರ್, ಅವ್ರ ಬಾಯಲ್ಲಿ ಸುರೇಶ್ ಅವರ ಹೆಸರು, ಸುರೇಶ್ ಅವ್ರ ಬಾಯಲ್ಲಿ ಚೈತ್ರ ಕುಂದಾಪುರ್ ಅವ್ರ ಹೆಸರು. ನಮಗೆ ಏನಾದ್ರು ಅವ್ರ ನಾಮಿನೇಷನ್ ಆ ಡೆಸ್ಕಿಗೆ ಬಂದ್ ನಿಂತಾಗ ನಮ್ಗೆ ಗೊತ್ತಾಗ್ಬಿಡೋದು ಚೈತ್ರ ಬಂದಿದ ತಕ್ಷಣ ಗೊತ್ತಾಗ ಸುರೇಶ್. ಇದಂತೂ ನಾವೇ ಗೆಸ್ ಮಾಡಿ, ನೋಡು ಚೈತ್ರ ಹೆಸರು ಹೇಳ್ತಾರೆ, ನೋಡು ಇವ್ರು ಸುರೇಶ್ ಹೆಸರು ಹೇಳ್ತಾರೆ. ಅದ್ ಏನ್ ಬಾಂಧವ್ಯ ಅಂದ್ರೆ ಆ ರೀತಿ ಇರ್ಬೇಕು ನೋಡಿ ಅಣ್ಣ ತಂಗಿ ಅಂದ್ರೆ. ಅದೆಲ್ಲ ಆಯ್ತು, ನಾನು ಹಂಗೆ ಚೈತ್ರ ನಾನ್ ನಿನ್ನ ಮಾತಾಡ್ಸಲ್ಲ, ನಾನ್ ನಿನ್ನ ಹಂಗ್ ಮಾಡಲ್ಲ ಹಿಂಗ್ ಮಾಡಲ್ಲ ಅಂದವರು ನೋಡಿದ್ರೆ ಕಟ್ ಮಾಡಿದ್ರೆ ಚೈತ್ರ ಅವ್ರ ಮದ್ವೆ ಫಸ್ಟ್ ಗೆಸ್ಟ್ ಹೇಳ್ಬೇಕು ಗೋಲ್ಡ್ ಸುರೇಶ್ ಅವ್ರೆ. ಮೇಡಮ್ ನನ್ಗೆ ಚೈತ್ರ ಬಗ್ಗೆ ಮೊದ್ಲೇ ಸಂಘಟನೆ ಇರೋದ್ರಿಂದ ನಂಗೆ ಚೈತ್ರ ಬಗ್ಗೆ ಗೊತ್ತಿತ್ತು. ಅವಳು ಮಾತಂದ್ರೆ ಮಾತು, ಫೈರ್. ಅಲ್ಲ ಓಕೆ ಸರ್, ಸಾರಿ ಫಾರ್ ಇಂಟರಪ್ಟ್, ಬಟ್ ಮನೆ ಒಳಗ್ ಹೋಗ್ತೀರಾ, ಚೈತ್ರ ಅವ್ರನ್ನ ನೋಡ್ತೀರಾ ಆಸ್ ಅ ಕಂಟೆಸ್ಟೆಂಟ್ ಆಗಿ, ಏನ್ ಅನ್ನಿಸ್ತು ರಿಯಲ್ ಆಗಿ ಹೇಳ್ಬೇಕು? ಅವತ್ತ ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ನಿಸ್ತು ಚೈತ್ರ ಕುಂದಾಪುರ್ ಅವ್ರನ್ನ ನೋಡಿದ ತಕ್ಷಣನೇ? ಅವ್ರೊಬ್ರೇ ಗೊತ್ತಿತ್ತು ಅನ್ಸುತ್ತೆ ನಿಮಗಲ್ಲಿ. ಗೊತ್ತಿತ್ತು, ಬಟ್ ಚೈತ್ರ ನಾನು ಡೈರೆಕ್ಟ್ ಆಗಿ ಹೊರಗಡೆ ಯಾವತ್ತು ಭೇಟಿನೇ ಮಾಡಿಲ್ಲಲ್ಲ. ಕರೆಕ್ಟ್. ಬಟ್ ನಾನು ಚೈತ್ರ ಮಾತಾಡೋ ಫಂಕ್ಷನ್ ಗಳಲ್ಲಿ, ಅವಳು ಮಾತಾಡೋ ಭಾಷಣಗಳಲ್ಲಿ ನಾನು ಕೂತ್ಕೊಂಡು ಕೆಳಗಡೆ ಕೂತು ಕೇಳಿದ್ದೀನಿ. ಇವತ್ತು ಡೈರೆಕ್ಟ್ ಆಗಿ ಇಂಟರಾಕ್ಟ್ ಆಗಿಲ್ಲ ಚೈತ್ರ ಜೊತೆ ನನಗೆ ಹೊರಗಡೆ. ನಾನು ಅನ್ಕೊಂಡೆ ಬಂದ್ಲಪ್ಪ ಮಾರಿಮುತ್ತು, ಹಿಂಗೆ ಅನ್ಕೊಂಡೆ ನಾನು ಆಕ್ಚುಲಿ. ಬಂದ್ಲಪ್ಪ ಮಾರಿಮುತ್ತು ಅನ್ಕೊಂಡೆ ನಾನು ಆಕ್ಚುಲಿ. ಮೊದ್ಲೇ ಅವಳು ಬಾಯಿಗೆ ಸಿಕ್ಕರೆ ಸರಿ, ಹೌದು ಏನಿದ್ದದನ್ನ ಇದ್ದಂಗೆ ಹೇಳ್ಬಿಡೋಳು ಅವಳು. ಇವತ್ತೇ ನನ್ಗೆ ಹಂಗ ಅನ್ಸುತ್ತೆ ಒಂದೊಂದ್ಸಲ ಆಕ್ಚುಲಿ. ಬಟ್ ಎಷ್ಟು ಚೆನ್ನಾಗಿ ಕನೆಕ್ಟ್ ಆದ್ಲು ಅಂತಂದ್ರೆ ಆಫ್ಟರ್ ಬಿಗ್ ಬಾಸ್ ಆದ್ಮೇಲೆ ಇವತ್ತು ಫೋನ್ ಮಾಡ್ತಾಳೆ, ಮದ್ವೆಗೆ ಅಣ್ಣ ಮದ್ವೆಗೆ ಬರ್ಲೇಬೇಕು ನೀನ್ ಹಂಗೆ ಹಿಂಗೆ ಅಂತಂದ್ರೆ. ಆಕ್ಚುಲಿ ನಾನು ಹೋಗೋ ಪರಿಸ್ಥಿತಿ ಇರಲಿಲ್ಲ, ಬಟ್ ಆದ್ರೂ ನಾನು ಹೇಳಿದಾಳೆ, ನಾನು ತಪ್ಸಕ್ ಆಗಲ್ಲ. ಮತ್ತೆ ಬೇರೆ ತರ ಮಾತು ಬರುತ್ತೆ. ನಾನು ಒಂದ್ಸಲ ಸುಮಾರು ಇನ್ಸಿಡೆಂಟ್ ನಡೆದೋಗ್ಬಿಟ್ಟಿತ್ತು, ಮನೆ ಒಳಗಡೆ ಬೇಜಾರಾಗ್ಬಿಟ್ಟಿತ್ತು ನನಗೆ. ಹೋಗೋಣ ಅಂತ ಮದ್ವೆಗೆ ಹೋದೆ, ಖುಷಿ ಆಯ್ತು. ನನ್ಗೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ ನಾನು, ಕಾಲ್ ಆಪರೇಷನ್ ಆದಾಗ. ನನ್ನ ನೋಡಕ್ ಬಂದಿದ್ಲ ಅವಳು, ಪಾಪ ಅಲ್ಲಿಂದ ಬಂದಿದ್ಲು ನಾನು ನೋಡಕ್ಕೆ. ಆಫ್ಟರ್ ಬಿಗ್ ಬಾಸ್ ಆ ಒಂದು ಖುಷಿ ನನಗೆ ತುಂಬಾ ಇತ್ತು. ಆ ಒಂದು ಬಾಂಧವ್ಯ ಜಾಸ್ತಿ ಬೆಳೀತು ಆಕ್ಚುಲಿ. ಸುಮಾರು ಒಂದ್ 3-4 ಜನ ಬಂದ್ರು ಅಷ್ಟೇ ಹಾಸ್ಪಿಟ್ಲಿಗೆ ನೋಡಕ್ಕೆ. ಅದ್ರಲ್ಲಿ ಚೈತ್ರ ಬಂದು ಬಹಳ ಖುಷಿ ಆಯ್ತು ನನಗೆ. ನಾನು ಅನ್ಕೊಂತ ಇದ್ದೆ, ನನ್ನನ್ನು ಅವಳು ವಿರೋಧ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ. ಅವಳ ಮನಸ್ಸಲ್ಲಿ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದೆ ಅಂತ ಅನ್ಕೊಂಡೆ. ಅವಾಗ ಗೊತ್ತಾಯ್ತು ನನಗೆ. ಚೈತ್ರ ಅವರು ಮಾತಾಡುವಾಗ ನಮ್ಗೆ ಆಡಿಯೋ ಏನಾಗ್ತಿತ್ತು ಅಂದ್ರೆ ಅಪ್ಲಿಸಿ ಹೊಡಿತಿತ್ತು. ಇನ್ನು ನೀವು ಮಾತಾಡ್ತಿದ್ರಿ, ಅವ್ರಿಗೆ ಹೆಂಗ್ ಅನ್ಸಿರುತ್ತೆ ಅಂದ್ರೆ ಎಡಿಟ್ ಮಾಡೋರಿಗೆ ಯಾರ್ದು ನನ್ ಸೌಂಡ್ ಜಾಸ್ತಿ ಮಾಡ್ಲಿ, ಹೈ ಪಿಚ್ ನಾನು ಕನ್ವೆ ಮಾಡ್ಲಿ ಆಡಿಯೋನ ಜನಕ್ಕೆ. ನೀವ್ ಇಬ್ರು ನಿಲ್ಲಿಸ್ತಿರ್ಲಿಲ್ಲ ಗೊತ್ತಾ? ನೀವು ಪಟಪಟ ಅಂತ ನೀವು ಇಲ್ಲೊಂದು ನಿಲ್ಲದೇ ಇಲ್ಲ, ನಿಮ್ಗೆ ಗೊತ್ತಿದೆ ಅದು. ಇಲ್ಲಿ ಪಟಪಟ ಅಂತ ನೀವು ಮಂಜಣ್ಣ ಸರ್ದೊಂದು ಮೀಮ್ ಓಡುತ್ತೆ ಇವಾಗ್ಲು, ತಲೆ ಮೇಲೆ ಕೈ ಹೊತ್ಕೊಂಡಿರೋದು ರಾಜ ಆಗಿ ತಲೆ ಮೇಲೆ ಕೈ ಹೊತ್ಕೊಂಡಿರೋದು. ಆ ಟಾಸ್ಕ್ ಇದೆ ಗೊತ್ತಾ? ನೀವು ಪ್ರಭುಗಳೇ ಅಂತ ನಾಮಿನೇಷನ್ ಮಾಡ್ತೀರಾ. ಸುದೀಪ್ ಸರ್ ಅಂತೂ ಮೆಚ್ಚುಗೆ ವ್ಯಕ್ತಪಡಿಸಿದಂತಹ ವೀಕ್ ಅದು. ಪ್ರತಿ ಸಲ ಮೆನ್ಷನ್ ಮಾಡೋರು, ಏನ್ ಆ ಕಾಲು ಇದಾಗಿದ್ದಕ್ಕೂ ನೀವ್ ಹಂಗೆಲ್ಲ ರಿಯಾಕ್ಟ್ ಮಾಡ್ತಿದ್ದಕ್ಕೂ ಅಬ್ಸಲ್ಯೂಟ್ಲಿ ಆಪ್ಟ್ ಆಗಿತ್ತು ಆ ವೀಕ್. ನಿಮ್ಗೆ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರಿ ನೀವು ಅಂತ. ಆತರ ಸರ್ ಪದೇ ಮೆನ್ಷನ್ ಮಾಡಲ್ಲ. ಆ ಮೆನ್ಷನ್ ಮಾಡ್ತಾರೆ ಅಂದ್ರೆ ಯು ರಿಯಲಿ ಡಿಸರ್ವ್ ಇಟ್ ಅಂತ ಅನ್ಸುತ್ತೆ ಆ ವೀಕ್. ಬಟ್ ಏನ್ ಮಜಾ ಇತ್ತು ನಾಮಿನೇಷನ್ ಅಂದ್ರೆ, ಇಲ್ಲಿಂದ ಇಲ್ಲಿ ದಟ್ ಇಸ್ ದ ಬೆಸ್ಟ್ ಪಾರ್ಟ್. ಬಿಕಾಸ್ ಆಫ್ ಮಂಜಣ್ಣ ಸರ್ ಹಿಂಗ್ ಇಟ್ಕೊಂಡು ಕೂತಿದ್ದಾರೆ. ಆ ಮೀನ್ ಇವತ್ತು ಓಡುತ್ತೆ ಬೇರೆ ಕಾರಣಕರ್ತರು ಇವರು. ಮೇಡಮ್ ಇಲ್ಲ, ಆಕ್ಚುಲಿ ಚೈತ್ರ ನನ್ನನ್ನ ನಾಮಿನೇಷನ್ ಕರೀತಾಳೆ. ನಾನು ಒಬ್ಬನ್ ನಾಮಿನೇಟ್ ಮಾಡ್ಬೇಕು, ಅದಕ್ಕೆ ರೀಸನ್ ಕೊಡ್ಬೇಕು ಅವಳು. ಇಡೀ ಮನೆಯವರೆಲ್ಲ ಇಡೀ ಮನೆಯ ಹೆಸರೆಲ್ಲ ತಗೊಂಡು ನನ್ನ ನಾಮಿನೇಟ್ ಮಾಡಿ, ಅದಕ್ಕೆ ಮಂಜಣ್ಣನಿಗೆ ತಲೆ ಬಾಕಿ ಇಟ್ಕೊಂಡು ಗೋಲ್ಡನ್ ಮಾಡ್ತಿದ್ಯಾ ಇಲ್ಲ ಇಡೀ ಮನೆ ಮಾಡ್ತಿದ್ಯಾ ಅಂತ ನೀನ್ ಮಂಜಣ್ಣ ಕೇಳಿದ. ಆಕ್ಚುಲಿ ಅದು ಆ ಸಿಚುವೇಶನ್ ಬೆಸ್ಟ್ ಅಲ್ಲ, ಅದು ಸಖತ್ ವೈರಲ್ ಆಯ್ತು ಸುರೇಶ್ ಅವರೇ. ಆ ಮನೆಯಲ್ಲಿ ನೀವ್ ಏನೇ ಮಾಡಿ ಎಂಜಾಯ್ ಮಾಡಿ, ಹೌದು, ಆ ಕ್ಷಣನ ಅಲ್ಲಿ ಸ್ಪೆಂಡ್ ಮಾಡಿ ಕಳೀರಿ. ಎಕ್ಸಾಕ್ಟ್ಲಿ.
ಖುಷಿ ಆಗುತ್ತೆ. ಆ ಮೀಮ್ ನೋಡಿದಾಗ ನಗು ಬರುತ್ತಾ ಇವಾಗ್ಲೂ? ಅಯ್ಯೋ, ನಾನು ಎಷ್ಟೊಂದ್ ಸಲ ಒಬ್ಬನೇ ನೋಡ್ಕೊಂಡು ನಕ್ಕಿದ್ದೀನಿ. ಅದಷ್ಟು ಎಪಿಸೋಡ್ ನೋಡ್ಬೇಕಂತ ಹೋಗ್ತೀನಿ, ಅದು ಬಿಟ್ಟು ಅದಷ್ಟು ಮಾತ್ರ ನೋಡ್ತೀನಿ. ಹಾ. ಈಗ ಗೋಲ್ಡ್ ಸುರೇಶ್, ನೀವು ಆಚೆ ಬರ್ತೀರಾ ಸರ್, ನೀವು ಆಚೆ ಬಂದಾಗ ಒಂದಷ್ಟು ಮೀಮ್ಸ್ ನೆಲ್ಲ ನೋಡ್ತೀರಾ, ನಿಮ್ ಬಗ್ಗೆ ಆಗಿರ್ಬೋದು, ನಿಮ್ದು ಚೈತ್ರ ಅವ್ರದ್ದಾಗಿರ್ಬೋದು, ಮಂಜಣ್ಣ ಸರ್ದಾಗಿರ್ಬೋದು. ಚೈತ್ರ ಅದು ನಂದು ಒಂದು ಮೀಮ್ಸ್ ಓಡಿಸ್ಬಿಟ್ಟಿದ್ರು ಅಲ್ವಾ? ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ, ಸೊಪ್ಪು ಅಂತ ಹೇಳ್ಬಿಟ್ಟು ಅದನ್ನ ನೋಡಿ ಬಹಳ ನಕ್ಬಿಟ್ಟಿದ್ದೆ ನಾನು ಆಕ್ಚುಲಿ. ಅಯ್ಯೋ, ಹಿಂಗೆಲ್ಲ ಮಾಡಿದಾರ ಮಹಾನ್ಭಾವರು ಅಂತ. ಬಟ್ ಅದೊಂದು ಕಾಮಿಡಿ ಎಂಟರ್ಟೈನ್ಮೆಂಟ್, ಅದನ್ನ ಹಂಗೆ ತಗೋಬೇಕಷ್ಟೇ ಆಕ್ಚುಲಿ. ಬಟ್ ನಾನು ಹಣೆ ಬರದಲ್ಲಿ ಬಿಗ್ ಬಾಸ್ ಫುಲ್ ಫಿಲ್ ಮಾಡೋ ಋಣ ಇರ್ಲಿಲ್ಲ. ಅದು ಖಂಡಿತ ಮಾತಾಡೋಣ. ಅದಕ್ಕಿಂತ ಮುಂಚೆ ಆಫ್ಟರ್ ಚೈತ್ರ ಅವ್ರದ್ದು ಆನ್ ಅಂಡ್ ಆಫ್ ಬಾಂಧವ್ಯ ಇತ್ತು. ನಿಮ್ಗೆ ಜಗಳಾಡ್ತಾ ಇದ್ರಿ, ಮುನಿಸ್ಕೋತಿದ್ರಿ, ಮತ್ತೆ ಒಂದಾಗ್ತಾ ಇದ್ರಿ ವೀಕೆಂಡ್ ಬಂದಾಗ. ಹಂಗಲ್ಲ ಅಣ್ಣ ಅಂತ ಆಬ್ವಿಯಸ್ಲಿ ನಾಮಿನೇಷನ್ ಅಂತ ಬಂದಾಗ ಜಗಳಾಡೋರು, ವೀಕೆಂಡ್ ಅಂತ ಬಂದಾಗ ಒಂದಾಗ್ತಿದ್ರಿ. ಇದು ಕಾಮನ್ ಆಗಿ ನಾವು ನೋಡ್ತಾ ಇದ್ದೀವಿ ನಿಮ್ಮಿಬ್ರು ಮಧ್ಯೆ. ಬಟ್ ಇಲ್ಲಿ ಇನ್ನಿಬ್ರು ಸೃಷ್ಟಿ ಆಗ್ತಾರೆ, ಅದೇ ಧನು ಅವರು ಹಾಗೇನೆ ಹನುಮಂತ್ ಅವರು. ಹನುಮಂತು ಬಂದಾದ್ಮೇಲೆ ಗೋಲ್ಡ್ ಸುರೇಶ್ ಅವರ ಎನರ್ಜಿ ಡಬಲ್ ತ್ರಿಬಲ್ ಆಗುತ್ತೆ, ಒಂದರ ತಿರುಗು ಬಾಣ ಆಗೋಗುತ್ತೆ. ಮಾತೆತ್ರೆ ಸುರೇಶ್, ಅದಕ್ಕೆ ರೀಸನ್ ಇರ್ತಿರ್ಲಿಲ್ಲ ಅಂತ ಇವರು, ಬಟ್ ನಾ ಮಾಡೀನಿ, ನೀನ್ ಯಾವಾಗ ಬೇಕು ಅವಾಗ ಮಾಡ್, ಇದಂತೂ ಅದೊಂಥರ ಟ್ಯಾಗ್ಲೈನ್ ಆಗ್ಬಿಟ್ಟಿತ್ತು ಹನುಮಂತ್ ಅವ್ರದ್ದು. ಬಟ್ ಮಾವ ಅಂತಿದ್ರು, ತಗೊಂಡ್ ಬಂದ್ ನಾಮಿನೇಷನ್ ಮಾಡ್ತಾ ಇದ್ರು. ಬಟ್ ಹನುಮಂತ್ ಅವ್ರದ್ದು ಹತ್ರನೂ ಒಂದು ವಿಭಿನ್ನವಾದಂತ ಬಾಂಡಿಂಗ್. ಧನು ಸರ್ ಅಂತ ಬಂದಾಗ, ಧನರಾಜ್ ಅವ್ರ ಹತ್ರ ಬಂದಾಗ ಅವ್ರ ಹತ್ರ ಒಂದು ವಿಭಿನ್ನ ಬಾಂಡಿಂಗ್. ಬಟ್ ನಿಮ್ ಮೂವರನ್ನ ನೋಡೋದು ತುಂಬಾ ಖುಷಿ ಆಗ್ತಾ ಇತ್ತು. ಚೈತ್ರ ಬಿಟ್ಟು ನಿಮ್ ಮೂವರನ್ನ ನೋಡುವಾಗ, ಅದ್ರಲ್ಲಂತೂ ನೀವು ಆಚೆ ಬರುವಾಗ ಆ ವಾರಗಳಿತ್ತು ಗೊತ್ತಾ, ಆ ವಾರ, ಹಿಂದಿನ ವಾರ, ಒಂದ್ 2-3 ವಾರ, ಆಗ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ರೆ ನಿಮ್ಮ ಮೂವರ ಕ್ಷಣಗಳು. ಸಖತ್ ಗ್ರೂಪ್ ಅಲ್ಲ, ಇದೊಂದು ಚೆನ್ನಾಗಿದೆ ಗ್ರೂಪ್ ಅಂತ ಅನ್ನಿಸ್ತಾ ಇತ್ತು ನಮ್ಗೆ. ನೀವ್ ಹೇಳಲೇಬೇಕು, ಬಿಗ್ ಬಾಸ್ ಅಂದಿದ ತಕ್ಷಣ ಧನರಾಜ್ ಹಾಗೇನೆ ಹನುಮಂತು ಇಲ್ದೆ ನಿಮ್ಮ ಪಯಣ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ. ದೇವ್ರಿಗೆ ನಾವು ಹೂನ ಏರಿಸ್ತೀವಿ, ಬಾಡೋಗ್ಬಿಡುತ್ತೆ. ಅದೇ ಹೂವ ಗಿಡದಲ್ಲಿ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ಚೆನ್ನಾಗಿರೋ ವಸ್ತುನ ಬೇಗ ಕಿತ್ಕೊಂಡ್ಬಿಡ್ತಾನೆ ದೇವ್ರು. ನನ್ನ ಲೈಫಲ್ಲಿ ನನ್ಗೆ ಹಾಗೆ ಅನಿಸಿದ್ದೆ ಆಕ್ಚುಲಿ. ಎಲ್ಲೂ ನಾನು ಇದ್ರ ಬಗ್ಗೆ ಮಾತಾಡಿಲ್ಲ. ಇವತ್ತು ಒಂದು ಜೀವನದಲ್ಲಿ ಒಂದು ಕ್ವಶನ್ ಮಾರ್ಕ್ ಅಂತ ಏನಾದ್ರು ಉಳ್ಕೊಂಡಿದ್ರೆ, ನಾನು ಜರ್ನಿ ಅರ್ಧಕ್ಕೆ ಬಿಟ್ಟೆ ಅನ್ನೋದೊಂದಿದೆ. ಅದೊಂಥರ ಬಿಟ್ಟಿದ್ದೀನಿ ಮೇಡಮ್ ಜೀವನದಲ್ಲಿ. ಅದನ್ನು ತುಂಬಾ ಬೇಜಾರಾಗುತ್ತೆ. ಹನುಮಂತು ನಾನು ಏನೇ ಮಾಡಿದ್ರು ಕೂಡ ಅವ್ನು ಹೇಳೋದ್ರಲ್ಲಿ ಒಂದು ಸತ್ಯ ಅನ್ನಿಸ್ತಾ ಇತ್ತು. ತಪ್ಕೊಂಡು ಹಿಡಿತಿದ್ದೆ, ಅದಕ್ಕೆ ಹೇಳ್ತಿದ್ದೆ, ನಾವು ಅದಕ್ಕೆ ತಿದ್ಕೋಬೇಕಾಗಿತ್ತು, ನಾವು ತಿದ್ಕೋತಾ ಇದ್ವಿ. ಅದೊಂದು ಖುಷಿ ಮೂಮೆಂಟ್ ಮೇಡಮ್. ಬಟ್ ನನಗೆ ಅದ್ರ ಯಾವತ್ತೂ ನನ್ಗೆ ಆತರ ಜೀವನದಲ್ಲಿ ಕೊಟ್ಟು ಕಿತ್ಕೋಬೇಡಪ್ಪ ಅಂತ ಹೇಳ್ತೀನಿ ನಾನು ಭಗವಂತನಿಗೆ. ಕೊಡೋದೇನೋ ಕೊಟ್ಬಿಡ್ತೀಯ, ಕಿತ್ಕೊಂಡು ಹಾಕ್ಬಿಡ್ತೀನಿ. ನಮಗೊಂದು ಪ್ರೋಮೋ ಕೂಡ ರಿವೀಲ್ ಆಗುತ್ತೆ ಆಸ್ ಸೂನ್ ಆಸ್ ವೀಕೆಂಡ್ ಎಪಿಸೋಡ್ ಮುಗಿಯುತ್ತೆ, ಅದು ಶನಿವಾರದ ಎಪಿಸೋಡ್ ಮುಗಿಯುತ್ತೆ. ಬಟ್ ಭಾನುವಾರ ಎಂಥ ಪ್ರೋಮೋ ಬರುತ್ತೆ ಅಂದ್ರೆ, ಈ ತರ ಗೋಲ್ಡ್ ಸುರೇಶ್ ಅವರು ಫ್ಯಾಮಿಲಿ ಇಶ್ಯೂಸ್ ಅಂತ ಮೆನ್ಷನ್ ಆಗಲ್ಲ, ಬಟ್ ಅದೇ ವೈಯಕ್ತಿಕ ಕಾರಣಾಂತರಗಳಿಂದ ಹಿಂಗೆ ಆಚೆ ಹೋಗ್ತಾ ಇದ್ದಾರೆ ಅಂತ. ಅದೆಷ್ಟು ಪ್ರೋಮೋ ಹೆಂಗ್ ವೈರಲ್ ಆಗ್ಬಿಡುತ್ತೆ ಅಂದ್ರೆ, ಯಾಕೆ ಏನು ಅಂಡ್ ನಿಮ್ ತಂದೆವರೆಗೂ ವಿಷಯಗಳು ಹೋಗ್ತವೆ, ಏನೇನೋ ವೈರಲ್ ಆಗ್ಬಿಡ್ತವೆ, ನಮ್ಗೆ ಏನೋ ಕ್ಲಾರಿಟಿ ಇಲ್ಲ. ಅಂಡ್ ಅದನ್ನ ತೋರಿಸಿದ್ರು ಮಂಗಳವಾರ ಸಂಜೆ, ಶನಿವಾರ ಸಂಜೆ ಪ್ರೋಮೋ ಬಂದು ಮಂಗಳವಾರ ಸಂಜೆ ನೀವು ಆಚೆ ಬರ್ತೀರಾ, ಹೆಂಗೆ ಏನು ಅನ್ನುವಾಗ ಎಲ್ಲರಿಗೂ ಒಂದು ಶಾಕಿಂಗ್ ನ್ಯೂಸ್. ನೀವು ಆಚೆ ಬಂದಿದ್ದು ಕ್ಯಾಪ್ಟನ್, ಅದೆಂತ ಸರ್ ಅದು, ಹೆಂಗದು ಇನ್ಕಂಪ್ಲೀಟ್ ಲೈಫಲ್ಲಿ ಒಂದು ಇನ್ಕಂಪ್ಲೀಟ್ ಜರ್ನಿ ಅನ್ನೋ ತರ. ಅಂದ್ರೆ ಫುಲ್ ಸ್ಟಾಪ್ ಇಟ್ರೆ ಆ ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೆ, ಕಾಮ ಇಟ್ರೆ ಮುಂದೆ ಏನೋ ಇರುತ್ತೆ ಅಂತ ಅದೊಂದು ಭಾವನೆ ನಾವು ಯೂಶುವಲಿ ಇದು ಮಾಡೋದು. ಬಟ್ ಅದು ಕಾಮ ಇಟ್ಟಾದ್ಮೇಲೆ ಏನೂ ಇಲ್ಲ, ಖಾಲಿ ಇದ್ದಕ್ಕಿದ್ದಂಗೆ ಆಚೆ ಬಂದ್ಬಿಡ್ತೀರಾ. ಕ್ಯಾಪ್ಟನ್ ಆದಂತ ಕೊನೆಗೂ ಗೋಲ್ಡ್ ಕ್ಯಾಪ್ಟನ್ ಆದ್ರು, ಇಷ್ಟು ಆಸೆ ಪಟ್ಟು ಕ್ಯಾಪ್ಟನ್ನು, ಪ್ರತಿ ಸಲ ಕ್ಯಾಪ್ಟನ್ ಹಂತಕ್ಕೆ ಹೋಗೋದು ಆಚೆ ಬರೋದು, ಹಂತಕ್ಕೆ ಹೋಗೋದು ಆಚೆ ಬರೋದು, ಕ್ಯಾಪ್ಟನ್ ಆಗ್ತೀರಾ ದಿಢೀರ್ ಅಂತ ಆಚೆ ಬರ್ತಿದ್ದೀರಾ. ಹಿಂಗಿತ್ತು. ಏನಾದ್ರೂ ಗಿಲ್ಟ್ ಫೀಲ್ ಆಗುತ್ತಾ, ರಿಗ್ರೆಟ್ ಆಗುತ್ತಾ, ಅಯ್ಯೋ ಇನ್ಕಂಪ್ಲೀಟ್ ಮಾಡಿದ್ನಲ್ಲ ಜರ್ನಿ ಅಂತ ಏನಾದ್ರು? ಮೇಡಮ್, ಅಷ್ಟು ವಾರ ನಾನು ಇರೋಷ್ಟು ವಾರನ ನಾನು ಪ್ರಯತ್ನ ಪಡ್ತಿರ್ತೀನಿ, ಕ್ಯಾಪ್ಟನ್ ಆಗ್ಬೇಕು, ಈ ವಾರ ಕ್ಯಾಪ್ಟನ್, ನೆಕ್ಸ್ಟ್ ವೀಕ್ ಕ್ಯಾಪ್ಟನ್ ಆಗ್ತೀನಿ ಅಂತ. ಬಿಲ್ಕುಲ್ ಆಗ್ತಾನೆ ಇರ್ಲಿಲ್ಲ. ಏನ್ ಮಾಡ ನಾನು ಕ್ಯಾಪ್ಟನ್ ಆಗಕ್ಕೆ ಆಗ್ಲಿಲ್ಲ. ಬರೋ ವಾರ ನಾನು ಯಾವ ವಾರ ಹೊರಗಡೆ ಬರ್ತಿದ್ನಲ್ಲ, ಅದಕ್ಕೆ ನಾನು ಕ್ಯಾಪ್ಟನ್ ಆಗಿರೋ ವಾರದಲ್ಲಿ ನಾನು ಶುಕ್ರವಾರ ಸಂಜೆ ನಾನು ಕ್ಯಾಪ್ಟನ್ ಆಗ್ತೀನಿ. ಗುರುವಾರ ದಿವಸ ನಾನು ಕೂತ್ಕೊಂಡು ಯೋಚನೆ ಮಾಡ್ತೀನಿ, ಒಬ್ಬನೇ ಕೂತಿರ್ತೀನಿ ಡೋರ್ ಹತ್ರ ಕೂತ್ಕೊಂಡು ನೈಟ್ ಹೊತ್ತು, ಬಿಗ್ ಬಾಸ್ ಈ ಮನೆಯಿಂದ ಹೋದ್ರೆ ಕ್ಯಾಪ್ಟನ್ ಆಗಿ ಹೋಗ್ಬೇಕು, ಬಿಗ್ ಬಾಸ್ ಕ್ಯಾಪ್ಟನ್ ಆಗಿ ನಾನು ಕಳಿಸ್ಕೊಡಿ ಬಿಗ್ ಬಾಸ್. ಇದೇ ಮಾತೇ ಹೇಳಿರೋದು ನಾನು ಸತ್ಯವಾಗ್ಲು, ಕ್ಯಾಪ್ಟನ್ ಆಗಿ ಕಳಿಸ್ಕೊಡಿ ಬಿಗ್ ಬಾಸ್ ಅಂತೀನಿ. ಹಾಗೆ ಕ್ಯಾಪ್ಟನ್ ಆಗಿ ಮನೆಯಿಂದ ಹೊರಡೆ ಬಂದೆ. ಮೇಡಮ್ ಪಡ್ಕೊಂಡದ್ದು
ಆಟ ಆಡದೆ, ಗೆದ್ದೆ, ಕ್ಯಾಪ್ಟನ್ ಆದೆ, ಖುಷಿ ಇತ್ತು. ಸಡನ್ ಹೊರಗಡೆ ಬರ್ಬೇಕು. ಅವತ್ತೇ ನನ್ಗೆ ಅನಿಸ್ತು ಇನ್ ಯಾವತ್ತೂ ಅದನ್ನ ಅಲ್ವಾ ಪೂರ್ಣಗೊಳಿಸಕ್ಕೆ ಆಗಲ್ಲ. ಯಾಕಂದ್ರೆ ಅದು ಒಂದು ಶೋ ಅಂತ ಬರುತ್ತೆ. ಶೋ ಅಂತ ಬಂದಾಗ ಶೋ ಮಸ್ಟ್ ಗೋ ಆನ್. ವೈಯಕ್ತಿಕ ಕಾರಣಾಂತರಗಳಿಂದ ಗೌಡ್ ಸುರೇಶ್ ಅವರು ಯಾಕಂದ್ರೆ ನೋಡಿ, ಸಂಸ್ಥೆಯನ್ನ ಎಲಿಮಿನೇಟ್ ಆಗ್ಲಿಲ್ಲ, ಯಾರ ಜೊತೆ ಜಗಳ ಆಡ್ಲಿಲ್ಲ, ಯಾರೋ ಫೈಟಿಂಗ್ ಮಾಡಿ ಬಂದಿದ್ದೀನ ಹೊರಗಡೆ, ಅದೊಂದು ರಿಗ್ರೆಟ್ ಫೀಲ್ ಇರೋದು. ಬಿಡು ಅಂತ. ಎಲಿಮಿನೇಟ್ ಆಗಿದ್ದೀನ, ಬಿಡು ಜನ ನನಗೆ ವೋಟ್ ಹಾಕಿಲ್ಲ ಅದಕ್ಕೆ ಹೊರಗಡೆ ಬಂದಿದ್ದೀನಿ ಅನ್ನೋದು. ಕ್ಯಾಪ್ಟನ್ ಆಗಿ ಹೊರಗಡೆ ಬಂದಿದ್ದೀನಲ್ಲ. ಅಲ್ಲ, ಬಟ್ ಒಂದು ಫಾರ್ಚುನೇಟ್ ಅಂದ್ರೆ ಕ್ಯಾಪ್ಟನ್ ಆಗಿ ಬಂದಿರೋದು. ಕ್ಯಾಪ್ಟನ್ ಆಗಿದ್ ವಾರ ಆಳ್ಬೇಕಿತ್ತು, ಆ ವಾರ ರಾಜನಾಗಿ. ಇಡೀ ಸೀಸನ್ ಅಲ್ಲಿ, ಹೌದು 11 ಸೀಸನ್ ಅಲ್ಲಿ ಯಾರು ಇಲ್ಲ. ನಾನು ಬಹಳಷ್ಟು ಬೇರೆ ಬೇರೆ ಕಾರಣಗಳಿಗೆ ಅರ್ಧಕ್ಕೆ ಬಂದಿರೋದಿದೆ. ಬಟ್ ಈ ತರ ಕ್ಯಾಪ್ಟನ್ ಆಗಿ ಬಂದಿರೋದು ಅದು ಗೋಲ್ಡ್ ಸುರೇಶ್ ಅವ್ರಿಗೇನೆ ಅಂತ ಎತ್ತಿಟ್ಟಿತ್ತು ಅಂತ ಅನ್ಸುತ್ತದು. ಸೊ ಅನ್ಫಾರ್ಚುನೇಟ್ಲಿ ಅಂತಾನು ಹೇಳಕ್ಕಾಗಲ್ಲ, ಫಾರ್ಚುನೇಟ್ಲಿ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಆಚೆ ನಿಮ್ಮ ಪತ್ನಿಗೆ ನಿಮ್ಮ ಅಗತ್ಯ ಇತ್ತು, ಅಂದ್ರೆ ಸಂಸ್ಥೆಯನ್ನ ಹ್ಯಾಂಡಲ್ ಮಾಡೋದು. ಕರೆಕ್ಟ್. ಸೊ ಆದ್ದರಿಂದ ಆಚೆ ಬರ್ಬೇಕಾಗತ್ತೆ. ಅಂಡ್ ಅದ್ರ ಜೊತೆಗೆ ಒಳಗಡೆ ಕೂಡ ಅದು ಅನ್ಫಾರ್ಚುನೇಟ್ ಅನ್ನೋಣ. ಹೊರಗಡೆ ಬಂದಿದ್ದು ಫಾರ್ಚುನೇಟ್. ಬಿಕಾಸ್ ಅದು ನಿಮ್ಮ ಬಿಗ್ ಬಾಸ್ ಅನ್ನೋದು 3 ತಿಂಗಳ ಕಾಲ ಪಯಣ ಆದ್ರೆ ಗೋಲ್ಡ್ ಸುರೇಶ್ ಅವ್ರದ್ದು ಪಯಣ ಏನೋ ದೊಡ್ಡದಿದೆ ಆಚೆ. ಹೊರಗಡೆ ಬಂದ ಮೇಲೆ ಹೊರಗಡೆ ಬರ್ತಾ ಇತ್ತಲ್ಲ, ಓಡಾಡ್ತಾ ಇತ್ತಲ್ಲ. ನಾನು ಶನಿವಾರನೇ ಹೊರಗಡೆ ಬಂದಿದ್ದೆ, ಶನಿವಾರ ರಾತ್ರಿನೇ ಹೊರಗಡೆ ಬಂದೆ. ಪ್ರೋಟೋಕಾಲ್ ಇರುತ್ತೆ, ಪ್ರೋಟೋಕಾಲ್ ಪ್ರಕಾರ ನಮ್ದೇನಿದೆ ನಾವು ಇದ್ ಮಾಡಿ 1 ಡೇ 2 ಡೇ ಅಲ್ಲೇ ಇರ್ಬೇಕು. 2 ಡೇಸ್ ಅಲ್ಲೇ ಇರ್ಬೇಕಿತ್ತು. ಅದು ಓಡಾಡ್ತಾ ಇತ್ತಲ್ಲ ಹೆಸರುಗಳು. ನಂದು ತಂದೆ ತೀರ್ಕೊಂಡ್ರು, ಇದಾಯ್ತು, ಅದಾಯ್ತು, ಹಂಗಾಯ್ತು, ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಅವಾಗ ಒಂದ್ ಸ್ವಲ್ಪ ಬೇಜಾರಾಯ್ತು. ಎಂತೆಂತ ಜನ ಇದಾರಪ್ಪ, ಯಾರಿಗೂ ಕ್ಲಾರಿಟಿ ಇಲ್ಲ, ಸತ್ಯ ಯಾವ್ದು ಸುಳ್ಳು ಯಾವ್ದು ಅಂತ ಏನೂ ಗೊತ್ತಿಲ್ಲ, ಏನೇನೋ ಸುದ್ದಿಗಳು ಮಾಡ್ತಾರೆ. ಮೇಡಮ್ ಏನ್ ಗೊತ್ತಾ, ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕು. ಗೊತ್ತಿಲ್ಲ ಅಂದ್ರೆ ಮಾತೇ ಆಡ್ಬೇಡಿ. ಆ ವ್ಯಕ್ತಿ ಬಗ್ಗೆ ನೀವು ಯಾಕೆ ಮಾತಾಡ್ತೀರಾ? ನಿಮಗ್ ಗೊತ್ತಿದ್ಯಾ, ನೀವು ಮಾತಾಡಿ. ನಿಮ್ ಬಗ್ಗೆ ನಾನು ಏನೂ ಗೊತ್ತಿಲ್ಲ, ನಿಮ್ ಬಗ್ಗೆ ನಾನು ಏನಕ್ಕೆ ಮಾತಾಡ್ಬೇಕು? ಊಹಾಪೋಹಗಳು, ಅಂತ್ಯಕಂತ್ಯಗಳು ಕಟ್ಕೊಂಡು ಮಾತಾಡಿದ್ರೆ ಅದಕ್ಕೆ ಬೆಲೆ ಇರಲ್ಲ. ಕರೆಕ್ಟ್ ಸರ್. ಆತರ ಮಾಡಕ್ ಹೋಗ್ಬಿಡಿ. ಯಾರ ಜೀವನದಲ್ಲಿ ಯಾರು ಮಾಡಕ್ ಹೋಗ್ಬಿಡಿ. ನಿಮಗ ಆ ವ್ಯಕ್ತಿ ಬಗ್ಗೆ ಗೊತ್ತಿತ್ತಾ, ನೀವು ಮಾತಾಡಿ. ನಾವು ಅದನ್ನ ತಿಳ್ಕೊಬೇಕು. ಬಟ್ ಸ್ಟಿಲ್ ಸುದೀಪ್ ಸರ್ ಮತ್ತೆ ವಾರಾಂತ್ಯದಲ್ಲಿ ಕರೆಸಿ ಮಾತನಾಡಿಸುವಂತದ್ದಾಗಿರ್ಬೋದು. ಸೊ ಅದೆಲ್ಲವೂ ಕೂಡ ಬಿಗ್ ಬಾಸ್ ನಲ್ಲಿ ನಿಮಗೆ ಸಿಕ್ಕಂತ ಒಳ್ಳೊಳ್ಳೆಯ ಗೋಲ್ಡನ್ ಕ್ಷಣಗಳು ಅಂತಾನೆ ಹೇಳ್ಬಹುದು. ಮೇಡಮ್, ನನ್ನ ತುಂಬಾ ಖುಷಿ ಪಡ್ತೀನಿ. ಆಕ್ಚುಲಿ ಹೇಳಿದ್ನ ಸುದೀಪ್ ಸರ್ ಬಗ್ಗೆ ಪದಗಳೇ ಬರಲ್ಲ. ಇಡೀ ಬಿಗ್ ಬಾಸ್ ಮನೆ ಒಂದು ದೇವಸ್ಥಾನ ಆದ್ರೆ ಅದರಲ್ಲಿ ಸುದೀಪ್ ಸರ್ ದೇವರು. ಖಂಡಿತ ಅವ್ರೇನ್ ಹೇಳ್ತಾರೆ ಅದೇ ನಮಗೆ ವೇದವಾಕ್ಯ. ಸೊ ಇದ್ ನಂತರದಲ್ಲಿ ಬಿಗ್ ಬಾಸ್ ಮುಂಚೆಗಿಂತ ಇರುವಂತ ಗೋಲ್ಡ್ ಸುರೇಶ್ ಆಗಿ ಬಿಗ್ ಬಾಸ್ ಆದ್ಮೇಲೆ ಬಂದಂತಹ ಗೋಲ್ಡ್ ಸುರೇಶ್ ಏನ್ ವ್ಯತ್ಯಾಸ ನೋಡಿದ್ರಿ ಆಫ್ಟರ್ ದ ಶೋ? ತುಂಬಾ ಪೇಷನ್ಸ್ ಇಂದ ಕೇಳಿಸ್ಕೊಳ್ಳೋದನ್ನ ಕಲ್ತಿದ್ದೀನಿ. ರಿಯಾಕ್ಟ್ ಮಾಡೋದನ್ನ ಅಷ್ಟೇ ಪೇಷನ್ಸ್ ಇಂದಾನೆ ಮಾಡ್ಬೇಕಂತ ಕಲ್ತಿದ್ದೀನಿ. ಇನ್ಮೇಲೆ ಏನೇ ಮಾಡಿದ್ರು ಯೋಚನೆ ಮಾಡ್ಬೇಕಂತ ಕಲ್ತಿದ್ದೀನಿ. ಯಾರನ್ನ ನಂಬಬೇಕು, ಯಾರನ್ನ ಬಿಡ್ಬೇಕು ಅಂತ ಕಲ್ತಿದ್ದೀನಿ. ನೆಕ್ಸ್ಟ್ ಡಬಲ್ ಫೇಮ್ ಸಿಗುತ್ತೆ ಮುಂಚೆಗಿಂತ. ಎಲ್ಲೂರಿಗ ಗೋಲ್ಡ್ ಒಂದು ಲಾಂಚಿಂಗ್ ಆದ್ರೆ ಗೋಲ್ಡ್, ಒಂದು ಓಪನಿಂಗ್ ಬೇಕು ಗೋಲ್ಡ್, ಇಂಟರ್ವ್ಯೂಗೆ ಬೇಕು ಗೋಲ್ಡ್, ಈ ರೀತಿ ಇದೆ ನಿಮ್ಮ ಫೇಮ್. ಅದಕ್ಕೆ ಜನಗಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತೀರಾ? ಈ ಒಂದು ಬಿಗ್ ಬಾಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತೀರಾ? ಆ ಪ್ಲಾಟ್ಫಾರ್ಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತೀರಾ? ಪದಗಳೇ ಇಲ್ಲ ಮೇಡಮ್, ಪದಗಳೇ ಇಲ್ಲ. ಹಾ, ಅಷ್ಟು ಥ್ಯಾಂಕ್ಫುಲ್ ಆಗಿರ್ತೀರಾ ಹಾಗಾದ್ರೆ? ಯಾವತ್ತೂ ಚಿರೋಣಿ ಬಿಗ್ ಬಾಸ್. ಎಸ್. ಸೊ ಈಗ ಗೋಲ್ಡ್ ಸುರೇಶ್ ಅವರ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಆಫ್ಟರ್ ದ ಬಿಗ್ ಬಾಸ್? ಐ ಥಿಂಕ್ 7 months ಆಯ್ತು. ಈಗ ಅಪ್ಕಮಿಂಗ್ ಬೇರೆ ಸೀಸನ್ ಬರ್ತಾ ಇದೆ. ಬಟ್ ಈಗ ಗೋಲ್ಡ್ ಸುರೇಶ್ ಅವರು ಇನ್ನೂ ಇಷ್ಟು ಡಿಮ್ಯಾಂಡ್ ಅಲ್ಲಿ ಇದಾರೆ ಅಂದ್ರೆ ಸದ್ಯಕ್ಕೆ ಪರ್ಸನಲ್ ಲೈಫ್ ಅಲ್ಲಿ ಏನ್ ನಡೀತಾ ಇದೆ, ಬಿಸ್ನೆಸ್ ವೈಸ್ ಎಲ್ಲ? ಇಲ್ಲ ಮೇಡಮ್, ಜೀವನ ನಡೀತಾ ಇದೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಎಸ್. ಸಿನಿಮಾದಲ್ಲಿ ನಟಿಸ್ತೀರಾ ಅಂತ ರೂಮರ್ ಇದೆ, ಹೌದಾ? ಆಸೆ ಇದೆಯಾ? ನಮ್ಗಳಿಗೆ ಅವಕಾಶ ಸಿಕ್ಕಿದ್ರೆ ಖಂಡಿತನಾ ಮಾಡ್ಬೇಕು. ನೋಡೋಣ, ಯಾವ್ದೋ ಒಂದು ಚಿಕ್ಕದೊಂದು ಸಿನಿಮಾ, ಯಾವ್ದೋ ಒಂದು ನನ್ನ ಸ್ನೇಹಿತರು ಯಾವ್ದೋ ಕೊಟ್ಟಿದ್ರೆ ಕ್ಯಾರೆಕ್ಟರ್ ಮಾಡಿದೀರಾ? ಮಾಡ್ಬೇಕಾ? ಮಾಡಿದೀನಿ, ಒಂದ್ರಲ್ಲಿ ಮಾಡಿದೀನಿ. ಮುಂದೆ ಗೊತ್ತಿಲ್ಲ ಎಲ್ಲಿ ಜೀವನ ಅಂತ ಹೇಳಿದ್ನಲ್ಲ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಅದೇನೋ ಹೇಳ್ತಾರಲ್ಲ. ಈಗಿನ ಜಮಾನ ಕಾಲಮಾನ ಹೇಗಿದೆ ಅಂದ್ರೆ ಈ ಕ್ಷಣಕ್ಕಿದ್ದವ್ರು ಇನ್ ಕ್ಷಣಕ್ಕಿದ್ದಾರೆ ಇಲ್ವ ಅಂತ ಗೊತ್ತಿಲ್ಲ. ಹೌದು. ಅದಕ್ಕೆ
ಯಾವ್ದ್ರ ಮೇಲೂ ಆಸೆ ಅಪೇಕ್ಷೆ ಇಲ್ಲ. ಹ್ಮ್ 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 ಇರೋಷ್ಟು ದಿನ ಇರ್ಬೇಕು. ಎಸ್ ಎಸ್ ಎಸ್. ಮುಂದೆ ಹೆಂಗ್ ಬದುಕಬೇಕು, ಹ್ಮ್ ಹೆಂಗ್ ಬದುಕನ್ನ ಕಟ್ಕೋಬೇಕು ಹ್ಮ್ ಹ್ಮ್ ಅನ್ನೋದನ್ನ ಕಲಿತಾ ಇದ್ದೀನಿ. ಎಸ್ ಎಸ್ ಸರ್, ಒಳ್ಳೇದಾಗ್ಲಿ ನಿಮ್ಗೆ. ಬಿಕಾಸ್ ಜರ್ನಿ ಹೇಗಿತ್ತು ಅಂತ ಅಂದ್ರೆ ಒಂದ್ ಯಾರೋ ಒಬ್ರು ಸಕ್ಸಸ್ಫುಲ್ ಮ್ಯಾನ್ ಜರ್ನಿಯ ಕತೆ ಕೇಳ್ದಂಗ ಆಯ್ತು. 1,500 ಇಲ್ಲಿ ಇವತ್ತು ಗೋಲ್ಡ್ ಸುರೇಶ್ ಅಂತ ಅನ್ನಿಸ್ಕೊಳ್ಳೋ ರೀತಿಯಲ್ಲಿ. ಸೊ 2011ರಿಂದ 2025 14 ವರ್ಷದ ಜರ್ನಿ ಆಗಿತ್ತು ಇದು ಗೋಲ್ಡ್ ಸುರೇಶ್ ಅವ್ರದ್ದು. ಮೇಡಮ್, ನೀವು ಕನ್ಸ್ ಕಾಣಿ. ಹ್ಮ್ ನೀವು ನೈಟ್ ಮಲ್ಕೋಬೇಕಾದ್ರೆ ಡಿಸೈಡ್ ಮಾಡ್ಬೇಕು, ಹ್ಮ್ ನಾನು ನಾಳೆ ಹಿಂಗೆ ಜೀವನ ಮಾಡ್ಬೇಕು, ಹಿಂಗೆ ಇರ್ಬೇಕು ಅಂತ ಅನ್ಕೊಳ್ಳಿ. 20% ಮೋಟಿವೇಶನ್ ಆಗುತ್ತೆ. ಹೌದು. ನಿಮಗೆ ನೀವು ಮೋಟಿವೇಶನ್ ಮಾಡ್ಕೊಳ್ಳಿ ಹ್ಮ್ ಫಸ್ಟ್. ಹ್ಮ್ ಹ್ಮ್ ಆಮೇಲೆ ನೀವು ಅದನ್ನ ಸಕ್ಸಸ್ ಆಗಕ್ಕೆ ಕಾರಣ ಆಗ್ತದೆ. ಕರೆಕ್ಟ್ 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 ಕರೆಕ್ಟ್. ಅದೇ ಕನ್ಸ್ ಕಾಣೋದು ಸ್ವಲ್ಪ ದೊಡ್ಡದಾಗೆ ಕಾಣ್ಬೇಕಾಗತ್ತೆ. ಯಾಕಂತಂದ್ರೆ ಅಟ್ಲೀಸ್ಟ್ ಅದು ಕನ್ಸ್ ಕಾಣ್ತಾ ಕಾಣ್ತಾ ಅದನ್ನ ನಾವು ಡ್ರೀಮ್ ನ ಕಂಟ್ರೋಲ್ ಏನು ಮಾಡ್ಕೋಬೇಕು ಅಂತ ಆಸೆ ಇರುತ್ತೆ ನಮ್ಗೆ, ನಿಜ ಮಾಡ್ಕೋಬೇಕಂತ ಸ್ವಲ್ಪ ಹತ್ರನಾದ್ರೂ ಹೋಗ್ತೀವಿ. ಅದರ್ವೈಸ್ ತುಂಬಾ ಕೆಳಗೆ ಉಳ್ಕೊಂಡ್ಬಿಡ್ತೀವಿ. ಸೊ ಕಾಣುವಾಗ ಕನ್ಸ್ನ ದೊಡ್ಡದಾಗೆ ಕಾಣ್ಬೇಕು. ಹೌಸ್, ನಾವು ಕನಸೇ ಕಾಣಿಲ್ಲ ಅಂದ್ಮೇಲೆ ನಾವು ಸಕ್ಸಸ್ ಆಗಕ್ಕಾಗಲ್ಲ. ಖಂಡಿತ. ನಾವು ಏನೋ ಒಂದ್ ಜೀವನದಲ್ಲಿ ಮಾಡಿದ್ವಿ ಅನ್ಕೊಳಕ್ಕಾಗಲ್ಲ. ಹ್ಮ್ 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 ಎಷ್ಟೊಂದ್ ಜನರ ಜೀವನದಲ್ಲಿ ನೈಟ್ ಕನ್ಸಲ್ಲಿ ನಾವು ಯಾರನ್ನೊಬ್ಬರನ್ನ ಭೇಟಿ ಮಾಡಿರ್ತೀವಿ, ಬೆಳಗ್ಗೆ ನಾವು ಅವ್ರನ್ನ ಭೇಟಿ ಆಗ್ತೀವಿ, ಸಿಗ್ತೀವಿ. ಹೌದು. ಕೋಇನ್ಸಿಡೆನ್ಸ್. ಹೌದು. ಆತರ ಇದೆ. ಕನ್ಸು ನಿಜ ಆಗತ್ತೆ, ಆಗಲ್ಲ ಅಂತಲ್ಲ. ನೀವು ಕನಸು ಕಾಣಿ. ಕನಸು ಕಾಣ್ಬಿಟ್ಟು ಸುಮ್ನೆ ನಾನು ಕನಸು ಕಾಣಿದ್ರೆ ಬೆಳಗ್ಗೆ ಆಗ್ತಾ ಇಲ್ಲ ಅನ್ಬೇಡಿ. ಅದಕ್ಕೆ ಶ್ರಮ ಹಾಕಿ, ಪಕ್ಕಾ ಸಕ್ಸಸ್ ಆಗ್ತೀರಿ. ಎಸ್, ಕನ್ಸ್ ಕಾಣೋದ್ರ ಜೊತೆಗೆ ಸಕ್ಸಸ್ಫುಲ್ ದಾರಿಯನ್ನ ಹುಡುಕ್ಬೇಕಾಗತ್ತೆ. ಅದಕ್ಕೆ ತಕ್ಕಂತ ಶ್ರಮವನ್ನ ಹಾಕ್ಬೇಕಾಗತ್ತೆ. ಆ ಶ್ರಮ ಹಾಕಿದ್ದೆ ಗೋಲ್ಡ್ ಸುರೇಶ್ ಅವರು. ಅದಕ್ಕೆ ಇವತ್ತು ಸುರೇಶ್ ಇಂದ ಗೋಲ್ಡ್ ಸುರೇಶ್ ಆಯ್ತು. ಅದರ ಜೊತೆಗೆ ಮನೇನ ಬಿಟ್ಟು, ಅಂದ್ರೆ ಇಡೀ ಫ್ಯಾಮಿಲಿನ ಬಿಟ್ಟು ಅದರ ಬೆಲೆಯನ್ನ ಕೂಡ ತಿಳ್ಕೊಳ್ತಾ ಒಬ್ರೇ ಸಾಹಸ ಮಾಡ್ತಾ ಬೆಂಗಳೂರು ಜೀವನದಲ್ಲಿ ಇವತ್ತು ಗೋಲ್ಡ್ ಸುರೇಶ್ ಆಗಿ ಮಿಂಚ್ತಾ ಇದ್ದಾರೆ. ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಅಂದ್ರೆ ನಿಮ್ಮ ಜರ್ನಿನ ಕೇಳಿ. ಯೂಶಲಿ ಬಿಗ್ ಬಾಸ್ ಟೈಮಲ್ಲಿ ಏನಾಗುತ್ತೆ, ಜಸ್ಟ್ ಬಿಗ್ ಬಾಸ್ ಬಗ್ಗೆ ಮಾತ್ರ ಮಾತಾಡಿಸ್ತೀವಿ ನಾವು. ಏನಾಯ್ತು ಸರ್, ಹೆಂಗಾಯ್ತು ಸರ್, ಸಖತ್ತಾಗಿತ್ತ ಸರ್, ನಾಮಿನೇಷನ್ ಅದೆಲ್ಲ ಮಾತಾಡಿಸ್ತೀವಿ. ಬಟ್ ಜರ್ನಿ ಮಾತಾಡ್ಸೋದಿದೆ ಗೊತ್ತಾ, ಅದ್ರಲ್ಲಿ ಏನೋ ನಮಗೂ ತಿಳ್ಕೊಂಡಂಗ್ ಖುಷಿ, ಅಥವಾ ಜನಕ್ಕೆ ಏನೋ ಕೊಟ್ವಲ್ಲಪ್ಪ ಈ ವ್ಯಕ್ತಿ ಕಡೆಯಿಂದ, ಏನೋ ಸಂದೇಶ ಕೊಡ್ಸಿದ್ವಲ್ಲ, ಈ ಜರ್ನಿನ ತಲುಪಿಸಿದ್ವಲ್ಲ ಜನರಿಗೆ ಅನ್ನೋದು ನಮ್ಗೊಂದು ಖುಷಿ. ನಿಮ್ಗೆ ಹೇಗೆ ಅನ್ನಿಸ್ತು ಇವತ್ತು ಇಂಟರ್ವ್ಯೂ ಬಂದು ಕೂತು ಮಾತಾಡಿ? ಮೇಡಮ್, ನನ್ಗೆ ತುಂಬಾ ಖುಷಿ ಆಯ್ತು ಆಕ್ಚುಲಿ. ಬಿಗ್ ಬಾಸ್ ಬಿಟ್ಟು ಬೇರೆ ವಿಷಯಗಳನ್ನೆಲ್ಲ ನಾವು ಮಾತಾಡಿದ್ವಿ. ಏನಂತಂದ್ರೆ ನಾನು ಎಲ್ರಿಗೂ ನಾನು ಹೇಳಕ್ ಒಂದೇ ಇಷ್ಟಪಡ್ತೀನಿ, ನಾನು ತುಂಬಾ ಕಮ್ಮಿ ಓದಿದ್ದೀನಿ, ನನ್ನ ಕಡೆ ಏನು ಮಾಡಕ್ಕಾಗಲ್ಲ ಅನ್ಕೊಂಡು ಯಾರೋ ಕೂತ್ಕೋಬೇಡಿ. ಏನಾದ್ರು ಒಂದು ಹೊಸ ಪ್ರಯತ್ನ ಮಾಡಿ, ಸಕ್ಸಸ್ ಆಗುತ್ತೆ. ಮತ್ತೆ ನಾನು ಕಲ್ತಿಲ್ಲ. ಬಿಸ್ನೆಸ್ ಮಾಡೋನಿಗೆ ಎಜುಕೇಶನ್ ಇಸ್ ನಾಟ್ ಇಂಪಾರ್ಟೆಂಟ್, ಮ್ಯಾಟ್ರೇ ಅಲ್ಲ. ಹೌದು, ಬುದ್ಧಿ, ತಲೆ ಒಂದಿದ್ರೆ ನೀವೇನಾದ್ರು ಮಾಡ್ಬೋದು. ಹೌದು, ತಲೆ ಇಟ್ಕೊಳ್ಳಿ, ಬಿಸ್ನೆಸ್ ಮಾಡಿ, ಸಕ್ಸಸ್ ಆಗ್ತೀರಾ. ನಿಮ್ ಚಾನಲ್ಗೆ ನಮ್ಮನ್ನ ಕರೆದುಕೊಂಡಿಸಿ ಇಷ್ಟೊತ್ತವರೆಗೆ ನಮ್ಮ ಒಂದು ಮಾತನ್ನ ಕೇಳಿ ನಿಮಗೆ ಅದೆಷ್ಟು ತಲೆನೋವಾಯ್ತೋ ಗೊತ್ತಿಲ್ಲ ನನಗೆ. ಅದನ್ನ ನಿಮ್ ತಲೆ ಬೇರೆ ತಿಂದ್ಬಿಟ್ಟಿದೀವಿ ಇವಾಗ. ನೀವೇ ನಮ್ ತಲೆ ತಿಂದಿಲ್ಲ. ಇಲ್ಲ ಸರ್, ಖುಷಿ ಆಗತ್ತೆ ಸರ್ ಒಬ್ರು ಸಕ್ಸಸ್ಫುಲ್ ಮ್ಯಾನ್ ನ ಮಾತಾಡ್ಸೋದಿದೆಯಲ್ಲ. ಅದ್ರಲ್ಲಿ ಈ ಒಂದು ಇದೇ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ನಿಮ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋದಿದೆಯಲ್ಲ, ಅದು ನಮಗೂ ಕೂಡ ಒಂದು ಖುಷಿ ಕೊಡೋ. ನನಗೆ ಖುಷಿ ಆಗುತ್ತೆ ಮೇಡಮ್. ಯಾಕಂದ್ರೆ ಎಲ್ಲ ಇದ್ದಂತ ವ್ಯಕ್ತಿನ ಇವತ್ತು ಕರ್ಕೊಂಡ್ಬಂದು ಒಂದು ತಮ್ಮ ಮುಖಾಂತರ, ತಮ್ಮ ವಾಹಿನಿ ಮುಖಾಂತರ ನಮ್ಮನ್ನ ತೋರ್ಸುವಂತದ್ದು ಇದೆಯಲ್ಲ, ನಮಗೆಲ್ಲ ಒಂಥರ ಫೀಲ್ ಆಗುತ್ತೆ, ಪ್ರೌಡ್ ಫೀಲ್ ಅನ್ಸುತ್ತೆ. ಇಲ್ಲಪ್ಪ ಅಂತ ನಾವೇನೋ ಒಂದಿದೀವಿ ಜೀವನದಲ್ಲಿ ಅನ್ನೋ ತರ ಫೀಲ್ ಆಗುತ್ತೆ. ಬಟ್ ಇದಕ್ಕೆ ನಾನು ಹೇಳಿದ್ನಲ್ಲ, ಇದರಿಂದ ಎಷ್ಟೊಂದ್ ಜನ ಕಾಲ್ ಎಳೆಯವರು ಇದ್ದಾರೆ, ಜೊತೆಗೆ ಸಪೋರ್ಟ್ ಮಾಡೋದಕ್ಕೆ ಕಾಲ್ ಕೆಳಗಡೆ ಕೈ ಇಟ್ಟು ಮೇಲೆತ್ತವರು ಇದ್ದಾರೆ. ಯಾವತ್ತು ನಾವು ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕು, ಸಕ್ಸಸ್ ತುಂಬಾ ಈಸಿಯಾಗಿ ಸಿಗುತ್ತೆ. ನಂದು ತುಂಬಾ ಜನ ಗುರುಗಳಿದ್ದಾರೆ. ಅದೇ ತರ ನಿಮ್ ಚಾನಲ್ ಕೂಡ ದೊಡ್ಡದಾಗಿ ಬೆಳಿಲಿ. ನಮ್ಮಂತ ಸುಮಾರು ಪ್ರತಿಭೆಗಳಿದ್ದಾರೆ, ಅವರೆಲ್ಲ ಹೊರಗಡೆ ತಗೊಂಡ್ಬನ್ನಿ. ಅವರೆಲ್ಲರ ಜೊತೆಗೆ ನಾವು ನಿಮ್ ಚಾನಲ್ ತುಂಬಾ ಫಾಲೋ ಮಾಡ್ತಾ ಇರ್ತೀನಿ. ಫ್ರೀ ಟೈಮ್ ಅಲ್ಲಿ ಇದ್ದಾಗ ನಾನು ಆಲ್ಮೋಸ್ಟ್ ನನ್ನ ತುಂಬಾ ಆಕ್ಟಿವ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ಬಿಕಾಸ್ ಓನ್ಲಿ ಫಾರ್ ನ್ಯೂಸ್ ಅಪ್ಡೇಟ್ ಗೋಸ್ಕರ. ನ್ಯೂಸ್ ಏನಾದ್ರು ಬಂದಿದ್ಯಾ? ಆತರ ಏನಿಲ್ಲ ಮೇಡಮ್, ನನಗೆ ತಲೆನೋ ಕೆಡಿಸ್ಕೊಳ್ಳಲ್ಲ. ನ್ಯೂಸ್ ಮಾಡೋರ್ಗೆ, ಕಮೆಂಟ್ ಮಾಡೋರ್ಗೆ, ನನ್ನ ಬಗ್ಗೆ ಸುದ್ದಿ ಹಾಕೋರ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ ಮೇಡಮ್. ನೀವು ಒಳ್ಳೇದ್ ಮಾಡ್ತೀರಾ ಸುದ್ದಿ ಹಾಕ್ತಾರೆ, ಕೆಟ್ಟದ್ ಮಾಡ್ತೀರಾ ಸುದ್ದಿ ಹಾಕ್ತಾರೆ. ಯಾವ್ದು ಚೂಸ್ ಮಾಡ್ತೀವಿ, ಯಾವ್ದಕ್ ತಲೆ ಕೊಡ್ತೀವಿ. ನೀವು 10 ಜನಕ್ಕೆ ಅನ್ನ ದಾನ ಮಾಡಿ, ಹೌದು, ಅದಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಇವ್ನಿಗೆ ಕೊಬ್ಬು ಜಾಸ್ತಿ, ಇವ್ನಿಗೆ ದುಡ್ಡಿದೆ, ಕೊಳಿತಾ ಇದೆ, ಅದಕ್ಕೆ ಮಾಡ್ತಾವ್ ನೋಡು ಅಂತ ಮಾತಾಡ್ತಾರೆ. ಇನ್ನೊಬ್ರು ಏನ್ ಮಾಡ್ತಾರೆ,
ಹಸ್ದಿರೋರ್ಗೆ ಅನ್ನ ಹಾಕ್ತಾನಪ್ಪ ಅಂತಾರೆ, ಇನ್ನೊಬ್ರಿಗೆ ಅವನ್ಗೆ ತೋರ್ಪಡಿಕೆಗೋಸ್ಕರ ಮಾಡ್ತಾನೆ ಅಂತಾನು ಮಾತಾಡೋರಿದ್ದಾರೆ. ನಾನು ನನ್ನ ಗುರಿನ ಮುಂದೆ ಇಟ್ಕೋಬೇಕಷ್ಟೇ, ವೆರಿ ತಲೆ ಕೆಡ್ಸೋಬಾರ್ದು. ಮಾತಾಡೋದು ಸಾವಿರ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೂತ್ಕೊಂಡ್ರೆ ಇದಾಗತ್ತಾ? ಎಸ್, ಅದೇ ಜನಗಳು ರೂಮರ್ಸ್ ನ ನಾವು ಏನು ನೋಡ್ತೀವಲ್ವಾ, ಆ ರೂಮರ್ಸ್ ಅಲ್ಲಿ ಯಾವ್ದು ನಿಜ ಅಥವಾ ಒಂದು ಶೇಡ್ ಸ್ಟೋರಿ ಕೇಳ್ತಿರುವಾಗ ಇನ್ನೊಂದು ಶೇಡ್ ಅಂದ್ರೆ ಗೋಲ್ಡ್ ಸುರೇಶ್ ಅವರ ಹಿಂದೆ ಏನ್ ನಡೆದಿದೆ, ಈಗ ಏನೋ ಒಂದ್ ಬರ್ತಾ ಇದೆ ರೂಮರು, ಅದ್ರ ಬಿಟ್ಟು ಹಿಂದೆ ಗೋಲ್ಡ್ ಸುರೇಶ್ ಅವರು ಯಾವ ರೀತಿ ಅದಕ್ಕೆ ಇನ್ವಾಲ್ವ್ ಆಗಿದ್ದಾರೆ. ನೀವು ಸುದ್ದಿ ಮಾಡ್ತೀರಾ? ಹೌದು, ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತೀನಿ. ಸುದ್ದಿ ಮಾಡಿ, ಬೇಡ ಅನ್ನಲ್ಲ. ಸುದ್ದಿ ಮಾಡಕ್ಕಿಂತ ಮುಂಚೆ ಸತ್ಯ ಯಾವುದು ಅಸತ್ಯ ಯಾವುದು ಇದೆ ಇದೆ. ಅಂತೆ ಕಂತೆ ಶಾಶ್ವತ ಅಲ್ಲ ಇಲ್ಲಿ. ಇದೆ ಇದೆ ಇದ್ದೆ ಅನ್ನೋದು ಮಾತ್ರ ಉಳಿಯೋದು. ಹೌದು. ಯಾರೋ ಒಬ್ರು ಹೇಳಿದ್ರ, ಕೇಳ್ರಿ ನನ್ನನ್ನು ಫೋನ್ ಮಾಡಿ, ನನಗೂ ಕೇಳ್ರಿ, ಹಿಂಗ್ ಬರ್ತಾ ಇದೆ ಏನಪ್ಪ ನಿನ್ ಕತೆ ಅಂತ ಕೇಳ್ರಿ, ಮಾತಾಡ್ತೀವಿ. ದೇವ್ರು ನಮಗೂ ಬಾಯ್ ಕೊಟ್ಟಿದ್ದಾನೆ ಮಾತಾಡಕ್ಕೆ. ಹೌದು ಸರ್, ಹೌದು ಸರ್. ಸುಮ್ನೆ ಅದ್ ಹಂಗಂತೆ ಇದ್ ಹಿಂಗಂತೆ, ಹಂಗ್ ಮಾಡಿದ್ರಂತೆ ಹಿಂಗ್ ಮಾಡಿದ್ರಂತೆ ಹಂಗ ಆಯ್ತಂತೆ, ಅದಕ್ಕೇನ್ ಇದೆಯಾ? ಮತ್ತೆ ಇನ್ನೊಂದು ಮೇಡಮ್, ನಾವೇನ್ ಹೇಳ್ತಾ ಇದೀವಿ, ನಾವೇನ್ ಜನಕ್ಕೆ ಕೊಡ್ತಾ ಇದೀವಿ, ನಾವೇನ್ ಹೇಳ್ತೀವಿ ಅನ್ನೋದಕ್ಕಿಂತ ಮುಂಚೆ ನಾವು ಏನ್ ಫಸ್ಟ್ ನಾನ್ ಕರೆಕ್ಟ್ ಆಗಿದ್ದೀನ, ನಮ್ದು ಎಷ್ಟು ಹಿಂದೆ ಗಲೀಜಿದೆ ನೋಡ್ಕೊಂಡು ಬೇರೆಯವ್ರ ಬಗ್ಗೆ ಮಾಡ್ಬೇಕು. ಸೊ ಇದೆಲ್ಲ ಬಿಟ್ಟು ನೋಡಿದಾಗ ಗೋಲ್ಡ್ ಸುರೇಶ್ ಅವರು ಒಂದು ಚಿನ್ನದಂತ ಮನುಷ್ಯ, ಒಂದು ಒಳ್ಳೆ ಹೃದಯ ಇರುವಂತ ಮನುಷ್ಯ ಅನ್ನೋದು ನಮ್ಮ ಕಿಚ್ಚ ಸುದೀಪ್ ಸರ್ ಹೇಳಿರುವಂತದ್ದು. ಸೊ ಅದ್ರ ಮೇಲೆ ಇನ್ಯಾರ್ದು ಬೇಕು ಸರ್ ಕಮೆಂಟ್ ನಿಮ್ಗೆ? ಅದ್ರ ಮೇಲೆ ಇನ್ಯಾರ ಸಪೋರ್ಟ್ ಬೇಕು ಹೇಳಿ? ಕಿಚ್ಚ ಸುದೀಪ್ ಸರ್ ಅವತ್ತು ಅವರು ಅಷ್ಟು ಸುಲಭವಾಗಿ ಮತ್ತಾರನ್ನೂ ಕರೆಸಿ ಮಾತಾಡಲ್ಲ, ಅಂತ ಒಳ್ಳೊಳ್ಳೆ ಸಂದೇಶವನ್ನ ಯಾರಿಗೂ ಕೊಡಲ್ಲ. ಲೈಫಲ್ಲಿ ಹಿಂಗ್ ಲೀಡ್ ಮಾಡಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹಂಗೆ ಹೇಳೋದೇ ಇಲ್ಲ ನನ್ನ ಪ್ರಕಾರ. ಅಂದ್ರೆ ಹೇಳ್ತಾರೆ, ಬಟ್ ಎಲ್ಲೋ ಒಂದ್ ಕಡೆ ನೀವು ತುಂಬಾ ಫೇವ್ರೇಟ್ ಆಗಿದ್ರಿ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಹೊಗಳೋದಾಗಿರ್ಬೋದು, ನಿಮ್ಮನ್ನ ನಿಮ್ಗೊಂದು ರೀತಿ ಸಜೆಷನ್ಸ್ ಕೊಡೋ ರೀತಿ ಆಗಿರ್ಬೋದು, ಅದೆಲ್ಲ ಕೂಡ ಕಿಚ್ಚ ಸುದೀಪ್ ಸರ್ ತುಂಬಾ ಗೌರವ ನೀಡ್ತಾ ಇದ್ರು. ನಿಮ್ಮ ಗೌರವ ಕೂಡ ಅವ್ರಿಗೆ ಅಷ್ಟೇ ಸಿಗ್ತಾ ಇತ್ತು. ಇದೆರಡು ಬ್ಲೆಂಡ್ ಆಗಿ ಬಿಗ್ ಬಾಸ್ ಅಲ್ಲಿ ನಿಮ್ಮ ಇಬ್ರು ಬಾಂಡಿಂಗ್ ಅದ್ಭುತವಾಗಿ ಕಾಣಿಸ್ಕೊಂಡು ಹೇಳ್ದಲ್ಲ, ನನ್ನ ಫಸ್ಟ್ ಡೇ ಇಂದಾನು ಹೇಳ್ತಾ ಇದ್ದೀನಿ. ನಮ್ಗೆ ನಾನು ಇವತ್ತು ನಾನು ಹೇಳ್ತೇನಲ್ಲ, ನನ್ ಯಾವುದೇ ಒಂದು ವ್ಯಕ್ತಿನ ನಾನು ಕೊನೆವರೆಗೆ 7 ಜನ್ಮ ಅಂತ ಇರುತ್ತಲ್ಲ, ಹೇಳೋದು ಕೇಳೋದು ನಾವು ಕೇಳಿದೀವಿ ಅಷ್ಟೇ, ಇದೆ ಅಂತ ಹೇಳಿದಾರೆ ಅಷ್ಟೇ. 7 ಜನ್ಮ ಇರುತ್ತೆ. ಆ ತರದ್ ಇನ್ನೊಂದು ಜನ್ಮ ಅಂತ ಏನಾದ್ರು ಇದ್ರೆ ಆ ವ್ಯಕ್ತಿ ತಮ್ಮನೋ ಅಣ್ಣನೋ ಏನೋ ಒಂದು ಅವಕಾಶ ಸಿಗ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಸುದೀಪ್ ಸರ್ಗೆ ಹೆಂಗಾದ್ರೆ ಈ ವಿಡಿಯೋ ಮುಟ್ಬೇಕಲ್ಲ ಆತರ ಅನ್ಕೊಂತೀನಿ ಅಷ್ಟೇ ಮೇಡಮ್. ಯಾಕಂದ್ರೆ ನಾನು ಹೇಳ್ತೀನಿಲ್ಲ, ನಾನು ಈ ಕ್ಷಣಕ್ಕೂ ನಾನು ಅವ್ರು ಹೇಳ್ಕೊಟ್ಟಿರುವಂತ, ನಾನು ಅವ್ರ ಜೊತೆಗೆ ಅಷ್ಟು ಬಿಗ್ ಬಾಸ್ ಮನೇಲಿ ಇದ್ದೆ ಅಷ್ಟೇ ಕಾಂಟ್ಯಾಕ್ಟ್. ಅದಾದ್ಮೇಲೆ ನಾನು ಕಾಂಟ್ಯಾಕ್ಟ್ ಇಲ್ಲ ಸರ್ ಜೊತೆಗೆ. ಎಲ್ಲೂ ನಾನು ಅವ್ರನ್ನ ವಾಪಸ್ ಮತ್ತೆ ಭೇಟಿ ಮಾಡಕ್ ಹೋಗಿಲ್ಲ. ಯಾಕಂದ್ರೆ ಪಾಪ ಅವ್ರದೇ ಆದಂತ ಅವ್ರ ಕೆಲಸದಲ್ಲಿ ಬಿಸಿ ಇರ್ತಾರೆ. ನಾವು ಡಿಸ್ಟರ್ಬ್ ಮಾಡೋದು, ನಾವು ಹೋಗಿ ಅವ್ರಿಗೆ ತೊಂದರೆ ಕೊಡೋಂಥದ್ದು ಏನಿಲ್ಲ. ನನಗೂ ಅನ್ನಿಸ್ತಾ ಇರತ್ತೆ, ನಾವು ಅವಾಗ ಅವ್ರನ್ನ ಹೋಗಿ ಭೇಟಿ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ. ಬಟ್ ನನಗೆ ಆ ಮನೇಲಿ ಕಳೆದಿರೋ ಅಷ್ಟು ದಿನದ ನೆನಪನ್ನ ನನ್ನ ಜೊತೆಗೆ ನಾನು ಜೀವನ ಮಾಡಕ್ ನಾನು ಇಷ್ಟಪಡ್ತೀನಿ. ಕಾಪಾಡ್ಕೊಳ್ಳಿ ಸರ್, ಯಾಕಂದ್ರೆ ಅಂತ ಕ್ಷಣಗಳು ಮತ್ತೆ ಯಾವತ್ತೂ ಸಿಗಲ್ಲ ನಮ್ಗೆ. ಆ ಒಂದು ಗುಡ್ ಮೆಮೊರಿನ ಯಾವತ್ತೂ ನಾನು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಕ್ ಇಷ್ಟಪಡ್ತೀನಿ. ಮತ್ತೆ ನನಗೆ ಅವ್ರು ಬಂದದ್ದು ವಾಪಸ್ ಬಿಗ್ ಬಾಸ್ ನಡ್ಸ್ಕೊಡ್ತೀನಿ ಅಂತ ಬಂದದ್ದು ತುಂಬಾ ಖುಷಿ ಆಯ್ತು ನಮ್ಗೆ. ಸೊ ಅಪ್ಕಮಿಂಗ್ ಬಿಗ್ ಬಾಸ್ ಅಂದ್ರೆ ಈಗ ಸೀನಿಯರ್ ಕಂಟೆಸ್ಟೆಂಟ್ಸ್ ಕೂತಿದ್ದಾರೆ, ಈಗ ಬರ್ತಿರೋದ ಫ್ರೆಶ್ ಕಂಟೆಸ್ಟೆಂಟ್ಸ್ ಗೆ ಹೆಂಗಿರ್ಬೇಕು ಅಂತ ಹೇಳ್ತೀರಾ? ಹೆಂಗೂ ಇರ್ಬೇಡ, ನೀವಾಗಿರಿ ಅಷ್ಟೇ ಸಾಕು. ಹೇಳಿದ್ರಿ ನೀವೇನೋ ನಾನು ಹಂಗಿರ್ಬೇಕು ಅನ್ಕೊಂಡಿದ್ ಹಿಂಗಿರ್ಬೇಕು ಅನ್ಕೊಂಡಿದ್ ಮನೆ ಒಳಗೆ ಹೋದ್ಬಿಟ್ರೆ ಎಲ್ಲ ಉಲ್ಟಾ ಆಗ್ಬಿಡ್ತದೆ. ಅಲ್ಲ, ಉಲ್ಟಾನೇ ಆಗೋದು. ಡೈನಾಮಿಕ್ಸ್ ಬೇರೆ ಇರುತ್ತೆ. ಆಚೆ ಹಿಂಗಿರೋಣ ಹಂಗಿರೋಣ ಅದ್ ಬಂದಾಗ ಇದ್ ಮಾಡಿ ಮೇಡಮ್, ನೀವ್ ಏನೇ ಅನ್ಕೊಂಡ್ ಹೋಗಿ ಮನೆ ಒಳಗಡೆ ನಾನು ಹಿಂಗೆ ಇರ್ಬೇಕು ಅನ್ಕೊಂಡ್ರೆ ಎಲ್ಲ ಉಲ್ಟಾ ಆಗ್ಬಿಡ್ತದೆ. ತಿರುಗಿ ಬಿಡ್ತಾರೆ ಎಲ್ಲರೂ, ತಲೆ ಕೆಳಗ್ ಮಾಡಿ ಕಾಲ್ ಮೇಲ್ ಮಾಡಿ ಎಲ್ಲಾರು ಹಿಡ್ಕೊಂಡು ಎಳೆದ್ ಬಿಡ್ತಾರೆ ಒಂದೊಂದ್ ಕಡೆಯಿಂದ ಒಂದೊಂದು. ಹೌದು, ಅನ್ಕೊಂಡಂಗ ಇಲ್ಲ ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ. ಅಯ್ಯೋ, ಅದರಲ್ಲೇ ಸ್ಪೆಷಲಿ ಕಂಟೆಸ್ಟೆಂಟ್ಸ್ ವಿಷಯದಲ್ಲಿ ಅಯ್ಯೋ ಪ್ರಳಯಾಂತಕರಿದ್ದಾರೆ. ಅದೇ 10 ಜನ 10 ಬೆರಡಲ್ಲಿ ಹ್ಯಾಂಡಲ್ ಮಾಡ್ತಿರ್ಬೇಕು. ಆಕ್ಚುಲಿ ಇಲ್ಲಿ ಕೂತಿರ್ತಾರೆ, ನಿಮ್ ಹತ್ರ ಹೇಳ್ತಾರೆ, ಈ ಸುರೇಶ್ ಅಣ್ಣ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ನನ್ನ ಹತ್ರ ಬಂದಿನ ಗೊತ್ತಾ ಅಣ್ಣ, ನಿನ್ ಬಗ್ಗೆ ಅವ್ರು ಹಂಗ್ ಮಾತಾಡ್ತಿದ್ರು ಗೊತ್ತಾ? ಕರೆಕ್ಟ್ ಕರೆಕ್ಟ್.
ಬಿಗ್ ಬಾಸ್ ಮನೆ ಒಂದು ಜಗತ್ತನ್ನೇ ತೋರ್ಸ್ಬಿಡುತ್ತೆ ನಮ್ಗೆ. ಹೆಂಗಿರುತ್ತೆ ಜಗತ್ತಲ್ಲಿ ಜನಗಳು ಹೇಗಿರುತ್ತೆ, ಜನಗಳು ನಾವ್ ಹೇಗೆ ಹೇಗಿರ್ತಾರೆ ಹ್ಯಾಂಡಲ್ ಅನ್ನೋದ್ ಮಾಡ್ಬೇಕು ತೋರಿಸ್ತೈತೆ. ಅದನ್ನ. ನಾವ್ ಹೆಂಗ್ ಹ್ಯಾಂಡಲ್ ಮಾಡ್ಬೇಕಂತ ಕಲಿಬೇಕು ನಾವ್ ಅಷ್ಟೇ. ಎಸ್ ಸರ್. ಸೊ ಬಿಗ್ ಬಾಸ್ ಮನೆಯಿಂದ ಬಹಳಷ್ಟು ಕಲಿತು ಒಂದೊಳ್ಳೆ ಇನ್ನೂ ಒಳ್ಳೆ ಹೃದಯ ಇರುವಂತ ಗೋಲ್ಡ್ ಸುರೇಶ್ ಅವ್ರ ಆಚೆ ಬಂದಿದ್ದಾರೆ. ಐ ಥಿಂಕ್ ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ, ಸ್ಪಷ್ಟತೆ ಇದೆ, ಆ ಕ್ಲೀನ್ನೆಸ್ ಕಾಣುತ್ತೆ, ಆ ಡಿಸಿಪ್ಲಿನ್ ಕಾಣುತ್ತೆ. ಇವಾಗ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂದ್ರೆ, ಮ್ಯಾಮ್ ಹಿಂಗ್ ಕಲ್ತಿದ್ದೀನಿ ಮೇಡಮ್, ಅದನ್ನ ಕಲ್ತಿದ್ದೀನಿ ಮೇಡಮ್, ಅದನ್ನ ಅಳವಡಿಸ್ಕೋಬೇಕು ಮೇಡಮ್ ಅಂದಾಗ ಬಿಗ್ ಬಾಸ್ ಮನೆ ಅಷ್ಟು ಹೇಳ್ಕೊಟ್ಟಿದೆ ಅಂತ ಆಯ್ತು ಅಲ್ಲಿಗೆ. ಎಸ್ ಸರ್, ಓವರ್ ಆಲ್ ಈ ಇಂಟರ್ವ್ಯೂ ಅಂತೂ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ. ಬಿಸ್ನೆಸ್ ಮೈಂಡೆಡ್ ಅವ್ರು ಕೂಡ ನೋಡ್ಬೋದು ಎಲ್ಲಿ ಏನ್ ಹಾಕಿದ್ರೆ ಏನ್ ಮಾಡ್ಬೇಕು ನಾನು ಅನ್ನೋದು. ಹೇಳೋದಷ್ಟೇ ಮೇಡಮ್, ಬಿಸ್ನೆಸ್ ಮಾಡ್ತೀರಾ ಜೆನ್ಯೂನ್ ಆಗಿ ಯಾವ ವ್ಯಕ್ತಿ ಇದ್ದಾರೆ ನೋಡಿ ಹುಡುಕಿ. ಎಸ್ ಇವಾಗ ನೀವು ದುಡ್ಡನ್ನ ಇಟ್ಕೊಂಡು ನೀವು ಬ್ಯಾಂಕ್ ಅಲ್ಲಿ ಇಟ್ರೆ ನಿಮ್ಗೆ 3-4% ಬರ್ಬೋದು ಅಷ್ಟೇ ಒಂದ್ ವರ್ಷಕ್ಕೆ. ಅದೇನು FD ಇಟ್ರೆ ಏನೋ ಮಾಡಿದ್ರೆ ಕೊಡ್ತಾರೆ. ನಂದು ಯಾವ FD ಇಲ್ಲ ಏನಿಲ್ಲ, ನನ್ ಬರೀ ಬಿಸ್ನೆಸ್ ಅಷ್ಟೇ. ಬಿಸ್ನೆಸ್ ಮೇಲೆ ದುಡ್ಡು ಹಾಕಿ ನಿಮ್ ಕಡೆಯಿಂದ ಬಿಸ್ನೆಸ್ ಮಾಡಕ್ಕಾಗಲ್ವಾ? ಮಾಡೋರ್ಗೆ ಸಪೋರ್ಟ್ ಮಾಡಿ. ಎಸ್ 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 ನಿಮ್ ದುಡ್ಡು ದುಡಿತದೆ. ಯಾವತ್ತು ದುಡ್ಡನ್ನ ದುಡಿಸ್ಬೇಕು ಮೇಡಮ್. ದುಡ್ಡನ್ನ ಒಂದೇ ಕಡೆ ಇಡೋದಲ್ಲ, ದುಡ್ಡನ್ನ ದುಡಿಸ್ಬೇಕು, ಅದು ಬಿಸ್ನೆಸ್. ಎಸ್ ಎಸ್. ಸೊ ಎಲ್ಲಾ ವರ್ಗದವರು ಈ ಒಂದು ಪಾಡ್ಕಾಸ್ಟ್ ನ ನೋಡಿದ್ರೆ ಎಲ್ಲಾ ತರದ ಸಜೆಷನ್ ಸಿಗುತ್ತೆ ಗೋಲ್ಡ್ ಸುರೇಶ್ ಅವ್ರ ಕಡೆಯಿಂದ. ಬಿಗ್ ಬಾಸ್ ಅಭಿಮಾನಿಗಳು ನೋಡಿದ್ರೆ ಬಿಗ್ ಬಾಸ್ ಬಗ್ಗೆ ಇನ್ನೊಂದ್ ಹೇಳಕ್ ಇಷ್ಟಪಡ್ತೀನಿ, ಬಿಸ್ನೆಸ್ ಹೇಗಂದ್ರೆ ಒಂಥರ ಜೂಜ್ ಇದ್ದಾಗೆ. ಗೆದ್ರೆ ಕುಬೇರ, ಇಲ್ಲ ಅಂದ್ರೆ ಸೋತ್ರೆ ಸಾಲ್ಗಾರ. ಹೌದು ಹೌದು ಸರ್. ಅಲ್ಲ, ದಟ್ ಈಸ್ ವಾಟ್ ಟ್ರೂ ಫ್ಯಾಕ್ಟ್. ಅದು ಬಿಸ್ನೆಸ್ ಅನ್ನೋದು ಒಂದು ಕಾಯಿನ್ ಇದ್ದಂಗೆ, ಹಿಂಗೆ ಹೇಳ್ದನ. ನೀವು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿ ನೀವು ಕುಬೇರ ಆಗ್ತೀರಾ. ಎಸ್ ಎಸ್. ಬಿಸ್ನೆಸ್ ಅಲ್ಲಿ ನೀವು ಫೇಲ್ಯೂರ್ ಆಗಿ ನೀವು ಸಾಲಗಾರ ಆಗ್ತೀರಾ. ಹೌದು, ಎರಡೇ ಕುಬೇರರಾಗಿದ್ದವರು ಸಾಲಗಾರರಾಗಿ ಯಾವನೂ ಬರಲ್ಲ. ಅದನ್ನ ನೆನಪಿಟ್ಕೊಂಡು ಮುನ್ನುಗ್ಗಿ ಅಷ್ಟೇ, ಶುರು ಮಾಡಿ ಅಂತ. ಶುರು ಮಾಡಿ. ಎಸ್ ಸರ್, ಓವರ್ ಆಲ್ ನಿಮ್ ಜೊತೆ ಮಾತಾಡಿದ್ ಸಿಕ್ಕಾಪಟ್ಟೆ ಖುಷಿ ಆಯ್ತು ಸರ್. ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಈಗ ಗೊತ್ತು ಗೋಲ್ಡ್ ಸುರೇಶ್ ಅವರು ಯಾವ ಡಿಮ್ಯಾಂಡ್ ಅಲ್ಲಿ ಇದಾರೆ ಅಂತ, ಬಟ್ ಸ್ಟಿಲ್ ನಮ್ಗೆ ಇವತ್ತು ಟೈಮ್ ಕೊಟ್ರಿ, ನಮ್ ಜೊತೆ ಕೂತು ಮಾತನಾಡೋದಕ್ಕೆ ಅವಕಾಶ ಕೊಟ್ರಿ ಸರ್. ನಿಮ್ಗೆ ಹೇಗ್ ಅನ್ನಿಸ್ತು ಓವರ್ ಆಲ್? ನಮ್ಗೆ ತುಂಬಾ ಖುಷಿ ಆಯ್ತು. ಬೇರೆ ಎಲ್ಲೂ ಮಾತಾಡದೇ ಅಂತ ಸುಮಾರು ವಿಷಯಗಳನ್ನ ನಾವು ಮಾತಾಡಿದ್ವಿ. ಒಂಥರ ಖುಷಿ ಇದೆ, ತುಂಬಾ ಫೀಲ್ ಆಗುತ್ತೆ. ಸಡನ್ ಆಗಿ ನೀವು ಫೋನ್ ಮಾಡಿ ಸರ್ ಹಿಂಗೆ ಬರ್ಲೇಬೇಕು ಸರ್ ಅಂದಾಗ ನನಗೆ ಒಂದ್ ಸೆಕೆಂಡ್ ಯಾರಪ್ಪ ಇದು ಬೆಳಗ್ಗೆ ಅಂತ ಅನ್ಕೊಂಡೆ. ಬಟ್ ಆದ್ರೂ ಇಲ್ಲಿ ಬಂದಾಗ ತುಂಬಾ ಖುಷಿ ಆಯ್ತು. ಇಷ್ಟೊತ್ತು ನಾವು ಮಾತಾಡಿ ಸುಮಾರು ವಿಷಯಗಳನ್ನ ಹೊರಗೆ ತಂದಿದ್ದಕ್ಕೆ ನಿಮ್ಗೂ ನಿಮ್ಮ ವಾಹಿನಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ನಮ್ಮ ಕಡೆಯಿಂದ ನಾವು ತಿಳಿಸ್ತಾ ಇದ್ದೀವಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಒಟ್ಟಿಗೆ ಇಷ್ಟೊಂದು ತನಕ ಸಮಯ ಕಳೆದ್ರಿ, ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಂಡ್ರಿ. ಇದೇ ರೀತಿ ಇನ್ನಷ್ಟು ಯುವಕರಿಗೆ ನೀವು ಮಾದರಿಯಾಗಿ ನಿಂತ್ಕೋಬೇಕು ಗೋಲ್ಡ್ ಸುರೇಶ್ ಅವರು ಅಂತ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಗೋಲ್ಡ್ ಸುರೇಶ್ ಅವರ ಜೊತೆಗಿನ ಮಾತುಕತೆ ಆಗಿತ್ತು. ವಿಶೇಷ ಪಾಡ್ಕಾಸ್ಟ್ ನ ನೋಡ್ತಾ ಇರಿ, ಮತ್ತೆ ಸಿಗೋಣ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.